ಈ ಕ್ಲಾಸ್ಗಳನ್ನ ಸ್ಟಾರ್ಟಿಂಗ್ ಇಂದ ಕೇಳಿದ್ರೆ ಖಂಡಿತವಾಗಿ ಏನಾಗೋದು ಇದು ಪ್ರಯೋಜನ ಆಗೋದು. ನಾವು ಸೆಂಟ್ರಲ್ ಬಂದ್ಬಿಟ್ಟು ನಾವು ಕೇಳ್ತೀರಿ ಅಂತಂದ್ರೆ ಇದು ಖಂಡಿತವಾಗೂ ಏನಾಗಲ್ಲ, ಇದು ಕನ್ಫ್ಯೂಸ್ ಒಂದು ಆಗುತ್ತೆ. ಪ್ರಯೋಜನ ಆಗೋದಿಲ್ಲ. ಅದರಿಂದ ನಾನೊಂದು ರಿಕ್ವೆಸ್ಟ್ ಅಷ್ಟೇ, ಬೇರೆ ಇಲ್ಲ, ತೊಂದ್ರೆ ಇಲ್ಲ. ಹೌದು. ಸರಿ, ಹಂಗಾರೆ ನಾವು ಗಮನ ಇಟ್ಟು ಇವತ್ತೇನ್ ಮಾಡೋಣ, ಇವತ್ತಿನ ಪಾಠ ಕೇಳೋಣ. ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ, ಏನಪ್ಪಾ ಅಂತಂದ್ರೆ ನಮ್ಮ ಕರ್ತನೋ ನಮ್ಮ ರಕ್ಷಕನೋ ಭೂಲೋಕದಲ್ಲಿ ಇರ್ಬೇಕಾದ್ರೆ ನಮ್ಗೆ ಅನೇಕ ವಿಚಾರಗಳನ್ನ ಏನ್ ಮಾಡ್ಬಿಟ್ಟೋದ್ರು, ಅವ್ರು ನಮ್ಗೆ ಹೇಳ್ಬಿಟ್ಟೋಗ್ರೆ ನಾವೇನ್ ಮಾಡ್ತೀರಿ, ನಾವು ನೋಡ್ತೀರಿ ಅದರ. ಸೊ ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ, ಮುಖ್ಯವಾಗಿ ನಮ್ಮ ಕರ್ತನೋ ನಮ್ಮ ರಕ್ಷಕನಾಗಿರಂತ ಯೇಸು ಕ್ರಿಸ್ತನು ಭೂಲೋಕದಲ್ಲಿ ಇರ್ಬೇಕಾದ್ರೆ ಸಭೆಗೆ ಅಂತ ಅಂದ್ಬಿಟ್ಟು ಹೊರಗಡೆ ತೋರಿಕೆಯಾಗಿ ಕೊಟ್ಟಿರಂತ ಎರಡು ಚಿಹ್ನೆಗಳೇನಾಗಿದೆ ಇದೆ. ಒಂದು ದೀಕ್ಷಾಸ್ಥಾನ, ಇನ್ನೊಂದು ಪ್ರಭುರಾತ್ರಿ ಭೋಜನ. ಇವೆರಡು ಔಟ್ವರ್ಡ್ ಸಿಂಬಲ್, ಹೊರಗಡೆಗೆ ತೋರಿಕೆಗೆ ನಾವು ಇದನ್ನ ಸರಿಯಾದ ರೀತಿಯಲ್ಲಿ ಮಾಡೋದು ತುಂಬಾ ಇಂಪಾರ್ಟೆಂಟ್ ಅಲ್ವರ. ಅದರಿಂದ ನಾವು ಏನ್ ಮಾಡ್ತಾ ಇದ್ರಿ, ಇದು ಮಾಡ್ತಾ ಇರೋದು ವೇದ ವಾಕ್ಯದ ಪ್ರಕಾರ ಇದೆಯಾ ಅಂತ ತಿಳ್ಕೊಳೋದೇನ್ರಿ ನಾವು ತುಂಬಾ ಇಂಪಾರ್ಟೆಂಟ್. ಅದಕ್ಕೆ ನೋಡ್ಬೇಕಾದ್ರೆ ಯಾಕೆ ಯಾಕೆ ಅದ್ರ ಬಗ್ಗೆ ತಿಳ್ಕೊಬೇಕು ಬದಲು ಯಾಕೆ ಏನು ಪ್ರಾಬ್ಲಮ್ ಅಂತಂದ್ರೆ, ಇದನ್ನ ನೋಡ್ತಾ ಇರ್ಬೇಕಾದ್ರೆ ನಾವು ಇವತ್ತು ಲೋಕದಲ್ಲಿ ಏನಪ್ಪಾ ನೋಡ್ತೀವಿ ಅಂದ್ರೆ, ಅನೇಕ ಜನಗಳು ಅನೇಕ ವಿದ್ವಾಂತ ರೀತಿಯಲ್ಲಿ ಏನ್ ಮಾಡ್ತಾರೆ, ಇದನ್ನ ಆಚರಣೆ ಮಾಡೋದು ನೋಡ್ತೀರಿ. ಕೆಲವು ಜನ ಏನ್ ಮಾಡ್ತಾರೆ, ತಿಂಗ್ಳಿಗೊಂದ್ಸತಿ ಮಾಡ್ತಾರೆ, ಕೆಲವೊಂದ್ಸತಿ ಏನ್ ಮಾಡ್ತಾರೆ ವಾರಕ್ಕೊಂದ್ಸತಿ ಮಾಡ್ತಾರೆ, ಕೆಲವೊಂದ್ಸತಿ ಕೆಲವು ಜನ ದಿನಾನು ಏನ್ ಮಾಡ್ತಾರೆ. ಇವಾಗ ಯಾವ್ದು ಸರಿ ಅಲ್ರ? ಖಂಡಿತವಾಗೂ ಎಲ್ಲಾನು ಸರಿ ಇರಕ್ಕೇನಿಲ್ಲ, ಸಾಧ್ಯ ಇಲ್ಲ. ಯಾವ್ದೋ ಒಂದೇನಾಗಿರ್ಬೇಕು, ಸತ್ಯ ಇರ್ಬೇಕು. ಅದು ಸತ್ಯ ಯಾವುದು ಅದರ, ಇದೇನೇ ಸತ್ಯ ಅಥವಾ ಸತ್ಯವೇದಲ್ಲಿ ಹೇಳಂತದ್ದು ಸತ್ಯನಾ ಅಂತ ತಿಳ್ಕೊಳೋದೇನ್ರಿ ನಾವು ತುಂಬಾ ಇಂಪಾರ್ಟೆಂಟ್ ಅಲ್ವರ. ನೋಡ್ರಿ, ನಾವು ದೇವ್ರ ಮಕ್ಳು ಅಂತಂದ್ಬಿಟ್ಟು ನೋಡ್ಸ್ಕೊಳೋದು ಹೇಗೆ ಅಂತಂದ್ರೆ, ನಮ್ಮ ಮೇಲಿರಂತ ಒಂದು ಭಕ್ತಿ ಮಾತ್ರ ಅಲ್ಲ ಏನ್ರಿ, ನಮ್ಮ ಮೇಲೆ ಏನ್ ನಾವು ದೇವ್ರ ಮೇಟಿ ಅಂತ ಭಕ್ತಿ ಮಾತ್ರ ಅಲ್ಲ, ಆ ಭಕ್ತಿ ಬಂದ್ಬಿಟ್ಟು ಏನ್ರಿ ದೇವ್ರಿಗೆ ಚಿತ್ತಾನುಸಾರವಾಗಿರ್ಬೇಕಂತೆ. ನೋಡಿ, ಓದೋಣ ವಾಕ್ಯನ. ಯಾರು ದಯವಿಟ್ಟು ಓದಿ ರೋಮಪುರದಲ್ಲಿ 10ನೇ ಅಧ್ಯಾಯ 2ನೇ ವಾಕ್ಯ ಓದಿ. ರೋಮಾಪುರದಲ್ಲಿ 10ನೇ ಅಧ್ಯಾಯ 2ನೇ ವಾಕ್ಯ ಓದಿ ದಯವಿಟ್ಟು ಯಾರಾದ್ರು. ಸ್ವಲ್ಪ ಬಿರ್ಬಿರ್ದೆ ವೇಗವಾಗಿ ಜಲ್ದಿ ವಾಕ್ಯಗಳು ಓದ್ರೆ ಅನೇಕ ಪಾಯಿಂಟ್ಸ್ಗಳನ್ನ ನಾವು ಕವರ್ ಮಾಡಕ್ ಅನುಕೂಲ ಆಗ್ತದೆ. ದಯವಿಟ್ಟು ಬ್ರದರ್ಸ್ ಸಿಸ್ಟರ್ಸ್ ಯಾರಾದ್ರು. ದೇವರಲ್ಲಿ ಆಸಕ್ತರಾಗಿದ್ದಾರೆಂದು ನಾನು ಅವರ ವಿಷಯದಲ್ಲಿ ಸಾಕ್ಷಿ ಕೊಡುತ್ತೇನೆ, ಆದರೂ ಅವರ ಆಸಕ್ತಿ ಜ್ಞಾನಾನುಸಾರವಾದದಲ್ಲ. ನೋಡ್ರ, ಇಸ್ರೇಲ್ ಬಗ್ಗೆ ಅಪೊಸ್ತಲ ಪೌಲ್ ಹೇಳ್ತಾರೆ, ತುಂಬಾ ಆಸಕ್ತಿ ಇದೆ ಅಂತೆ, ಭಯ ಭಕ್ತಿ ಎಲ್ಲ ಇದೆ ಅಂತೆ. ಆದ್ರೆ ಅದೆಲ್ಲ ಏನಿದೆಯೋ ಜ್ಞಾನಾನುಸಾರವಾದದ್ದೇ ಅಲ್ವಂತೆ. ಅದಕ್ಕೆ ನೋಡ್ಬೇಕಾರೆ ಜ್ಞಾನಾನುಸಾರವಾದದ್ದಲ್ವೇ ಬೇಕಾರೆ ಅವರು ದೇವ್ರನ್ನ ಮೆಚ್ಚುಗೆ ಪಡಿಸೋದಕ್ಕೆ ತುಂಬಾ ಪ್ರಯತ್ನ ಪಟ್ರು, ಆದ್ರೆ ಆಗ್ಲೇ ಇಲ್ಲ. ದೇವ್ರ ಅದನ್ನ ಏನ್ ಮಾಡ್ತಾರೆ, ರಿಜೆಕ್ಟ್ ಮಾಡ್ಬಿಡ್ತಾರೆ. ನಮ್ಗೆಲ್ಲ ಚೆನ್ನಾಗ್ ಗೊತ್ತು. ಯಾಕೆ ಅಂದ್ರೆ ಅವರಲ್ಲಿ ಇದ್ದಂತ ಒಂದು ಆಸಕ್ತಿ, ಒಂದು ಭಯ ಭಕ್ತಿ ಪ್ರೀತಿ, ಇದು ದೇವರ ಸತ್ಯವೇದ ಪ್ರಕಾರನೇ ಇಲ್ಲ. ಅದರಿಂದ ದೇವರು ಯಾವ ರೀತಿ ತಾನೇ ಅದನ್ನ ಅಂಗೀಕಾರ ಮಾಡ್ತಾರೆ? ಖಂಡಿತವಾಗಿ ಅಂಗೀಕಾರ ಮಾಡಕ್ಕೆ ಸಾಧ್ಯನೇ ಇಲ್ಲ. ಅದರಿಂದ ಕರ್ತನಲ್ಲಿ ಪ್ರೀತಿಯಾದ ಸ್ವರಗಳೇ, ನಾವ್ ಏನ್ ತಿಳ್ಕೊಂಡಿದ್ರೋ ಸರಿ ತಿಳ್ಕೊಳ್ಳೋದು ಇಂಪಾರ್ಟೆಂಟ್. ಅದಕ್ಕೆ ಈ ಪ್ರಭುರಾತ್ರಿ ಭೋಜನದ ಬಗ್ಗೆ ನಮ್ಗೆ ಎಲ್ಲಪ್ಪ ಕೊಟ್ಟಿದ್ದಾರೆ ಅಂದ್ರೆ, ಅಪೊಸ್ತಲ ಪೌಲ್ 1ನೇ ಕೊರಿಂಥ 11ನೇ ಅಧ್ಯಾಯ 20ರಿಂದ 30ನೇ ವಾಕ್ಯದಲ್ಲಿ ತುಂಬಾ ಏನ್ರಿ ಕ್ಲೀನ್ ಆಗಿ ನಮ್ಗೆ ಅನೇಕ ವಿಚಾರಗಳನ್ನ ಹೇಳ್ಕೊಂಡ್ಬಿಡ್ತಾರೆ. ನಾವ್ ಅದನ್ನ ಒಂದ್ಸತಿ ಏನ್ ಮಾಡೋಣ, ನಾವು ಓದ್ಬಿಡೋಣ. ಅದರ ಓದಿಂತೀನಿ. 1ನೇ ಕೊರಿಂಥ 11ನೇ ಅಧ್ಯಾಯ 20ರಿಂದ 23. ಪರಂತು ನೀವೆಲ್ಲರೂ ಕೂಡಿ ಬರುವಾಗ ನೀವು ಮಾಡುವ ಭೋಜನವು ಕರ್ತನ ಭೋಜನವಲ್ಲ. ಮೊದಲನೇ ಪಾಯಿಂಟ್ ನೀವು ಅಂಡರ್ಲೈನ್ ಮಾಡ್ಕೊಬೇಕಾದಂತ ಅಪೊಸ್ತಲ ಪೌಲ್ ಹೇಳಂತ ಮಾತೇನಂದ್ರೆ, ನೀವು ಇಲ್ಲಿ ಸೇರ್ಬೇಕಾರೆ, ಸಭೆಯಾಗಿ ಕೂಡ್ಬೇಕಾರೆ ನೀವು ಕೂಡಿ ಅದೇ ಭೋಜನ ಮಾಡೋಂಥದ್ದು ಏನಲ್ವಂತೆ, ಕರ್ತನ ಭೋಜನ ಅಲ್ಲ. ಅಂಡರ್ಲೈನ್ ಮಾಡ್ಕೊಳ್ಳಿ. ಹಂಗಾರೆ ಭೋಜನ ಮಾಡ್ತಾ ಇದಾರಲ್ಲಿ ಅದರ ಭೋಜನದ ಒಂದು ಪದ್ಧತಿ ಏನಾಗಿದೆ ಅಲ್ಲಿದೆ ಸಭೆಯಲ್ಲಿ. ಆದ್ರೆ ಇದು ಏನಲ್ವಂತೆ, ಇದು ಪ್ರಭು ರಾತ್ರಿ ಭೋಜನ ಅಲ್ವಂತೆ. ಇದು ಕರ್ತನ ಒಂದು ಭೋಜನ ಅಲ್ವಂತೆ ಅಲ್ವರ. ಹಂಗಾರೆ ಇದು ಏನ್ ಮಾಡ್ತಾ ಇದಾರೆ ಸಭೆಯಲ್ಲಿ? ಓದಿ ಮುಂದಕ್ಕೆ. ಭೋಜನವಾಗುವಲ್ಲಿ ಪ್ರತಿಯೊಬ್ಬನು ತಾನು ತಂದದ್ದನ್ನು ಮತ್ತೊಬ್ಬರಿಗಿಂತ ಮುಂದಾಗಿ ಊಟ ಮಾಡುತ್ತಾನೆ. ನೋಡ್ರ, ಸಭೆಯಲ್ಲಿ ಏನಪ್ಪಾ ಮಾಡ್ತಾರೆ ಅಂದ್ರೆ, ಇದನ್ನ ಯಾವ ರೀತಿ ತಿಂತಾ ಇದ್ದಾರೆ? ತಾನು ತಂದದ್ದನ್ನು ಅಲ್ವರ ಒಬ್ಬರಿಗಿಂತ ಮುಂದಾಗಿ ಇನ್ನೊಬ್ರು ನುಗ್ಗಿ ಏನ್ ಮಾಡ್ತಾರಂತೆ, ತಿಂತಾ ಇದ್ದಾರೆ. ಹಂಗಾರೆ ಸಭೆಯಲ್ಲಿ ಭೋಜನದ ಒಂದು ಪದ್ಧತಿ ಏನಾಗಿದೆ ಅಲ್ಲಿ ಮಾಡ್ತಾ ಇದಾರೆ ಅಲ್ವರ. ಭೋಜನದ ಒಂದು ಪದ್ಧತಿ ಏನ್ ಮಾಡ್ತಾ ಇದಾರೆ ಅಲ್ವರ. ಏನ್ರಿ, ಆಹಾರ ತಿನ್ನಂತ ಒಂದು ಪದ್ಧತಿ, ಊಟ ತಿನ್ನಂತ ಪದ್ಧತಿ ಅಲ್ವರ. ಏನ್ರಿ, ಇದನ್ನ ಸತ್ಯವೇದದಲ್ಲಿ
ಏನ್ರಿ ರೊಟ್ಟಿ ಮುರಿಯಂತ ಪದ್ಧತಿ ಅಂತ ಕೂಡ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಅಲ್ವರ. ಆಮೇಲೆ ಮುಂದಕ್ಕೆ ಓದಿಬೋದ ನೆಕ್ಸ್ಟ್ ಇದ್ರ ಹೀಗೆ ಬಗ್ಗೆ ಇನ್ನ ಒಬ್ಬನು ಡೀಟೇಲ್ ಆಗಿ ಮುಂದಕ್ಕೆ ಓದೋಣ. ಹೀಗೆ ಒಬ್ಬನು ಹಸಿದಿರುತ್ತಾನೆ, ಮತ್ತೊಬ್ಬನು ಕುಡಿದು ಮತ್ತನಾಗಿರುತ್ತಾನೆ. ಹಾ ಹೀಗೆ ಈ ಒಂದು ಭೋಜನ ಮಾಡ್ಬೇಕ್ರೆ ಯಾವ ಮನೋಭಾವದಲ್ಲಿ ಮಾಡ್ತಾ ಇದ್ರೆ ಹಸಿದಾಗಿರ್ತಾರೆ ಅಲ್ರ, ಬಾಯಾರಿಕೆಯಿಂದ ಇರ್ತಾರಂತೆ ಅಲ್ರ, ದಾಹವಾಗಿರ್ತಾರಂತೆ. ಅದೇನ ಹೊಟ್ಟೆ ತುಂಬಿಸ್ಬೇಕು, ದಾಹನ ತೀರ್ಸ್ಕೊಬೇಕು ಏನ್ ಮಾಡ್ತಾರಂತೆ ಇದು ಮಾಡ್ತಾರೆ. ಹಂಗಾರೆ ಇಲ್ಲಿ ಪ್ರಭು ರಾತ್ರಿ ಭೋಜನ ಬಗ್ಗೆ ಏನ್ ಮಾಡ್ತಾರೆ ಅವರು ಹೇಳ್ತಾ ಇಲ್ಲ. ಪ್ರಭು ರಾತ್ರಿ ಭೋಜನದ ಮಾಡಂತ ವಿಧ ಏನಾಗಿದೆ ಇದೆ ಅಂತ ಹೇಳಿ ಅದಕ್ಕೆ ಹೊಡಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳೇ. ಹಂಗಾರೆ ಇದ್ರ ಬಗ್ಗೆ ತಿಳ್ಕೊಳ್ಳೋದು ಇಂಪಾರ್ಟೆಂಟ್. ನೋಡಿ ನೆಕ್ಸ್ಟ್ ಬರ್ತಾರೆ ಮುಂದಕ್ಕೆ ಹೋಗಿ ಕಂಟಿನ್ಯೂ. ಏನು ಉಣ್ಣುವುದಕ್ಕೂ ಕುಡಿಯುವುದಕ್ಕೂ ಮನೆಗಳಿಲ್ಲದೆ ಇದ್ದೀರಾ? ಹ್ಮ್ ಮಾಡಿ ಏನು ಇಲ್ಲದವರನ್ನು ನಾಚಿಕೆ ಪಡಿಸುತ್ತೀರಾ? ನಾನು ನಿಮಗೇನು ಹೇಳಲಿ? ನಿಮ್ಮನ್ನು ಹೊಗಳಲು ಈ ವಿಷಯದಲ್ಲಿ ಹೊಗಳುವುದಿಲ್ಲ. ನೋಡ್ರ, ಏನಪ್ಪಾ ನಿಮ್ಗೆ ತಿಂದು ಕುಡಿಯಕ್ಕೆ ಮನೆಗಳಿಲ್ವಾ? ನೀವು ತಿನ್ಬೇಕು ಅಂದ್ರೆ ಮನೆಗೆ ಹೋಗಿ ತಿನ್ರಿ, ಕುಡಿಬೇಕಂದ್ರೆ ಮನೆಗೆ ಹೋಗಿ ಏನ್ ಮಾಡ್ರಿ ನೀವು ಕುಡೀರಿ ಅಲ್ದರ. ಹಂಗಂದ್ರೆ ಇಲ್ಲಿ ತಿಂದೆ ಕುಡಿಯೋದಕ್ಕೆ ನೀವು ಬರ್ತಾ ಇಲ್ಲ ಅಂದ್ರೆ ಇನ್ನು ಇಷ್ಟ ಬಂದಂತ ರೀತಿಯಲ್ಲಿ ಮಾಡಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಇದು ಕರ್ತನ ಪಂಕ್ತಿ, ಕರ್ತನ ಒಂದು ರಾತ್ರಿ ಭೋಜನ. ಮುಂದಕ್ಕೆ ಓದಿಬೋದ ನೆಕ್ಸ್ಟ್. ನಾನು ನಿಮಗೆ ತಿಳಿಸಿಕೊಟ್ಟ ಉಪದೇಶವನ್ನು ಕರ್ತನಿಂದ ಹೊಂದಿದ್ದೆನು. ಅದೇನೆಂದರೆ, ಕರ್ತನಾದ ಯೇಸು ತಾನು ಹಿಡಿದು ಕೊಡಲ್ಪಟ್ಟ ರಾತ್ರಿಯಲ್ಲಿ ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು, ಇದು ನಿಮಗೋಸ್ಕರವಾಗಿರುವ ನನ್ನ ದೇಹ, ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಹೀಗೆ ಮಾಡಿರಿ ಅಂದನು. ನೋಡ್ರ, ಇವಾಗ ಅಪೊಸ್ತಲ ಪೌಲ್ ಇದನ್ನ ಹೇಳ್ಬಿಟ್ಟು ಸಭೆಯಲ್ಲಿ ನಡೀತಾರಂತ ಒಂದು ಗೊಂದಲದ ಬಗ್ಗೆ ಹೇಳ್ಬಿಟ್ಟು ಸತ್ಯವೇದದಲ್ಲಿ ಏನಪ್ಪ ಕ್ರಮ ಇದೆ ಅಂತ ಏನ್ ಮಾಡ್ತಾರೆ ಅದನ್ನ ಹೇಳ್ತಾರೆ. ಅದಕ್ಕೆ ಅವ್ರು ಹೇಳ್ತಾರೆ ಇದನ್ನ ನಾನೇನೋ ಸ್ವಂತ ಉಪದೇಶ ಹೇಳ್ತಾ ಇಲ್ಲ, ನಾನು ಕೂಡ ಸ್ವಂತ ಉಪದೇಶ ಹೇಳ್ತಾ ಇಲ್ಲ, ಅಪೊಸ್ತಲ ಪೌಲು ಹೇಳಂತ ವಿಚಾರ ನಿಮ್ ಹೇಳ್ತಾರದು. ಆದ್ರೆ ಅಪೊಸ್ತಲ ಪೌಲ್ಗೆ ಈ ಒಂದು ಉಪದೇಶದ ಬಗ್ಗೆ ಸಂಪೂರ್ಣವಂತ ಮಾಹಿತಿ ಎಲ್ಲಿಂದಪ್ಪ ಬಂತು ಅಂತಂದ್ರೆ ಏನ್ರಿ, ಎಲ್ಲ ಬಂತದು ಅವ್ರಿಗೆ, ಎಲ್ಲ ಬಂದಿದ್ದಂತೆ ಅವ್ರದ್ದು ಕರ್ತನಿಂದ ಹೊಂದಿದ್ದೇನೆ. ವೆರಿ ಗುಡ್ ಅಲ್ವರ, ಕರ್ತನ ಒಂದು ಬಂದಿರೋದು ಅಲ್ವರ. ಸದ್ಗೆ ಕರ್ತನಲ್ಲಿ ಪ್ರೀತಿ ಅಂತ ಸೌರಗಳೇ ಏನ್ರಿ, ಕರ್ತನಿಂದ ಬಂದಿರೋಂಥದ್ದು ಅಲ್ವರ, ಯೇಸು ಕ್ರಿಸ್ತನಿಂದ ಬಂದಿರೋಂಥ ಏನ್ರಿ ವಿಚಾರ ಅಂತ ಏನ್ ಮಾಡ್ತಾ ಇಲ್ಲ. ಅಂದ್ರೆ ಅಪೊಸ್ತಲ ಪೌಲ ತನ್ನ ಸ್ವಂತ ಮಾತು ಏನ್ ಮಾಡ್ತಾ ಇಲ್ಲ, ಅಲ್ಲಿ ಮಾತಾಡ್ತಾ ಇಲ್ಲ ಅಲ್ವರ. ಯಾರಿಂದ ಬಂದಿರೋದು ಇವರು? ಯೇಸು ಕ್ರಿಸ್ತನಿಂದ ಬಂದಿರೋಂಥ ವಿಚಾರನ ಏನ್ ಮಾಡ್ತಾರ ಅಲ್ಲಿ ಅವ್ರು ಹೇಳ್ತಾರಂತೆ. ಸರಿ, ಏನಪ್ಪ ಹೇಳ್ತಾವ್ರೆ? ತಾನು ಹಿಡಿದು ಕೊಟ್ಟಂತ ರಾತ್ರಿಯಲ್ಲಿ ಅಲ್ರ ಏನ್ ಮಾಡಿದ್ನ, ಯೇಸು ಕ್ರಿಸ್ತು ತಾನು ಹಿಡಿದುಕೊಟ್ಟಂತ ರಾತ್ರಿಲಿ ಏನ್ ಮಾಡ್ದಂತ ಇದನ್ನ ಮಾಡಿದ್ರ. ಏನ್ ಮಾಡಿದ್ರು? ಓದಿ ರೊಟ್ಟಿನ ತಗೊಂಡು ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು, ಇದು ನಿಮಗೋಸ್ಕರವಾಗಿರುವ ನನ್ನ ದೇಹ, ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಹೀಗೆ ಮಾಡಿರಿ ಅಂದನು. ವೆರಿ ಗುಡ್ ಅಲ್ವರ. ಅದಕ್ಕೆ ನೋಡ್ಬೇಕಾದ್ರೆ ಏನ್ರಿ, ಫಸ್ಟ್ ಏನಪ್ಪ ಮಾಡ್ತಾರೆ, ರೊಟ್ಟಿನ ತಗೊಂಡು ಅದರ ಇದು ನಿಮಗಾಗಿ ಮುರಿಲ್ಪಟ್ಟಂತ ನನ್ನ ದೇಹ, ಇದನ್ನ ನನ್ನನ್ನು ನೆನಪಿಗೋಸ್ಕರ ನೀವೇನ್ ಮಾಡಿ ಹೀಗೆ ಮಾಡಿರಿ. ನಂತರ ದ್ರಾಕ್ಷ ಪತ್ರ ತಗೊಂಡು ಇದು ಏನ್ರಿ ಹೊಸ ಒಡಂಬಡಿಕೆಯ ನನ್ನ ರಕ್ತ, ನಿಮಗಾಗಿ ಸುರಿಸಲ್ಪಟ್ಟಂತ ರಕ್ತ, ಇದನ್ನೇನ್ ಮಾಡಿ ನನ್ನ ನೆನಪಿಗಾಗಿ ಮಾಡಿ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಸರಿ, ಆಮೇಲೆ ನೆಕ್ಸ್ಟ್ ಊಟವಾದ ಮೇಲೆ ಆತನು ಅದೇ ರೀತಿಯಾಗಿ ಪಾತ್ರೆಯನ್ನು ತೆಗೆದುಕೊಂಡು, ಈ ಪಾತ್ರೆಯು ನನ್ನ ರಕ್ತದಿಂದ ಸ್ಥಾಪಿತವಾಗುವ ಹೊಸ ಒಡಂಬಡಿಕೆಯನ್ನ ಸೂಚಿಸುತ್ತದೆ. ನೀವು ಇದರಲ್ಲಿ ಪಾನ ಮಾಡುವಾಗೆಲ್ಲ ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಪಾನ ಮಾಡಿರಿ ಅಂದನು. ವೆರಿ ಗುಡ್ ಅಲ್ವರ. ಅದಕ್ಕೆ ನೋಡ್ಬೇಕಾದ್ರೆ ಏನ್ರಿ, ಇದನ್ನ ನೀವು ಏನ್ರಿ ಯಾವಾಗೆಲ್ಲ ಇದನ್ನ ಮಾಡ್ತಿರೋ ಇದು ಏನಪ್ಪ ಸೂಚನೆ ಮಾಡ್ತಂದ್ರೆ ನನ್ನ ಮರಣವನ್ನ ಏನ್ ಮಾಡ್ತಾರೆ ಅದು ಸೂಚನೆ ಮಾಡಂಥದ್ದು, ನನ್ನ ಮರಣನ ನೆನ್ಸ್ಕೊಡಂಥದ್ದು ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಅಲ್ವರ. ಹಂಗಾದ್ರೆ ಒಬ್ರು ಮರಣನ ನಾವು ಕೇರ್ಲೆಸ್ ಆಗಿ ಎಣ್ಸಂಗಿಲ್ಲ ಅವರ, ಕೇರ್ಲೆಸ್ ಆಗಿ ಕೇವಲವಾಗಿ ಕೂಡ ಮಾಡಾಗಿಲ್ಲ. ಅದನ್ನ ಮಾಡೋದಕ್ಕಿಂತ ಒಂದು ಕ್ರಮ ಇದೆ ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಯಾಕೆ ಅಂತಂದ್ರೆ ಇದನ್ನ ಇಷ್ಟ ಬರಂತ ರೀತಿಯಲ್ಲಿ ಮಾಡಿದ್ರೆ ನಾವೇನಪ್ಪ ಮಾಡ್ದಂಗೆ ಅಂದ್ರೆ ಕರ್ತನ ದೇಹಕ್ಕೆ ಏನ್ ಮಾಡ್ದಂಗೆ, ಅನ್ಯಾಯ ಮಾಡ್ದಂಗೆ, ಅಯೋಗ್ಯವಾಗಿ ತಗೊಂಡಂಗೆ ಅಂತ ಹೇಳ್ತಾರೆ. ಓದಿ ನಂಗೆ 27-31. ಹೀಗಿರುವುದರಿಂದ ಯಾವನಾದರೂ ಅಯೋಗ್ಯವಾಗಿ ಕರ್ತನ ರೊಟ್ಟಿಯನ್ನು ತಿಂದರೆ, ಇಲ್ಲವೇ ಆತನ ಪಾತ್ರೆಯಲ್ಲಿ ಪಾನ ಮಾಡಿದರೆ, ಅವನು ಕರ್ತನ ದೇಹಕ್ಕೂ ರಕ್ತಕ್ಕೂ ದ್ರೋಹ ಮಾಡಿದವನಾಗಿರುವನು. ನೋಡ್ರ, ಏನೋ ಅಯೋಗ್ಯವಾಗಿ ತಿಂದರೆ, ಅಯೋಗ್ಯವಾಗಿ ಕುಡಿದ್ರೆ ಏನ್ ಮಾಡ್ದಂಗೆ ಅಂತಂದ್ರೆ
ಕರ್ತನ ದೇಹಕ್ಕೂ ದೇಹಕ್ಕೂ ಕರ್ತನ ಒಂದು ರಕ್ತಕ್ಕೆ ಏನ್ ಮಾಡ್ದಂಗೆ ದ್ರೋಹ ದ್ರೋಹ ಮಾಡ್ದಂಗೆ ಅಂದ್ರೆ ಹಂಗಾರೆ ನೋಡಿ ಯೋಚನೆ ಮಾಡ್ರಿ, ಆ ಕರ್ತನಿಗೆ ನಾವು ದ್ರೋಹ ಮಾಡಕ್ಕೆ ನಮ್ಗೆ ಮನ್ಸು ಬರ್ತದ? ಯಾರಿಗಾರ ಹೇಳಿ, ಯುವದಾಸನ್ ತರ ಹೋಗ್ತೀವಿ ನಾವು. ಅದಕ್ಕೆ ಕರ್ತನಿಗೆ ಮೆಚ್ಚುಗೆ ಆಗೋ ತರ ನಾವ್ ಏನ್ ಮಾಡ್ಬೇಕು, ಮಾಡ್ಬೇಕು. ದ್ರೋಹ ಮಾಡೋದಾಗ್ಲಿ, ಅವ್ರಿಗೆ ದುಃಖ ತರ ಅಂತ ಕೆಲಸ ನಾವ್ ಮಾಡ್ಬಾರ್ದು. ನಮ್ಮ ಯೇಸು ಕ್ರಿಸ್ತನು ಶಿಲ್ವೆ ಮೇಲೆ ತುಂಬಾ ಕಷ್ಟ ಪಟ್ಬಿಟ್ರಿ ನಮಗೋಸ್ಕರ. 6 ಗಂಟೆ ಕಾಲ ಬಸ್ಸಲ್ಲಿ ನೆಟ್ಟಿಗೆ ನಾವು ನಿಂತ್ಕೊಳಕ್ ಆಗಲ್ಲ, ಒದಾಡ್ಬಿಡ್ತೀರಿ. ಆತನು ಶಿಲ್ವೆ ಮೇಲೆ ನಮಗಾಗಿ 6 ಗಂಟೆ ಕಾಲ ಒಂದೇ ಒಂದು ಏನೋ ನಮ್ಗಾಗಿ ಗುಂಡ್ಗುಡ್ತೀರಾ, ನಮ್ಮ ರಕ್ಷಣೆಗಾಗಿ ಪ್ರಾಣ ಬಿಡ್ತೀರ ಕರ್ತನ್ಗೆ ಅಯೋಗ್ಯವಾಗಿ ನಾವೇನ್ ಮಾಡ್ಬಾರ್ದು, ಈ ವಿಚಾರ ಮಾಡ್ಬಾರ್ದ್ರಿ ಅಲ್ದರ. ಯಾಕಂದ್ರೆ ನಾವೇನೋ ಅಪ್ಪಿ ತಪ್ಪಿ ಇದನ್ನ ತಿಳಿದ ರೀತಿಲಿ, ತಪ್ಪಾದ ರೀತಿಯಲ್ಲಿ ಮಾಡ್ಬಿಟ್ರೆ ಕರ್ತನ ದೇಹಕ್ಕೂ ಅಲ್ದ್ರ ಕರ್ತನ ರಕ್ತಕ್ಕೆ ಏನ್ ಮಾಡ್ದಂಗೆ ದ್ರೋಹ ಮಾಡ್ದಂತೆ. ಆಮೇಲೆ 28ನೇ ವಾಕ್ಯ ಬರ್ತಾರೆ. ಬ್ರದರ್ ಒಂದ್ ನಿಮಿಷ ಡಿಸ್ಕನೆಕ್ಟ್ ಆಗಿತ್ತು, ಮತ್ತೆ ಕನೆಕ್ಟ್ ಆಗಿನ ಈಗ. ತೊಂದ್ರೆ ಇಲ್ಲ ಬ್ರದರ್. ಓಕೆ. ಪ್ರತಿ ಮನುಷ್ಯನು ತನ್ನನ್ನು ಪರೀಕ್ಷಿಸಿಕೊಂಡವನಾಗಿ ಆ ರೊಟ್ಟಿಯಲ್ಲಿ ತಕ್ಕೊಂಡು ತಿನ್ನಲಿ, ಆ ಪಾತ್ರೆಯಲ್ಲಿ ಕುಡಿಯಲಿ. ಅದರಿಂದ ಪ್ರತಿ ಮನುಷ್ಯನ ಏನ್ ಮಾಡ್ಬೇಕಂತೆ, ಪರೀಕ್ಷಿಸ್ಕೊಳ್ಬೇಕಂತೆ. ಏನ್ ಪರೀಕ್ಷಿಸ್ಕೊಳ್ಬೇಕು? ಎಲ್ಲರೇನ್ ತಿಳ್ಕೊಂಡ್ಬಿಡ್ತಾರೆ, ಅಯ್ಯೋ ನಾನು ಪರಿಶುದ್ಧವಾಗಿದ್ದೀನೋ, ಅಯ್ಯೋ ನನ್ನಲ್ಲಿ ಪಾಪ ಇದೆಯಾ ಅಂತ ನಾನು ಏನ್ ಮಾಡ್ಬೇಕು, ಪರೀಕ್ಷೆ ಮಾಡ್ಕೊಬೇಕು ಅಂತ. ನಾವೆಲ್ಲ ಪಾಪಿಗಳೇ, ಕರ್ದಿಯದೆ ಯೇಸುಗುಸು ಪಾಪಿನ. ಇದ್ರಲ್ಲಿ ನನ್ನ ಪಾಪ ಇದೆಯಾ ಅಂತ ಏನ್ ಪರೀಕ್ಷೆ ಮಾಡ್ಕೊಳೋದು? ನಾ ಪರೀಕ್ಷೆ ಮಾಡ್ಕೊಂಡ್ರೆ ಏನಂತ ಉತ್ತರ ಬರ್ತಾರೆ? ನನ್ನ ಪಾಪ ಇದೆಯಾ ಅಂತ ಪರೀಕ್ಷೆ ಮಾಡ್ಕೊಂಡ್ರೆ ನನ್ನ ಬರೋಂತ ಉತ್ತರ ಏನು? ಏನಂತ ಉತ್ತರ ಬರ್ತಾರೆ? ಪಾಪಿ ಅಂತಾನೆ ಬರ್ತದೆ. ಪಾಪಿ ಅಂತಾನೆ ಬರ್ತಾರೆ. ನಾವು ಪರಿಶುದ್ಧರು ಅಂತ ಬರ್ತಾರ? ನಾವ್ ಎಷ್ಟೇ ಯೇಸು ಕ್ರಿಸ್ತನ ನಂಬಿದ್ರು, ಎಷ್ಟೇ ಯೇಸು ಕ್ರಿಸ್ತನ ಹಿಂಬಾಲಿಸಿದ್ರು, ಪಾಪಿನೇ ಪರಿಶುದ್ಧವಾಗಕ್ಕೆ ಸಾಧ್ಯನೇ ಇಲ್ಲ ಅಲ್ವರ. ನಾವ್ ಯಾರು 100% ಏನ್ರಿ ನಾವು ಎಂತ ಶುದ್ಧವಾಗಿರಕ್ ಸಾಧ್ಯನ ಆಗದೇ ಇಲ್ಲ ರೀ. ಮತ್ತೇನ್ ಪರೀಕ್ಷಿಸ್ಕೊಬೇಕು? ಅಪೊಸ್ತಲ ಪೌಲ್ ಮಾತಾಡ್ತಾ ಇದ್ ಯಾವ್ದ್ರ ಬಗ್ಗೆ? ಇದು ಕರ್ತನ ಪ್ರಭು ರಾತ್ರಿ ಭೋಜನ ಆಚರಣೆ ಮಾಡಂತ ವಿಧ, ಇದನ್ನ ಕರೆಕ್ಟಾಗಿ ಮಾಡ್ತಾ ಇದ್ದೀರಾ ಅಂತ ಪರೀಕ್ಷೆ ಮಾಡ್ರಪ್ಪ. ಇದನ್ನ ತಿಂತಾ ಇದ್ದೀರಾ, ಏನೋ ರೊಟ್ಟಿ ಮುರಿಯಂತ ಪದ್ಧತಿ ತರ ನೀವು ಮುರಿತಾ ಇದ್ದೀರಾ, ಏನೋ ಭೋಜನ ತರ ತಿಂತಾ ಇದ್ದೀರಾ, ಹಂಗೆಲ್ಲ ಮಾಡ್ಬೇಡ್ರಿ. ಇದನ್ನ ಪರೀಕ್ಷೆ ಮಾಡಿ ಅಂತ ನೀವೇನ್ ಮಾಡಿ, ಕರೆಕ್ಟಾಗಿ ತಿಳ್ಕೊಂಡು ಏನ್ ಮಾಡಿ ಅದನ್ನ ನೀವು ಮಾಡಿ. ಅಂದ್ರೆ ಅದು ಮಾಡಕ್ಕೆ ಒಂದು ಕ್ರಮ ಇದೆ ಅಂತ ಅರ್ಥ. ನೆಕ್ಸ್ಟ್ ಬ್ರದರ್ ಮುಂದಕ್ಕೆ. 30ನೇ ವಾಕ್ಯ. ಈ ಕಾರಣದಿಂದಲೇ ನಿಮ್ಮಲ್ಲಿ ಬಹುಮಂದಿ ಬಲಹೀನರು, ರೋಗಿಗಳು ಆಗಿದ್ದಾರೆ ಮತ್ತು ಅನೇಕರು ಸಾಯುತ್ತಾರೆ. ನೋಡ್ರ, ಅದಕ್ಕೆ ಅಂತ ತಿಳ್ಕೊಂಡ್ಬಿಡ್ತಾರೆ. ಕಾಯಿಲೆ ಬಂದ್ಬಿಟ್ರೆ, ನಾನೇನ್ ಮಾಡಿಲ್ಲ, ಪ್ರಭುರಾತ್ರಿ ಭೋಜನ ತಗೊಂಡಿಲ್ಲ, ಏನು ಸಿರಪ್ ಟಾನಿಕ ತೊಗೊಳೋದಿಕ್ಕೆ. ಅಲ್ಲಿ ಆಕ್ಚುಲಿ ಕಾಯಿಲೆ ಬಗ್ಗೆ, ನಾರ್ಮಲ್ ಆಗಿರೋ ಕಾಯಿಲೆ ಬಗ್ಗೆ ಹೇಳ್ತಾನೆ ಇಲ್ಲ. ನಾರ್ಮಲ್ ಆಗಿರೋದು ಸಾವು ಬಗ್ಗೆ ಹೇಳ್ತಾ ಇಲ್ಲ. ಪ್ರಭುರಾತ್ರಿ ಭೋಜನ ತಗೊಂಡ್ಬಿಟ್ರೆ ಸತ್ತೋಗ್ಬಿಡ್ತಾರ ಯಾರ ತಗೊಂಡಿದ್ರೆ? ಅಲ್ವರ. ಇಲ್ಲಿ ಹೇಳ್ತಾರೋ ಆತ್ಮಿಕ ಸಾಯೋದ್ ಬಗ್ಗೆ. ಆತ್ಮಿಕವಾಗಿ ಕಾಯಿಲೆಗಳು ಬರೋದು. ಅದಕ್ಕೆ ನೋಡ್ರಿ, ಎಷ್ಟು ಜನ ಕ್ರೈಸ್ತವ್ರಿಗೆ ಸತ್ಯವೇದನೆ ಗೊತ್ತಿರಲ್ಲ, ಸುಮ್ನೆ ಜೀವಂತವಾಗಿರ್ತಾರೆ. ಏನೋ ಅದ್ರ ಜೀವಂತವಾಗಿ ಇದನ್ನ ತಾವು ಭಾವಿಸ್ಕೊಬೇಕು, ದೇವ ದೃಷ್ಟಿಯಲ್ಲಿ ಸತ್ತಂತಾನೆ ಲೆಕ್ಕ ಅಲ್ವರ. ಅದಕ್ಕೆ ಅಪೊಸ್ತಲ ಯೋಹಾನ ಪ್ರಕಟಣೆ ಪುಸ್ತಕದಲ್ಲಿ ಹೇಳ್ತಾರಲ್ಲ, ನೀನ್ ನಿರ್ಭಾಗ್ಯನೋ, ನೀನು ದರಿದ್ರನೋ, ನೀನ್ ವಸ್ತ್ರ ಇಲ್ಲದವನಾಗಿದ್ಯಾ, ನಿನ್ಗೆ ಕಣ್ ಕಾಣಿಸ್ತಾ ಇಲ್ಲ ಅಂತಂದ್ಬಿಟ್ಟು ನಿನ್ಗೆ ಇದೇ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾರೆ. ಆ ಒಂದು ದುರಾವಸ್ಥೆಯಲ್ಲಿ ಏನಾಗ್ಬಿಡ್ತೀವಿ, ಕಂಡೀಷನ್ ಹೋಗ್ಬಿಡ್ತೀರಿ. ಅದರಿಂದ ನೋಡ್ಬೇಕಾರೆ ಏನ್ರಿ, ನಾವು ನಮ್ಮನ್ನೇ ತೀರ್ಪು ಮಾಡ್ಕೊಂಡ್ರೆ ದೇವ್ರು ನಮ್ಮನ್ನ ಲೋಕ ಜೊತೆಗೆ ತೀರ್ಪು ಮಾಡಲ್ಲ ಅಂತ 31ನೇ ವಾಕ್ಯದಲ್ಲಿ ಹೇಳ್ತಾರೆ. ಓದಿ ಬದರ್ 31. ನಮ್ಮನ್ನು ನಾವೇ ವಿಚಾರಿಸಿಕೊಂಡ್ರೆ ನ್ಯಾಯವಿಚಾರಣೆಗೆ ಒಳಗಾಗುವುದಿಲ್ಲ. ಹಂಗಾರೆ ನಾವು ಏನ್ ಮಾಡ್ಬೇಕು ಇವಾಗ? ನ್ಯಾಯ ವಿಚಾರಣೆ ಮಾಡ್ಬೇಕು, ಅಂದ್ರೆ ಸ್ಟಡಿ ಮಾಡ್ಬೇಕು, ನಾವು ಮಾಡ್ತಾ ಇರೋದು ಕರೆಕ್ಟಾ ಅಥವಾ ರಾಂಗ ಅಂತ. ಅಲ್ಲರ ಕರ್ತನಲ್ಲಿ ಪ್ರೀತಿ ಅಂತ ಸೋರಸಗಳೇ, ಹಂಗಾರೆ ಯಾವ್ದು ಸರಿ? ತಿಂಗಳಿಗೆ ಸು ತಗೊಬೇಕಾ, ವಾರಕ್ಕೆ ತಗೊಬೇಕಾ, ದಿನಾಲು ತಗೊಬೇಕಾ? ಕರ್ತನಲ್ಲಿ ಪ್ರೀತಿ ಅನ್ಸೋಗಳೇ, ಯೇಸು ಕರ್ತನು ಇದನ್ನ ಏನ್ ಮಾಡ್ದ ಅದನ್ನೇ ಅಪೊಸ್ತಲ ಪೌಲ್ ಕೊಡೋದು. ಕರ್ತನಿಂದ ಹೊಂದಿದ್ದೇನೋ, ಕರ್ತನು ತಾನು ಹಿಡಿದುಕೊಟ್ಟಂತ ರಾತ್ರಿ ಇದು ಮಾಡಿದ್ರು ಅಂತ ಹೇಳ್ತಾರೆ. ಲೂಕ 22ನೇ ಅಧ್ಯಾಯದಲ್ಲಿ 19-20 ಬರ್ತಾರೆ. ನಮ್ಗೆ ಚೆನ್ನಾಗಿ ಗೊತ್ತಿರೋದು, ನಾವು ವಾಕ್ಯ ಓದಕ್ ಹೋಗಲ್ಲ. ಸರಿ, ಫಸ್ಟ್ ಕರ್ತನ ಏನ್ ಮಾಡ್ತಾರೆ? ರೊಟ್ಟಿನ ತಗೊಂತಾರೆ. ಎರಡನೇದಾಗಿ ದ್ರಾಕ್ಷಿ ರಸ ತಗೊಂತಾರೆ. ಯಾಕೆ ಯೇಸು ಕ್ರಿಸ್ತನು 2 ತಗೊಂಡ್ರು ಅಲ್ವರ? ಸುಮ್ಮನೆ ರೊಟ್ಟಿ ತಗೊಂಡು ಮುಗಿಸ್ಬಿಡುವ ಆಯ್ತಲ್ವಾ? ದ್ರಾಕ್ಷಿ ರಸದ ಬಗ್ಗೆ ಅವ್ರು ತಗೊಳಂತ ಅವಶ್ಯಕತೆನೇ ಇರ್ಲಿಲ್ಲ. ಯಾಕೆ 2 ಕೂಡ ಏನ್ ಮಾಡಿದ್ರು? ಅವ್ರು ತಗೊಂಡ್ರು. ಮೊದಲೇ ಯಾಕೆ ರೊಟ್ಟಿ ತಗೊಂಡ್ರು? ಅದಾಗಿ ನಂತರ ಯಾಕೆ ದ್ರಾಕ್ಷಿ ರಸ ತಗೊಂಡ್ರು? ರೊಟ್ಟಿ ಅಂದ್ರೆ ನಮ್ಗೆ ಚೆನ್ನಾಗಿ ಗೊತ್ತು. ಯೇಸು ಕ್ರಿಸ್ತು ಯೋಹಾನ 6ನೇ ಅಧ್ಯಾಯದಲ್ಲಿ ಹೇಳ್ತಾರೆ, ನಾನೇ ಪರಲೋಕದಿಂದ ಇಳಿದು ಬಂದಂತ ರೊಟ್ಟಿ. ಈ ರೊಟ್ಟಿನ ಯಾರ ತಿಂದ್ರೆ ಅವ್ರು ಸದಾಕಾಲ ಜೀವಿಸರು, ಅವ್ರು ಸಾಯದೇ ಇಲ್ಲ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಅಲ್ವ. ಹಂಗಾರೆ ಏನಪ್ಪಾ ಅದು ರೊಟ್ಟಿ ಅಂತಂದ್ರೆ? ಕ್ರಿಸ್ತನ ದೇಹ. ಯೇಸು ಕ್ರಿಸ್ತನ ದೇಹದ ಮುಖಾಂತರ ನಮಗೇನಪ್ಪ ಸಿಕ್ತು ಅಂದ್ರೆ ಜೀವನ ಸಿಕ್ತು.
ನಮ್ಮ ಪಾಪದಿಂದ ಬಿಡುಗಡೆ ಸಿಕ್ಕಿ ನಮ್ಮ ಪಾಪನೆಲ್ಲ ಕ್ಷಮಿಸಿ ನಮ್ಮನ್ನ ದೇವ್ರು ಏನ್ ಮಾಡಿದ್ರೆ ನೀತಿವಂತರಾಗಿ ಏನ್ ಮಾಡಿದಾರೆ ಅಲ್ಲಿ ನಮ್ಮನ್ನ ಎಣಿಸಿದರೆ ಅಲ್ವರ. ಆದಾಮಿಂದಂತ ಬಂದಂತ ಮರಣದಂಡನೆನ ಕ್ರಿಸ್ತನ ಮುಖಾಂತರ ನಮ್ಗೆ ವಿಮೋಚಿಸಿ ನಮ್ಮ ಎಲ್ಲಾ ಪಾಪಗಳನ್ನ ಕ್ಷಮಿಸಿ ನಮ್ಮನ್ನ ದೇವ್ರೇನ್ ಮಾಡಿದ್ರೆ ಆತನ ದೃಷ್ಟಿಲಿ ನೀತಿವಂತರಾಗಿ ಮಾಡಿದ್ದಾರೆ. ನೋಡಿ ಓದನ ರೋಮಾಪುರದಲ್ಲಿ 5ನೇ ಅಧ್ಯಾಯ 1ನೇ ವಾಕ್ಯ ಓದ್ರಿ ದಯವಿಟ್ಟು. ಹೀಗಿರಲಾಗಿ ನಾವು ನಂಬಿಕೆಯಿಂದ ನೀತಿವಂತರಾದ ಕಾರಣ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ದೇವರೊಂದಿಗೆ ಉಂಟಾದ ಸಮಾಧಾನದಲ್ಲಿ ಇರೋಣ. ನೋಡ್ರ ನಾವೇನಾಗಿದಂತೆ ನಂಬಿಕೆಯಿಂದ ನೀತಿವಂತರಾಗಿದ್ದೀವಿ. ನಿಜವಾಗ್ಲೂ ನೀತಿವಂತರಲ್ಲ, ನಂಬಿಕೆಯಿಂದ ಅನೀತಿವಂತರ ದೇವರು. ಸರಿ, ನೀನ್ ನಂಬಿಕಸ್ತನೋ, ನೀನ್ ನೀತಿವಂತನೋ ಅಂತ ದೇವ್ರ ಮಾಡ್ತಾರೆ, ಪರಿಗಣಿಸ್ತಾರೆ. ಇದೇ ಆ ರೊಟ್ಟಿಯಿಂದ ಬಂದಿರಂತ ನಮಗೆ ಆದಾಯ. ನಮ್ಮ ಪಾಪನೆಲ್ಲ ಕ್ಷಮಿಸಿ ನೀನು ಪಾಪಿನೇ ಅಲ್ಲ ಅಂತ ಏನ್ ಮಾಡ್ತಾರೆ, ನನ್ನ ಕನ್ಸಿಡರ್ ಮಾಡ್ತಾರೆ. ಸರಿಪಾ, ದ್ರಾಕ್ಷ ರಸ ಅಂದ್ರೆ ಏನು? ಪಾತ್ರೆ. ಯೇಸು ಕ್ರಿಸ್ತ ಹೇಳ್ತಾರೆ, ನೀವು ಈ ಪಾತ್ರೆ ಎಲ್ಲ ತಗೊಂಡು ನೀವೇನ್ ಮಾಡಿ, ನೀವೆಲ್ಲರೂ ಕುಡೀರಿ, ಡ್ರಿಂಕ್ ಯು ಆಲ್ ಆಫ್ ಇಟ್, ಎಲ್ಲರೂ ನೀವೇನ್ ಮಾಡ್ರಿ ಕುಡೀರಿ ಅಂತ ಹೇಳ್ತಾರೆ. ಇದನ್ನ ಯೇಸು ಕ್ರಿಸ್ತ ಹೇಳ್ತಾರೆ, ಇದು ಹೊಸ ಒಡಂಬಡಿಕೆ ಸ್ಥಾಪನೆಗಾಗಿ ಸುರಿಸಲ್ಪಟ್ಟಂತ ನನ್ನ ರಕ್ತ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ರಕ್ತ ಅಂದ್ರೆ ಏನು? ಬೈಬಲಲ್ಲಿ ಆದಿಕಾಂಡ 9ನೇ ಅಧ್ಯಾಯ ಓದ್ಬೇಕಾರೆ ಮೊದಲು ಮಾಂಸಾಹಾರಿಯಾಗೆ ಮನುಷ್ಯನ ಮಾಡ್ಬೇಕಂತ ಹೇಳ್ತಾರೆ. ನೀವೇನೇ ಮಾಂಸ ತಿನ್ಬೇಕಾರೆ ರಕ್ತನ ತಿನ್ಬಾರ್ದು, ಯಾಕಂದ್ರೆ ರಕ್ತದಲ್ಲಿ ಏನಿದೆ? ಜೀವ. ಜೀವನ ಏನ್ ಮಾಡ್ಬಾರ್ದು, ನೀವು ತಿನ್ಬಾರ್ದು. ಅದನ್ನ ಜೀವನ ಏನ್ ಮಾಡ್ಕೋ, ಸೋರ್ಸ್ಬಿಡ್ಬೇಕು, ಬಿಟ್ಬಿಡ್ಬೇಕು. ಜೀವ ಬಿಟ್ಟೋಗಿದ್ಮೇಲೆನೆ ನೀವೇನ್ ಮಾಡ್ಬೇಕು, ತಿನ್ಬೇಕು ಅಂತ ಹೇಳ್ತಾರೆ. ಅಂದ್ರೆ ರಕ್ತ ಅಂದ್ರೆ ಯೇಸು ಕ್ರಿಸ್ತನ ಜೀವ ಅಂದ್ರೆ ಏನರ್ಥ? ಯೇಸು ಕ್ರಿಸ್ತನ ಜೀವಿತ ಹೆಂಗಿತ್ತು ಅಲ್ರ? ಆ ಜೀವ ಅಂತಂದ್ರೆ ಯೇಸು ಕ್ರಿಸ್ತನ ಜೀವಿತ ಹೇಗಪ್ಪ ಇತ್ತು ಅಂತ ನೋಡ್ಬೇಕಾರೆ ಏನ್ರಿ, ಒಳ್ಳೆ ಉದಾಹರಣೆ ಆಗಿತ್ತು. ತ್ಯಾಗಮಯವಾದಂತ ಒಂದು ಜೀವಿತ ಏನಿತ್ತು ಯೇಸು ಕ್ರಿಸ್ತ ಇತ್ತು. ಅದಕ್ಕೆ ಯೋಹನ 6ನೇ ಅಧ್ಯಾಯದಲ್ಲಿ ನಾವು ಹೇಳೋ ರೊಟ್ಟಿ ಬಗ್ಗೆ ಓದಲ್ಲ, ಅದೇ ಇದ್ರಲ್ಲಿ ವಾಕ್ಯದ ಸ್ವಲ್ಪ ಕೆಳಗೆ ಓದ್ಕೊಂಡ್ ಬಂದ್ರೆ, ನನ್ನ ದೇಹವನ್ನು ನನ್ನ ರಕ್ತವನ್ನು ಯಾರೋ ಕುಡಿದ್ರೆ ಇದ್ರೆ ನಿಮ್ಮಲ್ಲಿ ನಿತ್ಯ ಜೀವ ಇಲ್ಲ ಅಂತ ಅಂದ್ಬಿಡ್ತಾರೆ. ಎಷ್ಟೋ ಜನ ಬೇಜಾರಾಗ್ಬಿಡ್ತಾರೆ. ಇದೇನಪ್ಪ ಏನೋ ಒಂದು ಮನುಷ್ಯನ ಮಾಂಸನ ತಿನ್ನುವಂತ ಹೇಳ್ತಾರೆ, ಕ್ಯಾನಿಬಲ್ಸ್ ಇವರು, ಇದು ಧರ್ಮಶಾಸ್ತ್ರಕ್ಕೆ ವಿರುದ್ಧವಾಗಿದ್ದು ಬಿಟ್ಟು ಹೋಗ್ಬಿಡ್ತಾರೆ. ಸ್ವಲ್ಪ ನಿಧಾನವಾಗಿ ಯೇಸು ಕ್ರಿಸ್ತನ್ ಕೇಳಿದ್ರೆ ಯೇಸು ಕ್ರಿಸ್ತ ಏನ್ ಮಾಡಿರೋರು, ಅದನ್ನ ಬಿಡಿಸಿ ಹೇಳಿರೋರು. ರೊಟ್ಟಿನ ತಿನ್ಬೇಕು, ದೇಹನ್ ತಿನ್ಬೇಕು, ಮಾಂಸನ್ ತಿನ್ಬೇಕು, ರಕ್ತನ ಕುಡಿಬೇಕು ಅನ್ನೋ ಏನರ್ಥ ಅಂದ್ರೆ ಅವ್ರ ಜೀವಿತನ ಸಂಪೂರ್ಣವಾಗಿ ನಾವೇನಾಗಬೇಕು, ಅಳವಡಿಸ್ಕೊಳೋರಾಗಿರ್ಬೇಕು. ನಮ್ಮ ಜೀವಿತದಲ್ಲಿ ಸಂಪೂರ್ಣವಾಗಿ ಏನಾಗಿರ್ಬೇಕು, ಅದಿರ್ಬೇಕು. ಕರ್ತನಲ್ಲಿ ಪ್ರೀತಿ ಅಂತ ಸೋದರ ಸೋದರಿಗಳೇ, ಅದಕ್ಕೆ ನೋಡ್ಬೇಕಾರೆ ಏನ್ರಿ ಹೇಳೋದು ಅಂದ್ರೆ, ಏನ್ರಿ ಇವಾಗ ಯಾರು ಒಳ್ಳೆ ಸಖತ್ತಾಗಿ ಓದ್ಬಿಟ್ರೆ ಅಂತ ತಿಳ್ಕೊಳ್ಳಿ, ಬಯಾಲಜಿ, ಬಾಟ್ನಿ, ಝೂಯಾಲಜಿ ಎಲ್ಲ, ಅವ್ರು ನೋಡ್ಬಿಟ್ಟು ಏನ್ ಹೇಳ್ತಾರೆ, ಇವರೆಲ್ಲಾನು ಅರ್ಧಕ್ಕೆ ಕುಡ್ದ್ಬಿಟ್ಟವ್ರಪ್ಪ ಅಂತ ಹೇಳ್ತಾರೆ. ಅರ್ಧ ಕುಡ್ದ್ಬಿಟ್ಟ ಏನ್ ಮೀನಿಂಗು, ಟೆಕ್ಸ್ಟ್ ಬುಕ್ನ ಅರ್ಧಬಿಟ್ಟು ಕುಡ್ದ್ಬಿಟ್ಟವ್ರ ಅಂತಾನ ಎಲ್ಲ ಜೀರ್ಣ ಮಾಡ್ಕೊಂಬಿಟ್ಟ. ಅದನ್ನೇ ಯೇಸು ಕ್ರಿಸ್ತ ಹೇಳಿದ್ದು ಅಲ್ವರ, ನನ್ನ ಒಂದು ದೇಹ ನನ್ನ ರಕ್ತನ ಕುಡಿದ್ರೆ ನಿಮ್ಮ ಜೀವಿತ ಇಲ್ಲ, ನನ್ನನ್ನ ನೀವು ಅರಗಿಸ್ಕೊಂಡ್ರೆ ಇದ್ರೆ, ನನ್ನನ್ನ ನೀವು ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಇದ್ರೆ ನಿಮ್ಮಲ್ಲಿ ಜೀವ ಇಲ್ಲ. ಅದಕ್ಕೆ ಏನ್ರಿ, ರಕ್ತ ಅಂದ್ರೆ ಯೇಸು ಕ್ರಿಸ್ತನ ಜೀವಿತ. ಯೇಸು ಕ್ರಿಸ್ತ ಹೆಂಗಪ್ಪ ನಡೆದ್ರು ಜೀವನದಲ್ಲಿ, ಲೋಕದಲ್ಲಿ ಹೇಗಿದ್ರ? ಒಳ್ಳೆ ಮಾದರಿಯಾಗಿ. ದೇವ್ರು ಹೆಂಗಿದ್ರಂತೆ? ಸುಗಂಧ ವಾಸನೆ ಆಗಿದ್ರಂತೆ. ಎಫೆಸರ್ ಬಂದ ಪತ್ರಿಕೆ 5ನೇ ಅಧ್ಯಾಯ 2ನೇ ವಾಕ್ಯ, ಎಫೆಸರ್ 5:2 ಓದಿ ಬ್ರದರ್. ಕ್ರಿಸ್ತನು ನಿಮ್ಮನ್ನು ಪ್ರೀತಿಸಿ ನಮ್ಮೆಲ್ಲರಿಗೋಸ್ಕರ ತನ್ನನ್ನೇ ದೇವರಿಗೆ ಸುಗಂಧ ವಾಸನೆಯಾದ ಕಾಣಿಕೆಯಾಗಿಯೂ ಯಜ್ಞವಾಗಿ ಸಮರ್ಪಿಸಿಕೊಂಡ ಪ್ರಕಾರ ನೀವು ಪ್ರೀತಿಯಲ್ಲಿ ನಡೆದುಕೊಳ್ಳಿರಿ. ನೋಡ್ರ ಏನ್ತೆ ಸುಗಂಧ ವಾಸನೆ ಆಗಿರುತ್ತೆ, ಯಜ್ಞ ತರ. ಇದೇ ನಡ್ಕೊಳ್ರಿ, ಇದೇ ಕ್ರಿಸ್ತನ ಲೈಫ್ ಸ್ಟೈಲ್, ಸ್ಯಾಕ್ರಿಫಿಷಿಯಲ್ ಲೈಫ್. ಅದನ್ನೇ ಅಪೊಸ್ತಲ ಪೌಲ ಹೇಳೋ ರೋಮಾಪುರದಲ್ಲಿ 12 ನಿಮ್ಮ ದೇಹಗಳನ್ನ ದಯವಿಟ್ಟು ಸಜೀವ ಯಜ್ಞವಾಗಿ ಏನ್ ಮಾಡಿ ನೀವು ಅರ್ಪಿಸಿ ಅಂತ ಬಿಟ್ಟು ಅಲ್ಲರ. ಅದಕ್ಕೆ ನೋಡ್ಬೇಕ್ರೆ ಏನ್ರಿ, ಯೋಹಾನ ಮತ್ತೆ ಯಾಕೋಬರ ತಾಯಿ ಯೇಸು ಕ್ರಿಸ್ತನ ಬಂದು ಕೇಳ್ತಾರೆ, ಸ್ವಾಮಿ ನನ್ನ 2 ಮಕ್ಳುಗಳಿಗೆ ಏನ್ ಮಾಡಿ ಎಡ ಭಾಗದಲ್ಲಿ ಬಲ ಭಾಗದಲ್ಲಿ ಕೂತ್ಕೊಳ್ಳೋಕೆ ಅವಕಾಶ ಕೊಡಿ ಅಂತ. ಅವ್ ಕ್ರಿಸ್ತನ ಏನ್ ಹೇಳ್ತಾರೆ, ನೋಡಮ್ಮ ನೀನ್ ಏನ್ ಕೇಳ್ತಾ ಇದೆಯಾ ನಿನ್ ಗೊತ್ತಿಲ್ಲ, ಆದ್ರೆ ಇದು ದೇವ್ರು ಕೊಡ್ತಾರೆ. ಯಾರು ಕೊಡ್ತಾರೆ ಅಂದ್ರೆ, ನಾನ್ ತೊಡಂತ ದೀಕ್ಷಾ ಸ್ಥಾನದಲ್ಲಿ ನಿಮ್ಮಲ್ಲಿ ದೀಕ್ಷಾ ಸ್ಥಾನ ನೋಡಕ್ ಆದೀತಾ? ನಾನ್ ಕುಡಿಯುವಂತ ಪಾತ್ರೆಯಲ್ಲಿ ನಿಮ್ಮಿಂದ ಕುಡಿಯಲು ಆದೀತಾ ಅಂತ ಏನ್ ಮಾಡ್ತಾರೆ ಅಲ್ಲಿ ಕೇಳ್ತಾರೆ. ಓದ ನೋಡಿ ಮತ್ತೆ 20ನೇ ಅಧ್ಯಾಯ 21ರಿಂದ 22. ಆತನ ಆಕೆಯನ್ನು ನಿನಗೇನು ಬೇಕಮ್ಮ ಎಂದು ಕೇಳಲು ಆಕೆ, ನಿನ್ನ ರಾಜ್ಯದಲ್ಲಿ ನನ್ನ ಈ 2 ಮಕ್ಕಳಲ್ಲಿ ಒಬ್ಬನು ನಿನ್ನ ಬಲಗಡೆಯಲ್ಲಿಯೂ ಮತ್ತೊಬ್ಬನು ಎಡಗಡೆಯಲ್ಲಿ ಕೂತ್ಕೊಳ್ಳೋದಕ್ಕೆ ಅಪ್ಪಣೆ ಆಗಬೇಕು ಅಂದಳು. ಅದಕ್ಕೆ ಯೇಸು,
ನೀವು ಬೇಡಿಕೊಂಡಿದ್ದು ಏನೆಂದು ನಿಮಗೆ ತಿಳಿಯದು. ನಾನು ಕುಡಿಯಬೇಕಾಗಿರುವ ಪಾತ್ರೆಯಲ್ಲಿ ನೀವು ಕುಡಿಯೋದು ನಿಮ್ಮಿಂದ ಆದತೆ ಎಂದು ಕೇಳಲು ಅವರು ಆಗೋದು ಅಂದರು. ನೋಡ್ರ ಆಗ ಆತನು ಸಾಕ್ಬಿಡಿ ಥ್ಯಾಂಕ್ ಯು. ಅದಕ್ಕೆ ಹೇಳ್ತಾರೆ, ನಾನ್ ಕುಡಿಯುವಂತ ಒಂದು ಪಾತ್ರೆಯಲ್ಲಿ ನಿಮ್ಮಿಂದ ಕುಡಿಯಲು ಆದೀತೆ ಅಲ್ವರ. ಯೋಚನೆ ಮಾಡಿರ್ತೀನಿ, ಇವಾಗ ಏಸು ಕುಡಿದಂತ ಕಪ್ಪಲ್ಲಿ ಶಿಷ್ಯರು ಕೂಡ ಕಟ್ಟಿರಲ್ಲ, ಅದೇ ತರ ಮಾಡಿದವ್ರು. ಪ್ರಭುರಾತ್ರಿ ಭೋಜನ ಇದೇ ಕುಡಿದ್ರು, ಅದೇ ಗ್ಲಾಸ್ ಕೊಟ್ರು, ಅದೇ ಗ್ಲಾಸ್ ಕುಡಿದ್ರು. ನೀವು ಕುಡಿಯೋ ಗ್ಲಾಸ್ ನಾನು ಕುಡಿಯಕ್ಕಾಗಲ್ವಾ? ಆರಾಮಾಗಿ ಕುಡಿಬೋದು. ಮತ್ತೆ ಏಸು ಕ್ರಿಸ್ತು ಏನ್ ಲಿಟ್ರಲ್ ಆಗಿರೋ ಪಾತ್ರೆ ಬಗ್ಗೆ ಹೇಳ್ತಾರ? ಇಲ್ಲ ಇಲ್ಲ ಇಲ್ಲ. ಪಾತ್ರೆ ಏನು ಅಂದ್ರೆ ಏನ್ರಿ? ಅನುಭವ. ಅದರ ಏಸು ಕ್ರಿಸ್ತನ್ಗೆ ದೇವ್ರು ಕೊಟ್ಟಂತ ಅನುಭವಗಳಲ್ಲಿ, ಈ ಅನುಭವಗಳಲ್ಲಿ ನಿಮ್ಗೆ ಅಂದ್ರೆ ಪಾಲ್ಗೊಳ್ಳೋದಕ್ಕೆ ನೀವು ಸಿದ್ಧನಾ? ಪಾತ್ರೆ ಅಂತಂದ್ರೆ ಪಾತ್ರ ಅಂತ ಹೇಳ್ತಿ ಗೊತ್ತಾ? ರೋಲ್, ಅದರ ರೋಲ್ ಮಾಡೆಲ್. ನನಗೆ ದೇವರು ಒಂದು ಪಾತ್ರ ಕೊಟ್ಟಿದ್ದಾರೆ ಭೂಲೋಕದಲ್ಲಿ ಬಂದು ನಾನು ಮಾಡ್ಬೇಕು ಅಂತ ಅಂದ್ಬಿಟ್ಟು, ಇದನ್ನ ನಾನು ಮಾಡೋಗ್ತಾ ಇದ್ದೀನಿ. ಈ ಪಾತ್ರ ಅಲ್ವರ, ಈ ರೋಲ್ ಇದೆ ಗೊತ್ತಾ? ಈ ಅನುಭವಗಳು ನನಗೆ ಕೊಟ್ಟಿಲ್ಲ, ಇದನ್ನಲ್ಲಿ ನಿಮ್ಗೆ ಕುಡಿಯೋದಕ್ಕೆ ಸಾಧ್ಯತೆನಾ? ಇದೆಯಾ ನಿಮ್ಗೆ ಮನಸ್ಸು ಅಂತ ಏನ್ ಮಾಡ್ತಾರೆ ಕೇಳ್ತಾರೆ. ಅದಕ್ಕೆ ಹೇಳ್ತಾರೆ ಯೇಸು ಕ್ರಿಸ್ತು, ನೀವೆಲ್ಲಾರು ಕುಡೀರಿ. ಏನರ್ಥ? ನೀವೆಲ್ಲರೂ ಶೇರ್ ಮಾಡ್ಕೊಳ್ಳಿ. ನೋಡಿ, ಇದನ್ನ ತುಂಬಾ ಚೆನ್ನಾಗಿ ಯೇಸು ಕ್ರಿಸ್ತು ಎಲ್ಲಪ್ಪ ಹೇಳಿದಾರೆ ಅಂದ್ರೆ, ಪೇತ್ರ ಒಂದ್ಸತಿ ಯೇಸು ಕ್ರಿಸ್ತನ ಏನ್ ಮಾಡ್ತಾರೆ, ಅರೆಸ್ಟ್ ಮಾಡ್ಕೊಂಡ್ ಬರಕ್ಕೆ ಸೋಲ್ಜರ್ನ ಕಿವಿನ ಏನ್ ಮಾಡ್ತಾರೆ, ಕಟ್ ಮಾಡ್ಬಿಡ್ತಾರೆ. ಮಲ್ಕೋಸ್ ಕಿವಿನ ಕಟ್ ಮಾಡಿದ ತಕ್ಷಣ ಯೇಸು ಕ್ರಿಸ್ತು ಹೇಳ್ತಾರೆ, ಪೇತ್ರನ್ಗೆ ಬೈತಾರೆ, ನಿನ್ ಕತ್ತಿನ ಮಾಡೋ ಹೊರೆಯಲ್ಲಿ ಹಾಕೋ. ಯಾಕೆ? ದೇವರು ನನಗೆ ಕೊಟ್ಟಂತ ಪಾತ್ರೆಯಲ್ಲಿ ನಾನು ಪಾನ ಮಾಡಿದಿರ ಇದ್ ಬಿಡ್ತೀನ. ಓದಿ ಯೋಹಾನ 18:11 ಬದರ್. ಯೋಹಾನ 18:11. ಆಗ ಯೇಸು ಪೇತ್ರನಿಗೆ, ಕತ್ತಿಯನ್ನು ಒರೆಯಲು ಹಾಕು, ತಂದೆ ನನಗೆ ಕೊಟ್ಟಿರುವ ಪಾತ್ರೆಯಲ್ಲಿ ನಾನು ಕುಡಿಯಬಾರದೋ ಎಂದು ಹೇಳಿದನು. ನೋಡ್ರ, ತಂದೆ ಕೊಟ್ಟಿರಂತ ಪಾತ್ರೆ ನಾನು ಕುಡಿಯಬಾರದು. ಅದರ ಕುಡಿಬಾರ್ದಾ? ಕುಡಿತೀನಿ. ದೇವ್ರು ನನ್ ಕೊಟ್ಟಂತ ಪಾತ್ರೆಯಲ್ಲಿ ನಾನೇನ್ ಮಾಡ್ತೀನಿ, ಕುಡ್ತೀನಿ. ಏನ್ ಪಾತ್ರೆ ಇದ್ದಂಗಾರೆ ಅಲ್ಲಿ ಆಯ್ತಲ್ಲ ಅನುಭವ. ಏನ್ ಅನುಭವ? ಕ್ರಿಸ್ತನ ಅರೆಸ್ಟ್ ಮಾಡ್ಕೊಳಕ್ ಬಂದ್ರು, ಅವಮಾನ ಮಾಡಕ್ ಬಂದ್ರು, ಬಟ್ಟೆ ಎಲ್ಲ ಏನ್ ಮಾಡಿದ್ರು ಅದ ತಾಕರು, ಎಷ್ಟೆಲ್ಲ ಹೊಡೆದ್ರು ಅವ್ರಿಗೆ, ಎಷ್ಟೆಲ್ಲ ಅವ್ರಿಗೆ ಅವಮಾನ ಮಾಡಿದ್ರು, ಎಷ್ಟೆಲ್ಲ ಒಂದ್ ರೀತಿಯಲ್ಲಿ ಕೆಟ್ಟಾಗೆಲ್ಲ ಬೈದ್ಬಿಟ್ರು. ಈ ಒಂದು ಅನುಭವ ನಾನು ಕುಡ್ದಿರ ಬಿಟ್ಬಿಡ್ತೀನ? ಪೇತ್ರ ಏನಕ್ಕೆ ಯೇಸು ಕ್ರಿಸ್ತನ ಕಾಪಾಡಕ್ ಹೋಗಿದ್ದು? ನಮ್ಮ ಕರ್ತನ ಹಿಡಿತೀರಾ ನೀವು? ನಮ್ಮಿಂದ ದೂರ ಎಳ್ಕೊಂಡು ಹೋಗ್ತೀರಾ? ಅವ್ರಿಗೆ ಜೈಲ್ಗೆ ಹಾಕ್ತೀರಾ? ಶಿಲ್ಬೆಗೆ ಹಾಕ್ತೀರಾ? ಇದು ನಾನು ಎಂದಿಗೂ ಬಿಡೋದಿಲ್ಲ. ಕ್ರೈಸ್ತ ಹೇಳ್ತಾರೆ, ಈ ಒಂದು ಅನುಭವ ದೇವರು ನನಗೆ ನೇಮಿಸಿರ್ಬೇಕಾದ್ರೆ ನೀವ್ ಹೆಂಗ್ ತಡಿತೀರಾ ಅಂತ ಏನ್ ಮಾಡ್ತಾರೆ ಯೇಸು ಕ್ರಿಸ್ತ ಹೇಳ್ತಾರೆ. ಹಂಗಾರೆ ಪಾತ್ರೆ ಅಂತ ಏನಪ್ಪನ ಎಕ್ಸ್ಪೀರಿಯನ್ಸ್, ಬಿಟರ್ ಎಕ್ಸ್ಪೀರಿಯನ್ಸ್, ಕಹಿಯಾದ ಅನುಭವಗಳು. ಯೇಸು ಕ್ರಿಸ್ತು ಗಾರ್ಡನ್ ಆಫ್ ಗೆತ್ಸೆಮನೆ ಏನ್ ಕೇಳ್ಕೊಂತಾರೆ? ದೇವರೇ, ಸಾಧ್ಯವಾದ್ರೆ ಈ ಪಾತ್ರೆ ನನ್ನಿಂದ ಏನಾಗ್ಲಿ ಓದಿ ಮ್ಯಾಥ್ಯೂ 26:39 ಎಲ್ಲ ಇದ್ದೀರಾ ಅಥವಾ ಎಲ್ಲ ಸುಮ್ಮನೆ ಮೊಬೈಲ್ ಆನ್ ಮಾಡಿ ಕೂತ್ ಬಿಟ್ಟಿದ್ದೀರಾ? ನೋಡಿ ಮ್ಯಾಥ್ಯೂ 26:39 ಓದಿ. ಮ್ಯಾಥ್ಯೂ 26:39 ಓದ್ರಿ. ಸ್ವಲ್ಪ ಮುಂದೆ ಹೋಗಿ ಬೋರಲು ಬಿದ್ದು, ನನ್ನ ತಂದೆಯು ಸಾಧ್ಯವಾಗಿದ್ರೆ ಈ ಪಾತ್ರೆಯು ನನ್ನನ್ನು ಬಿಟ್ಟು ಹೋಗಲಿ, ಹೇಗೋ ನನ್ನ ಚಿತ್ತದಂತಾಗದೆ ನಿನ್ನ ಚಿತ್ತದಂತೆ ಆಗಲಿ ಎಂದು ದೇವರನ್ನು ಪ್ರಾರ್ಥಿಸಿದನು. ಅಲ್ವರ, ದೇವ್ರೇ ಸಾಧ್ಯವಾದ್ರೆ ಪಾತ್ರೆ ನನ್ನೇನಾಗ್ಲಿ ತೊಲಗೋಗ್ಲಿ. ಯಾವ ಪಾತ್ರೆ? ಅಲ್ಲಿತ್ತು ಗೊತ್ತಾ? ಗಾರ್ಡನ್ ಗೆತ್ಸೆಮನೆ ಇರೋಂತ ಸಂದೇಹ, ದೇವ್ರ ಮೇಲಿರೋಂಥ ಸಂದೇಹಗಳಿತ್ತು ಅವ್ರಿಗೆ. ಆ ಪಾತ್ರೆ ಅನುಭವ, ದೇವ್ರೇ ಇದ್ ನನ್ನಿಂದೇನಾಗ್ಲಿ ಬಿಟ್ಟೋಗ್ಲಿ. ಆದ್ರೆ ದೇವ್ರೇ, ನನ್ ಚಿತ್ತ ಅಲ್ಲ, ನಿನ್ ಚಿತ್ತದ ಪ್ರಕಾರ ಅನುಭವಿಸ್ಬೇಕಾದ್ನ ಅನುಭವಿಸಿದ್ರೆ ನಂಗೆ ಏನ್ ಕೊಡೋ, ಬಲ ಕೊಡು ಅಂತ ಕೇಳ್ಕೊಂತಾರೆ. ಕರ್ತನಲ್ಲಿ ಪ್ರೀತಿ ಅನ್ಸೋಗಳೇ, ಹಂಗಾರೆ ಪಾತ್ರೆ ಏನಪ್ಪಾ ಅಂತಂದ್ರೆ ಏನ್ರಿ? ಅನುಭವಗಳು, ಕಷ್ಟ ಸಂಕಟಗಳು. ಹಂಗಾರೆ ರೊಟ್ಟಿ ಕೊಟ್ಟು ಪಾತ್ರೆ ಕೊಟ್ಟರು ಹೆಂಗೋ ತಮ್ಮಿ ನಿಂಗು. ಫಸ್ಟ್ ಒಬ್ಬ ಯೇಸು ಕ್ರಿಸ್ತನ ಒಬ್ಬ ಏನ್ರಿ ಹಿಂಬಾಲಿಸೋರಾಗಿದ್ರೆ, ಯೇಸು ಕ್ರಿಸ್ತನ ಫಾಲೋವರ್ ಆಗಿದ್ರೆ, ಫಸ್ಟ್ ಯೇಸು ಕ್ರಿಸ್ತನ ಮುಖಾಂತರ ನೀತಿವಂತಿಕೆ ಹೊಂದಿದ್ಮೇಲೆ ಎರಡನೇದಾಗಿ ಆತನ ಶ್ರಮೆ ಸಂಕಟಗಳಲ್ಲಿ ಏನಾಗಬೇಕು? ಪಾಲ್ಗೊಳ್ಬೇಕು. ಆತನ ಪಟ್ಟಂತ ಅನುಭವಗಳಲ್ಲಿ ಪಾಲ್ಗೊಳ್ಳೋರಾಗಿರ್ಬೇಕು. ಇವೆರಡನ್ನು ದೇವ್ರು ಏನ್ ಮಾಡಿದ್ದಾರೆ? ದೇವ್ರ ಮಕ್ಕಳಿಗೆ ದಯಪಾಲಿಸಿರೋದು. ನೋಡಿ, ಓದನ ಫಿಲಿಪಿಯರಿಗೆ ಬರೆದಂತ ಪತ್ರಿಕೆ 1ನೇ ಅಧ್ಯಾಯ 29ನೇ ವಾಕ್ಯ. ಹೇಗೆಂದರೆ ಕ್ರಿಸ್ತನ ಮೇಲೆ ನಂಬಿಕೆ ಇಡುವುದು, ಆತನಿಗೋಸ್ಕರ ಬಾಧೆ ಅನುಭವಿಸುವುದು ನಿಮಗೆ ಅನುಗ್ರಹವಾಗಿ ದೊರೆಯಿತು. ನೋಡ್ರ, ಅನುಗ್ರಹವಾಗಿ ಏನಪ್ಪಾ ದೊರೆಯಿತು ಅಂದ್ರೆ ಒಂದೇ ಅಲ್ವಾ, ಎರಡು ಅಂತೆ. ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟು ನಮ್ಮ ಪಾಪಗಳ ಶಂಸದ್ ಮಾತ್ರ ಅಲ್ಲ. ಇವತ್ತು ಎಷ್ಟೋ ಜನ ಅಷ್ಟು ಮಾತ್ರ ತಿಳ್ಕೊಂಡ್ಬಿಡ್ತಾರೆ, ಮುಂದಕ್ಕೆ ಹೋಗೋದಿಲ್ಲ. ಮುಂದಕ್ಕೆ ಏನೈತೆ ಅಂತಲ್ಲಿ ಏನ್ರಿ? ಆತನ ಏನ್ರಿ ನಂಬಿಕೆ ಇಡೋದು ಮಾತ್ರ ಅಲ್ಲ, ಬಾಧೆಗಳನ್ನ ಅನುಭವಿಸೋದು, ಹಿಂಸೆಗಳನ್ನ ಅನುಭವಿಸೋದು ನಮ್ಗೆ
ಅನುಗ್ರಹ ದಾನವಾಗಿ ಏನ್ ಮಾಡೋದು ದೇವ್ರು ನಮ್ಗೆ ಕೊಟ್ಟವ್ರೆ. ಬರೀ ರೊಟ್ಟಿ ತಿನ್ಬಿಟ್ರೆ ಆಗ್ಬಿಡ್ತದ? ದ್ರಾಕ್ಷಿ ರಸದಲ್ಲಿ ಪಾಲ್ಗೊಳ್ಳೋದು ಯಾರಪ್ಪ ಅಲ್ವರ? ಇದು ಇವಾಗ ಸುವಾರ್ತೆಗಳಂತ ಕಂಡೀಷನ್ಸ್. ಇದನ್ನ ಎರಡು ನಾವೇನ್ ಮಾಡ್ಬೇಕು? ಮಾಡ್ಲೇಬೇಕು ಅಲ್ವರ? ನೀತಿವಂತರಾಗಿದ್ಮೇಲೆ ಕ್ರಿಸ್ತನ ಶ್ರಮೆ ಸಂಕಟಗಳಲ್ಲಿ ನಾವು ಪಾಲ್ಗಾರಾಗ್ಬೇಕು. ತ್ಯಾಗಮಯವಾದಂತ ಜೀವಿತ ನಡೆದಿಕ್ಕೆ ನಮ್ಮ ದೇಹಗಳ ಸಜೀವ ಯಜ್ಞವಾಗಿ ಏನ್ ಮಾಡ್ಬೇಕು? ದೇವ್ರಿಗೆ ಅರ್ಪಿಸ್ಬೇಕು. ಅದಕ್ಕೆ ಅಪೊಸ್ತಲ ಪೌಲು ತುಂಬಾ ಖುಷಿ ಪಟ್ರು. ಕೊಲೋಸ್ಯರು 1:24 ಹೇಳ್ತಾರೆ, ಏನಂತ ಹೇಳ್ತಾನೆ? ಕ್ರಿಸ್ತನ ಒಂದು ಶರೀರ ನಿಮಿತ್ತವಾಗಿ ಅಂತ ಉಳಿದಿರಂತ ಹಿಂಸೆಗಳಲ್ಲಿ ನಾನ್ ಪಾಲ್ಗೊಳ್ಳೋದಕ್ಕೆ ಏನ್ ಮಾಡ್ತೀನಿ? ತುಂಬಾ ನಾನು ಏನ್ ಮಾಡ್ತೀನಿ? ಸಂತೋಷ ಪಡ್ತೀನಿ ಅಂತ ಹೇಳ್ತಾರೆ. ಓದಿ ಬದರ್ ಕೊಲೋಸ್ಯರು 1:24 ಬದರ್. ಓದ್ರಿ ಬ್ರದರ್ ದಯವಿಟ್ಟು. ಕೊಲೋಸ್ಯರು 1:24. ಪೌಲನೆಂಬ ನಾನು ಈ ಸುವಾರ್ತೆಗೆ ಸೇವಕನಾದನು. ನಾನು ಈಗ ನಿಮಗೋಸ್ಕರ ಅನುಭವಿಸುತ್ತಿರುವ ಬಾಧೆಗಳಲ್ಲಿ ಸಂತೋಷಪಟ್ಟು ಕ್ರಿಸ್ತನ ಸಂಕಟಗಳೊಳಗೆ ಇನ್ನೂ ಉಳಿದದ್ದನ್ನು ಸಭೆಯೆಂಬ ಆತನ ದೇಹಕ್ಕೋಸ್ಕರ ನನ್ನ ಶರೀರದಲ್ಲಿ ಅನುಭವಿಸಿ ತೀರಿಸುತ್ತೇನೆ. ನೋಡ್ರ ಏನಂತಾರೆ? ಏನಂತ ಹೇಳ್ತಾರೆ ಅಲ್ಲಿ? ನಿಮಗೋಸ್ಕರ ಅನುಭವಿಸುತ್ತಿರುವ ಬಾಧೆಗಳಲ್ಲಿ ಸಂತೋಷಪಟ್ಟು, ಆದ್ರ ಕ್ರಿಸ್ತನ ಸಂಕಟಗಳಲ್ಲಿ ಇನ್ನ ಉಳಿದದನ್ನು ಸಭೆ ಎಂಬ ಆತನ ಒಂದು ದೇಹಕ್ಕೋಸ್ಕರ ಏನ್ರಿ ನನ್ನ ಶರೀರದಲ್ಲಿ ಅನುಭವಿಸೋದಕ್ಕೆ ನಾನು ಏನ್ ಮಾಡ್ತೀನಿ? ಸಂತೋಷ ಪಡ್ತೀನಿ, ತೀರಿಸ್ತೀನಿ ಅಲ್ವರ ಅಂತ ಹೇಳ್ತಾರೆ. ಅಂದ್ರೆ ಈ ಪಾತ್ರೆಯಲ್ಲಿ ಎಂತಾರೆ ಪಾಲ್ಗೊಳ್ಳೋದಿಕ್ಕೆ ಅಪೊಸ್ತಲ ಪೌಲ್ ತುಂಬಾ ಏನಾದ್ರೆ ಸಂತೋಷ ಪಟ್ರಿ ಅಲ್ವರ. ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸೊಗಳೆ ಇದನ್ನೇ ದೇವ್ರ ಮಕ್ಳಿಗೆ ದಯಪಾಲಿಸಿರೋದು ಅಲ್ವರ. ಅದಕ್ಕೆ ನೋಡ್ಬೇಕಾರೆ ಏನಪ್ಪಾ ಅಂತಂದ್ರೆ ಎರಡರಲ್ಲೂ ಏನಾಗ್ಬೇಕು? ನಾವು ಪಾಲ್ಗೊಳ್ಬೇಕು. ಎಷ್ಟು ಜನ ತಿಳ್ಕೊಂಡ್ಬಿಡ್ತಾರೆ, ಅಯ್ಯೋ ಬ್ರದರ್ ನಾವು ಪ್ರಭು ರಾತ್ರಿ ಭೋಜನದಲ್ಲಿ ಪಾಲ್ಗೊಳ್ಳಿಲ್ಲ ಅಂತಂದ್ರೆ ನಮಗ್ ಕಾಯಿಲೆ ಬಂದ್ಬಿಡ್ತದೆ ಅಂತನ್ಬಿಟ್ಟು ಅಲ್ಲರ. ನಮ್ಮ ಪಾಪಗಳಿಗೆ ಕ್ಷಮಾಪಣೆ ಇರಲ್ಲ ಅಂತಂದ್ಬಿಟ್ಟು ಅಲ್ಲರ. ಎಲ್ಲರೂ ಹೇಳಿದ್ಯಾ ಯೇಸು ಕ್ರಿಸ್ತ ಇನ್ನು ನಿಮ್ಮ ಪಾಪಗಳಿಗೆ ಕ್ಷಮಾಪಣೆ ಸುರಿಸಲ್ಪಟ್ಟಂತದ್ದು ಎಲ್ಲರೂ ಹೇಳಿದ್ಯಾ? ಇಲ್ಲ 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 ಇಲ್ಲ. ಏನಂತ ಹೇಳಿದಾರೆ ಅಂತಂದ್ರೆ, ನಮ್ಮ ಪಾಪಗಳ ಕ್ಷಮಾಪಣೆಗೆ ರೊಟ್ಟಿ ದ್ರಾಕ್ಷರಸ ಇಂಪಾರ್ಟೆಂಟ್ ಅಲ್ಲ. ನಮ್ಮ ಪಾಪಗಳನ್ನ ದೇವ್ರು ಹೆಂಗ್ ಕ್ಷಮಿಸಿದ್ದಾರೆ? ಯಾರ ರಕ್ತದಿಂದ ಕ್ಷಮಿಸಿದ್ದಾರೆ? ಯೇಸು ಯೇಸು ಕ್ರಿಸ್ತನ ರಕ್ತ ಸಫಿಶಿಯಂಟ್ ಅಲ್ರ. ಇದಕ್ಕೂ ದ್ರಾಕ್ಷರಸಕ್ಕೇನಿಲ್ಲ, ಅದು ಸಿಗ್ನಿಫಿಕೆನ್ಸೇ ಅಲ್ಲ, ಅದು ಅಲ್ರ, ಸಂಬಂಧನೇ ಇಲ್ಲ. ನೋಡಿ ಬೈಬಲ್ ಹೇಳ್ತಾರೆ 1 ಯೋಹಾನ 1:7 ಯೇಸು ಕ್ರಿಸ್ತನ ರಕ್ತವು ನಮ್ಮ ಸಕಲ ಪಾಪವನ್ನು ಏನ್ ಮಾಡ್ತಾರೆ? ನಿವಾರಣೆ ಮಾಡಂತದ್ದು ಏನೋ ಆಗಿದೆ. ಎಲ್ಲಾ ಪಾಪಗಳ ನಿವಾರಣೆ ಮಾಡಕ್ಕೆ ಯೇಸು ಕ್ರಿಸ್ತನ ರಕ್ತ ಏನ್ರಿ ಸಫಿಶಿಯಂಟ್ ಆಗಿದೆ, ಅಷ್ಟೇ ಸಾಕು. ಅದರ ಆತನ ಮೇಲೆ ನಂಬಿಕೆ ಇಟ್ರೆ ನಮ್ಗೆಲ್ಲಾ ಪಾಪಗಳು ಏನ್ ಮಾಡ್ತಾರೆ? ದೇವ್ರು ಕ್ಷಮಿಸ್ತಾರೆ ಹೊರತು ಇದಕ್ಕೂ ಪ್ರಭು ರಾತ್ರಿ ಭೋಜನ ತೊಗೊಳಕ್ಕೇನಿಲ್ಲ, ಅಲ್ಲ, ಸಂಬಂಧನೇ ಇಲ್ಲ ಅಲ್ರ. ನೋಡಿ ಇವಾಗ ಯೇಸು ಕ್ರಿಸ್ತನ ನಂಬ್ತೀರಿ ಅಲ್ರ. ಯೇಸು ಕ್ರಿಸ್ತನ ನಂಬಿಕೆನ ಒಂದ್ಸತಿ ನಂಬಿ ನಮ್ಮ ಪಾಪನ ಕ್ಷಮಾಪಣೆ ಹೊಂದಿದ್ಮೇಲೆ ಆ ನಂಬಿಕೆ ನಿರಂತರವಾಗಿ ಇರ್ತಾರೆ ಅಲ್ರ. ಇದನ್ನ ತಿರ್ಗಾ ಯೇಸು ಕ್ರಿಸ್ತು ನಮ್ಗಾಗಿ ಸಾಯಂತ ಅವಶ್ಯಕತೆ ಇದೆಯಾ? ಯೇಸು ಕ್ರಿಸ್ತು ಶಿಲ್ವೆ ಮೇಲೆ ನಮ್ಗಾಗಿ ಸತ್ರು. ಎಷ್ಟು ಸತಿ ಸತ್ರು? ದಿನ ಒಂದೇ ಸತಿ. ಮತ್ತೆ ಪ್ರಭು ರಾತ್ರಿ ಭೋಜನನ ಇದನ್ನು ಯೇಸು ಕ್ರಿಸ್ತನ ಸಾಯದಿಕ್ಕೆ ಅಂತ ಅನ್ಬಿಟ್ಟು ತಿರ್ಗಾ ಮಾಡ್ತಾ ಇದ್ರೆ ಇದು ಸರಿನಾ? ಓದಿ ಹಿಬ್ರಾಯರಲ್ಲಿ 7:27 ಓದಿ. ಹೀಬ್ರೂ 7:27 ಓದಿ. ಮೊದಲು ತಮ್ಮ ಪಾಪಕ್ಕಾಗಿ ಆಮೇಲೆ ಜನರ ಪಾಪಕ್ಕಾಗಿ. ಕರೆಕ್ಟ್ ಓದಿ ಬ್ರದರ್, ಮ್ಯೂಟ್ ಆಗೈತೆ ಬ್ರದರ್. ಹೋದ್ರು ಮೊದಲು ತಮ್ಮ ಪಾಪ ಪರಿಹಾರಕ್ಕಾಗಿ ಆಮೇಲೆ ಜನರು ಪಾಪ ಪರಿಹಾರಕ್ಕಾಗಿ ಸಮರ್ಪಣೆ ಮಾಡುವ ಲೇವಿಕ ಮಹಾಯಾಜಕರಂತೆ ಈತನು ಪ್ರತಿನಿತ್ಯವೂ ಸಮರ್ಪಿಸಬೇಕಾದ ಅವಶ್ಯವಿಲ್ಲ. ಈತನು ತನ್ನನ್ನೇ ಸಮರ್ಪಿಸಿಕೊಂಡು ಒಂದೇ ಸಾರಿ ಆ ಕೆಲಸವನ್ನು ಮಾಡಿ ಮುಗಿಸಿದನು. ಎಷ್ಟು ಸತಿ ಮುಗಿಸ್ಬಿಟ್ರಂತೆ? ಒಂದೇ ಸತಿ ಮಾಡಿ ಮುಗಿಸ್ಬಿಟ್ರು. ತಿರ್ಗಾ ರಿಪೀಟ್ ಮಾಡಂತ ಅವಶ್ಯಕತೆ ಇಲ್ಲ. ಕೆಲವು ಜನ ತಿಳ್ಕೊಳ್ತಾರೆ, ಬ್ರದರ್ ಪ್ರಭು ರಾತ್ರಿ ಭೋಜನ ಅಂದ್ರೆ ನಾವು ಯೇಸು ಕ್ರಿಸ್ತನ ಅಂಗೀಕಾರ ಮಾಡೋದಕ್ಕಿಂತ ಮುಂಚೆ ಎಲ್ಲಾ ಪಾಪಗಳಿಗೆ ಕ್ರಿಸ್ತನ ಸತ್ತೋಗ್ಬಿಟ್ರು. ಅರೆ ನಾವು ಕ್ರಿಸ್ತನ ಅಂಗೀಕಾರ ಮಾಡಿ ಮೇಲೆ ಮಾಡ್ತಿಲ್ಲ ಪಾಪಗಳು, ಅದಕ್ಕೆ ಯಾರು ಸಾಯೋದ? ಕ್ರಿಸ್ತನ್ ತಿರ್ಗಾ ಬಂದು ಸಾಯ್ತಾರ? ಇಲ್ಲ. ಅದಕ್ಕೆ ಏನ್ ಮಾಡ್ಬೇಕು? ಕೆಲವು ಜನ ನಂಬಿಕೆ ಏನಂದ್ರೆ ನಾವು ತಿರ್ಗಾ ಅವಾಗ ಪ್ರಭು ರಾತ್ರಿ ಭೋಜನ ಮಾಡ್ತಾ ಇದ್ರೆ ಯೇಸು ಕ್ರಿಸ್ತನ್ ತಿರ್ಗಾ ಏನ್ ಮಾಡ್ದಂಗೆ ಶಿಲ್ಬೆಗೆ ಹಾಕ್ತಂಗೆ, ಯೇಸು ಕ್ರಿಸ್ತನ್ ತಿರ್ಗಾ ರೊಟ್ಟಿ ಮುರಿದಂಗೆ, ದೇಹ ಮುರಿದಂಗೆ, ಯೇಸು ಕ್ರಿಸ್ತು ರಕ್ತ ಸುರಿಸ್ದಂಗೆ, ಯೇಸು ಕ್ರಿಸ್ತು ತಿರ್ಗಾ ನಮ್ಗಾಗಿ ಸತ್ತಂಗೆ ನಮ್ಮ ಪಾಪಗಳನ್ನೆಲ್ಲ ದೇವ್ರೇನ್ ಮಾಡ್ತಾರೆ? ಕ್ಷಮಿಸ್ತಾರೆ. ಇಲ್ಲ ಅಂದ್ರೆ ನಮ್ಗೆ ರೋಗ ಬಂದ್ಬಿಡ್ತದೆ ಅಂತ ಈ ಅಭಿಪ್ರಾಯದಲ್ಲಿ ಅನೇಕ ಜನಗಳು ಏನ್ ಮಾಡ್ತಾರೆ? ಈ ಪ್ರಭು ರಾತ್ರಿ ಭೋಜನಕ್ಕೆ ಏನ್ ಮಾಡ್ತಾರೆ? ಅಲ್ಲಿ ಕೈ ಹಾಕೋದು ಉಂಟು ಅಲ್ವರ. ಆದ್ರೆ ಅಪೊಸ್ತಲ ಪೌಲ್ ಏನ್ ಹೇಳ್ತಾರೆ?
ಏನ್ರಿ ನೀವು ಪಾತ್ರೆಯಲ್ಲಿ ಪಾನ ಮಾಡುವಾಗೆಲ್ಲ ಏನ್ ನೋಡಿಸ್ತಾ ಇದ್ರಂತೆ? ಕರ್ತನ ಮರಣವನ್ನು ನೋಡಿಸ್ತಾ ಇದ್ದೀರ ಹೊರ್ತು ಏನ್ರಿ ಬೇರೆ ಯಾವುದು ವಿಚಾರಗಳಲ್ಲ. ಆದ್ರಿಂದ ಇದನ್ನ ಸರಿಯಾದ ರೀತಿಯಲ್ಲಿ ಏನ್ ಮಾಡಬೇಕು. ಅದಕ್ಕೆ ಇದು ಕರ್ತನ ಮರಣ ಆಗಿರೋದ್ರಿಂದ ಇದನ್ನ ಬಹು ಗಂಭೀರವಾಗಿ ಏನ್ ಮಾಡ್ಬೇಕು ನಾವು ಮಾಡ್ಬೇಕು. ಇದನ್ನ ಇಷ್ಟ ಬಂದಾಗ ಮಾಡಕ್ಕಾಗಲ್ಲ ಅಲ್ರ. ಕರ್ತನ ಮರಣನ ಹಿಂಗ್ ನೆನ್ಸ್ಕೊಳೋದು. ಇವಾಗ ಯೋಚನೆ ಮಾಡಿ, ಅದಕ್ಕೆ ಅಂತ ಹೆಸರು, ಆ ಪದ್ಧತಿಗೆ ಏನ್ ಹೆಸರು? ಪ್ರಭು ರಾತ್ರಿ ಭೋಜನ. ಕರೆಕ್ಟಾ? ಹೌದು ಸರ್. ಹಾ, ಸರಿ. ಇವಾಗ ನೀವ್ ಹೇಳಿ, ಪ್ರಭು ಅಂದ್ರೆ ಯಾರಪ್ಪ? ಅಂದ್ರೆ ನಮ್ಮ ಕರ್ತನೋ ನಮ್ಮ ರಕ್ಷಕನಂತ ಯೇಸು ಕ್ರಿಸ್ತನು. ಅದ್ರ ರಾತ್ರಿ ಭೋಜನ ಅಂದ್ರೆ ಏನ್ರಿ? ಯಾವಾಗ? ರಾತ್ರಿ ರಾತ್ರಿ ಮಾಡ್ಬೇಕು. ಎಷ್ಟ್ ಗಂಟೆಗೆ? ರಾತ್ರಿ ಮಾಡಿ ರಾತ್ರಿ 7 ಗಂಟೆ ಮೇಲೆ, 7 ಗಂಟೆ. ಅಲ್ವರ? ಸೂರ್ಯ ಮುಳುಗಿದ್ಮೇಲೆ ರಾತ್ರಿನೇ. ಕರೆಕ್ಟಾ? ಹೌದು. ಹೇಳ್ವರ? 7 ಗಂಟೆ. ಇವಾಗ ಪ್ರಭು ರಾತ್ರಿ ಭೋಜನ ಮಾಡ್ತಾರ, ಪ್ರಭು ದಿನದ ಭೋಜನ ಮಾಡ್ತಾರೆ ಎಲ್ಲ ಕಡೆ? ಹಗಲು ಮಾಡ್ತಾರೆ, ದಿನದ ಭೋಜನ. ಯೋಚನೆ ಮಾಡಿರ್ತೀನಿ. ಕರ್ತನು ಮಾಡಿದ್ನೆ ನಾವು ಪರಿಪಾಲನೆ ಮಾಡ್ಬೇಕು. ನಾವು ಕರ್ತನ ಹೆಜ್ಜೆ ಜಾಡಿಯಲ್ಲಿ ನಡಿಬೇಕು. ನಮ್ಮ ಹೆಜ್ಜೆ ಜಾಡಿಯಲ್ಲಿ ಕರ್ತನ ನಡೆಯೋದಲ್ಲ ಅಲ್ವರ? ಅದಕ್ಕೆ ಏನ್ರಿ ಲಾರ್ಡ್ಸ್ ಮೆಮೋರಿಯಲ್ ಸಪರ್ ಅಂತ ಹೇಳ್ತಾರೆ. ಲಾರ್ಡ್ಸ್ ಮೆಮೋರಿಯಲ್ ಡಿನ್ನರ್ ಅಂತ ಕೂಡ ಹೇಳಲ್ಲ. ಸಪರ್ಗೂ ಡಿನ್ನರ್ಗೆ ಏನಿದೆ ವ್ಯತ್ಯಾಸ? ಇದೆ ಅಲ್ವರ? ಏನ್ರಿ ರಾತ್ರಿ ಊಟ ಮಾಡ್ತಾರೆ, ಊಟ ಅಂತ ಹೇಳಿಲ್ಲ ಅಲ್ಲಿ, ಭೋಜನ ಅಂತ ಹೇಳೋರೆ. ಭೋಜನ ಅಂದ್ರೆ ಏನಪ್ಪಾ ಅಂತಂದ್ರೆ, ಇದು ಸೂರ್ಯ ಮುಳುಗಂತ ಸಂದರ್ಭದಲ್ಲಿ, ಸೂರ್ಯ ಮುಳುಗಿದ್ಮೇಲೆ 6 ರಿಂದ 8 ಗಂಟೆ ಸಮಯದಲ್ಲಿ ಮಾಡ ಅಂತ ಕೆಲಸ. ಅದ್ರ ಇದು ರಾತ್ರಿ ಮಾಡ್ತೀನಿ, ನಾನು ಮಿಡ್ ನೈಟ್ ಅಲ್ಲಿ ಮಾಡ್ತೀನಿ, ಅದು ಆಗಲ್ಲ. ಬೆಳಿಗ್ಗೆ ಮಾಡ್ತೀನಿ, ನಂಗೆ ರಾತ್ರಿ ಬರೋಕ್ಕಾಗಲ್ಲ ಸಭೆಗೆ, ಬೆಳಗ್ಗೆನೆ ಮಾಡ್ತೀನಿ ಅಂದ್ರೆ ಅದು ಆಗೋದಿಲ್ಲ. ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ, ಅದನ್ನೇ ಅಪೊಸ್ತಲ ಪೌಲ್ ಏನ್ ಮಾಡ್ತಾರೆ ಹೇಳ್ತಾರೆ, ನೀವು ಇಲ್ಲಿ ಬಂದು ಸೇರುವಾಗ ಏನ್ರಿ ಕುಡಿಯೋದಿಕ್ಕಾಗ್ಲಿ ತಿನ್ನೋದಿಕ್ಕಾಗ್ಲಿ ಏನ್ ಮಾಡ್ತಾರೆ ಬರ್ತಾ ಇಲ್ಲ ಅಂದ್ರೆ ಕರ್ತನ ಒಂದು ಮರಣ ನೆನ್ಸ್ಕೊಳಕ್ ಬರ್ತಾರೆ ಅಂತ ಇದನ್ನ ಹೇಳ್ದಂತೆ ರೀತಿಲಿ ಮಾಡಿ ಅಂತ ಏನ್ ಮಾಡ್ತಾವ್ರ ಅಲ್ಲಿ ಹೇಳ್ತಾವ್ರೆ ಅಲ್ಲರ. ಅದಕ್ಕೆ ಹೇಳ್ತಾರೆ, ಏನು ಕರ್ತನಿಂದ ನಾನೇನ್ ಮಾಡಿದೀನಿ, ನಾನೇನ್ ತಿಳಿಸ್ಕೊಡ್ತಾ ಇದೀನೋ ಕರ್ತನಿಂದ ಹೊಂದಿದೀನಿ. ಕರ್ತನು ತಾನು ಹಿಡಿದು ಕೊಟ್ಟಲ್ಪಟ್ಟಂತ ರಾತ್ರಿಯಲ್ಲಿ ಅಂತಂದ್ರು, ತಾನು ಕರ್ತನು ಹಿಡಿದು ಕೊಟ್ಟಂತ ಬೆಳಗ್ಗೆಯಲ್ಲಿ ಅಂತ ಹೇಳೋರ. ಯೇಸು ಕ್ರಿಸ್ತನ್ ಮಾಡಿದೆ ರಾತ್ರಿಯಲ್ಲಿ. ನಾವೆಲ್ಲ ಏನ್ರಿ ಶುದ್ಧ ಸೋಂಬೇರಿಗಳು, ನಮ್ಗೆ ರಾತ್ರಿ ಹೊತ್ತು ಬರೋಕ್ ಕಷ್ಟ ಅಲ್ವಾ? ಎಲ್ಲ ಟಿವಿ ನೋಡ್ಬೇಕು ಅಲ್ವರ, ಕ್ರಿಕೆಟ್ ಮ್ಯಾಚ್ ನೋಡ್ಬೇಕು. ಎಲ್ಲಿ ಬರ್ತಾರೆ ಕ್ರಿಸ್ತನ್ಸ್ ಇವಾಗ? ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ, ಸತ್ಯ ಹೇಳೋ ಪ್ರಕಾರ ದೇವ್ರ ಮಕ್ಳು ಏನ್ ಮಾಡ್ಬೇಕು? ನಡ್ಕೊಬೇಕು ಹೊರತು ನಮ್ಮ ಇಷ್ಟದ ಪ್ರಕಾರ ನಾವು ಸತ್ಯವೇದನ ಟ್ವಿಸ್ಟ್ ಮಾಡೋದು ಅಲ್ಲ. ಅದಕ್ಕೆ ಕರ್ತನು ಏನ್ರಿ ಊಟ ಮಾಡೋದಂತ ರೀತಿಲಿ ಅಲ್ರ ಏನ್ರಿ ಹೇಳ್ತಾರೆ, ರಾತ್ರಿ ಅಂತ ಬಹು ಸ್ಪಷ್ಟವಾಗಿ ನಮ್ಗೆ ಏನ್ ಮಾಡೋರು ಅಲ್ಲಿ ಕೊಟ್ಟಾರೆ. ಓದ ನೋಡ್ರಿ ಇರ್ತೀನಿ ಎಲ್ಲಿ 1 ಕೊರಿಂಥ ಬದರ್ 11:23 ಓದಿ ಬದರ್. ದಯವಿಟ್ಟು ಜಲ್ದಿ ಓದಿ, ಯಾರು ಬೈಬಲ್ ಸಿಗ್ತಾರ. 1 ಕೊರಿಂಥ 11:23. ನಾನು ನಿಮಗೆ ತಿಳಿಸಿಕೊಟ್ಟ ಉಪದೇಶವನ್ನು ಕರ್ತನಿಂದ ಹೊಂದಿದೆನು. ಅದೇನೆಂದರೆ, ಕರ್ತನಾದ ಯೇಸು ತಾನು ಹಿಡಿದು ಕೊಡಲ್ಪಟ್ಟ ರಾತ್ರಿಯಲ್ಲಿ ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು. ರಾತ್ರಿಯಲ್ಲಿ ಅವ್ರು ಮಾಡಿದ್ದು, ನಾವೆಲ್ಲ ಬೆಳಿಗ್ಗೆ ಮಾಡ್ತೇನೆ ಇನ್ ಯಾವ ರೀತಿ? ಅದಕ್ಕೆ ಎಷ್ಟು ಜನ ತಿಳ್ಕೊಂಡ್ಬಿಡ್ತಾರೆ, ಇಲ್ಲ ಬದರ್ ಈ ಜಾಗದಲ್ಲಿ ಕೊಟ್ಟವ್ರೆ, ಬೇರೆ ಜಾಗದಲ್ಲಿ ಏನ್ ಮಾಡೋರೆ ಕೊಟ್ಟವ್ರೆ ಅಂತ ಏನ್ ಮಾಡ್ತಾರೆ. ಅನೇಕ ವಾಕ್ಯಗಳನ್ನ ಏನ್ ಮಾಡ್ತಾರೆ, ಏನ್ ಅನೇಕ ವಾಕ್ಯ ಇಲ್ಲ, ಇರೋದೇ 3 ವಾಕ್ಯ. ಈ 3 ವಾಕ್ಯದ ಏನ್ ಮಾಡ್ತಾರೆ, ಕೊಟ್ ಮಾಡ್ಬಿಟ್ಟು ಇದನ್ನ ನಾವು ಇಷ್ಟ ಬಂದಂತ ರೀತಿಲಿ ಮಾಡ್ಬೋದು ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಯಾವ ವಾಕ್ಯಗಳಪ್ಪ? ಅದನ್ನು ಕೂಡ ನಾವೇನ್ ಮಾಡೋದು, ಸ್ವಲ್ಪ ಧ್ಯಾನ ಮಾಡ್ಬಿಡೋಣ ಆ ವಾಕ್ಯಗಳು ಯಾವುದು ಅಂತ. ಆ ವಾಕ್ಯಗಳು ಯಾವ್ದ್ರ ಬಗ್ಗೆ ಹೇಳ್ತೀನಿ ಓದೋಣ. ಮೊದಲನೇದಾಗೆ ಅಪೊಸ್ತಲ ಕೃತ್ಯಗಳು 2:42 ಓದಿ. ದಯವಿಟ್ಟು ಜಲ್ದಿ ಓದಿ ಬ್ರದರ್. ಅಪೊಸ್ತಲ ಕೃತ್ಯಗಳು 2:42. ಇವರು ಅಪೊಸ್ತಲರ ಬೋಧನೆಯನ್ನು ಕೇಳುವುದರಲ್ಲಿಯೂ ಸಹೋದರ ಅನ್ಯೋನ್ಯತೆಯಲ್ಲಿಯೂ ರೊಟ್ಟಿ ಮುರಿಯುವುದರಲ್ಲಿಯೂ ಪ್ರಾರ್ಥನೆಗಳಲ್ಲಿ ನಿರತರಾಗಿದ್ದರು. ನೋಡ್ರ, ರೊಟ್ಟಿ ಮುರಿಯೋದ್ರಲ್ಲಿಯೂ ಪ್ರಾರ್ಥನೆಯಲ್ಲಿ ಏನಾಗಿದ್ರು, ನಿರತರಾಗಿದ್ರು. ಅದಕ್ಕೆ ಏನ್ ಮಾಡ್ತಾರೆ ಬದರ್, ರೊಟ್ಟಿ ಮುರಿತಾ ಇದ್ರು ನೋಡಿ ಬದರ್. ಸರಿ, ರೊಟ್ಟಿ ಮುರಿತಾ ಇದ್ರು, ಯಾವಾಗ ಮುರಿತಾ ಇದ್ರು ಇದನ್ನ? ಏನಿದು ರೊಟ್ಟಿ ಮುರಿಯೋದು ಅಲ್ವರ? 46ನೇ ವಾಕ್ಯ ಓದಿ ಬದರ್. ನಾವೇನ್ ಮಾಡ್ತೀವಿ, ಕನ್ಕ್ಲೂಷನ್ ಬಂದ್ಬಿಡ್ತೀವಿ, ರೊಟ್ಟಿ ಮುರಿಯಂಥದ್ದು ಅಂದ್ರೆ ಪ್ರಭು ರಾತ್ರಿ ಭೋಜನ ಮಾಡ್ತಾರೆ ಅಂತ ಅಲ್ವರ? ಇದು ಪ್ರಭು ರಾತ್ರಿ ಭೋಜನ ಬಗ್ಗೆ ಹೇಳ್ತಾ ಇದೆಯಾ, ಯಾವ್ದ್ರ ಬಗ್ಗೆ ಹೇಳ್ತಾ ಇದೆಯಾ? ಸ್ವಲ್ಪ ನಾವೇನ್ ಮಾಡ್ಬೇಕು, ಸ್ಟಡಿ ಮಾಡಕ್. ನೋಡಿ, ನಾವು ಬೈಬಲ್ ಸ್ಟಡಿ ಲಿಂಕ್ ತಗೊಂತೀರಿ, ಔಟ್ ಟು ಸ್ಟಡಿ ದ ಬೈಬಲ್ ಮೊದಲನೇ ಕ್ಲಾಸ್. ಹೆಂಗ್ ಓದೋದು ಬೈಬಲ್? ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಕರ್ತನ ಒಂದು ಯೆಹೋವನ ಗ್ರಂಥದಲ್ಲಿ ಹುಡುಕಿ ಏನ್ ಮಾಡ್ಬೇಕು, ಓದ್ಬೇಕು. ಸುಮ್ನೆ ಒಂದು ವಾಕ್ಯ ಓದ್ಬಿಟ್ಟು ಇಲ್ದಿದ್ದೆಲ್ಲ ಹೇಳೋದಂತಾರಲ್ಲ. ವಾಕ್ಯ ಏನಾಗಿರ್ಬೇಕು, ಜೊತೆನೇ ಆಗಿರ್ಬೇಕು ಅಲ್ವರ? ಒಂದು ಜೊತೆ ಇಲ್ಲದಂತಿರೋದು ಎಲ್ಲದಕ್ಕೂ ಜೊತೆ ಇರ್ತದೆ. ಪ್ರಶ್ನೆ ಇದೆ, ಪ್ರಶ್ನೆಗೆ ಉತ್ತರ ಸತ್ಯವೇದ ಇರ್ತದೆ. ನಾವೇನ್ ಮಾಡಕ್ಕೆ ಕೂತ್ಕೊಂಡು
ಇದಕ್ಕೆ ಉತ್ತರ ಸತ್ಯವೇದ ನಮ್ಗೆ ಹುಡುಕ್ಬೇಕು. ಎಲ್ಲಪ್ಪ ಐತೆ ಉತ್ತರ? 46ನೇ ವಾಕ್ಯದಲ್ಲಿ ಉತ್ತರ ಕೊಟ್ಟಾರೆ. ಓದಿ ಇವಾಗ ಅದಲ್ಲೇ. ಅವರು ಅವರು ದಿನಾಲು ಏಕ ಮನಸ್ಸಿನಿಂದ ದೇವಾಲಯದಲ್ಲಿ ಕೂಡುತ್ತಾ ಮನೆಗಳಲ್ಲಿ ರೊಟ್ಟಿ ಮುರಿದು ಉಲ್ಲಾಸದಿಂದಲೂ ಸರಳ ಹೃದಯದಿಂದಲೂ ಊಟ ಮಾಡ್ತಾ ಇದ್ದರು. ಏನ್ ಮಾಡ್ತಾ ಇದ್ರಂತೆ ಅವರು? ಮನೆಗೆ ಹೋಗ್ಬಿಟ್ಟು ರೊಟ್ಟಿ ಮುರಿತು ಏನ್ ಮಾಡ್ತಾ ಇದ್ರಂತೆ? ಉಲ್ಲಾಸದಿಂದಲೂ ಸರಳ ಹೃದಯದಿಂದಲೂ ಊಟ ಮಾಡ್ತಾ ಇದ್ದರು. ಏನ್ ಮಾಡ್ತಾರು? ಊಟ ಮಾಡ್ತಾ ಇದ್ದರು. ಮಾಡ್ತಾ ಇದ್ರು. ಊಟ ಇಲ್ಲಿ ಪ್ರಭು ರಾತ್ರಿ ಭೋಜನದ ಬಗ್ಗೆ ಮಾಡ್ತಾ ಇಲ್ಲ. ಏನ್ ಬಗ್ಗೆ ಮಾತಾಡ್ತಿಲ್ಲಿ? ಊಟದ ಬಗ್ಗೆ ಮಾತಾಡ್ತವ್ರೆ ಅಲ್ವರ. ಕರ್ತನಲ್ಲಿ ಪ್ರೀತಿ ಅಂತ ಸೋದರರು ಪ್ರತಿದಿನ ಮಾಡ್ತಾ ಇದ್ರಂತೆ ಅಲ್ರ. ಪ್ರತಿದಿನ ಮನೆಗೆ ಹೋಗಿ ಮಾಡ್ತಾರೆ, ಅಲ್ಲಿ ಪ್ರಾರ್ಥನೆ ಮಾಡ್ಬಿಟ್ಟು ರೊಟ್ಟಿ ಮುರಿತಾ ಇದ್ರಂತೆ. ಯಹೂದ್ಯರಲ್ಲಿ ಅದು ಪದ್ಧತಿನೇ ಇತ್ತು ಅಲ್ವರ. ಎಲ್ಲರೂ ಒಟ್ಟಿಗೆ ಸೇರ್ಬಿಟ್ಟು ಊಟ ಮಾಡ್ಬೇಕಾರೆ ಪ್ರಾರ್ಥನೆ ಮಾಡಿ ರೊಟ್ಟಿ ಮುರಿಯೋರು. ಈ ಪದ್ಧತಿ ಬಗ್ಗೆ ಹೇಳ್ತಾರದು. ಇದನ್ನ ಇಟ್ಕೊಂಡ್ಬಿಟ್ಟು ಇದು ಪ್ರಭು ರಾತ್ರಿ ಭೋಜನ ಹೋಲ್ತಾರೆ ಅಂತಂದ್ರೆ ನಾವ್ ಏನ್ ಹೇಳೋಣ? ಕರ್ತನಲ್ಲಿ ಪ್ರೀತಿ ಅನ್ಸೋರ್ಗಳೇ, ಅದಕ್ಕೆ ಈ ವಾಕ್ಯದಲ್ಲಿ ಎಲ್ಲೂ ದ್ರಾಕ್ಷಾರಸದ ಬಗ್ಗೆ ಏನ್ ಮಾಡಕ್ ಹೋಗಿಲ್ಲ, ಮೆನ್ಷನ್ ಮಾಡಕ್ ಹೋಗಿಲ್ಲ. ಊಟದ ಬಗ್ಗೆ ಹೇಳ್ತಾರದು. ಅದನ್ನೇ ಅಪೊಸ್ತಲ ಪೌಲ್ ಖಂಡಿಸೋದು. 1ನೇ ಕೊರಿಂಥದಲ್ಲಿ ನೋಡಪ್ಪ, ನೀವು ಊಟ ಮಾಡೋಂಥ ಪದ್ಧತಿನ ದಯವಿಟ್ಟು ಬಂದ್ಬಿಟ್ಟು ಪ್ರಭು ರಾತ್ರಿ ಭೋಜನಕ್ಕೆ ಲಿಂಕ್ ಮಾಡಬೇಡಿ. ನೀವು ಊಟ ಮಾಡೋದಕ್ಕೆ ಬರ್ತಾ ಇಲ್ಲ, ನೀವು ಇಲ್ಲಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇದನ್ನ ಪ್ರಭು ರಾತ್ರಿ ಆತನ ಮರಣವನ್ನು ನೆನ್ಸ್ಕೊಳಕ್ ಬರ್ತಾರೆ ಅಂತ ಇದನ್ನ ಸರಿಯಾದ ರೀತಿಯಲ್ಲಿ ದಯವಿಟ್ಟು ನೀವು ಮಾಡಿ ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಅದಕ್ಕೆ ಕೆಲವು ಜನ ಹೇಳ್ತಾರೆ, ಇಲ್ಲ ಬದರ್ ಇನ್ನೊಂದಿತ್ತು ಅದನ್ನು ಕೂಡ ನೋಡ್ಬಿಡೋಣ ಅಂತ ಹೇಳ್ತಾರೆ. ಯಾವ್ದಪ್ಪ ಅಂದ್ರೆ ಓದ ನೋಡಿ, ಅದು ಕೂಡ ಎಲ್ಲಿ? ಅಪೊಸ್ತಲ ಕೃತ್ಯಗಳು 20ನೇ ಅಧ್ಯಾಯದಲ್ಲಿ 7ನೇ ವಾಕ್ಯ ಓದಿ. ವಾರದ ಮೊದಲನೆಯ ದಿವಸದಲ್ಲಿ ನಾವು ರೊಟ್ಟಿ ಮುರಿಯುವ ನಿಯಮಕ್ಕಾಗಿ ಕೂಡಿ ಬಂದಾಗ. ನೋಡ್ರಾ, ಇಲ್ಲಿ ನೋಡಿ, ವಾರದ ಮೊದಲನೇ ದಿವಸ ಇದು ಕೂಡ ರೊಟ್ಟಿ ಮುರಿಯಂತ ಪದ್ಧತಿ ಅಂತ ಹೇಳ್ತಾರೆ ನೋಡಿ. ಮೇಲ್ಗಡೆ ನೋಡಿದಂತ ವಾಕ್ಯನು ಸೇಮ್ ಕಾಂಟೆಕ್ಸ್ಟ್, ಇದು ಕೂಡ ಸೇಮ್ ಕಾಂಟೆಕ್ಸ್ಟೇ. ಆದ್ರೆ ಅಲ್ಲೇನ್ ಕೊಟ್ಟಾರೆ? ದಿನ ಅಂತ ಕೊಟ್ಬಿಟ್ಟಾರೆ. ಇಲ್ಲಿ ವಾರಕ್ಕೊಂದಿನ ಅಂತ ಕೊಟ್ಬಿಟ್ಟಾರೆ. ಅದಕ್ಕೆ ಎಷ್ಟೋ ಜನ ಏನ್ ಮಾಡೋದು, ದಿನ ಮಾಡೋದು ಸಭೆಗಳಲ್ಲಿ. ಹಿಂಗ್ ಕೆಲವು ಜನ ಮಾಡ್ತಾರೆ, ಈ ವಾಕ್ಯ ಇಟ್ಕೊಂಡು ವಾರಕ್ಕೊಂದ್ಸತಿ. ಯಾಕೆ ವಾರಕ್ಕೊಂದ್ಸತಿ ನಾವು ಸೇರಕತ್ತೀವಿ ಸಭೆಗೆ? ಅದ್ಗೆ ಮಾಡೋದು ಅಲ್ಲಿ ಬಿಡೋದು. ಅಲ್ಲಿ ಹೇಳ್ತಾರೆ ರೊಟ್ಟಿ ಮುರಿಯಂತ ಪದ್ಧತಿ. ಸರಿ, ಇವಾಗ ನಾವೇನ್ ಮಾಡ್ಬೇಕು? ಬೈಬಲ್ ಏನೋ ಪ್ರಶ್ನೆ ಬಂದ್ರೆ ಉತ್ತರ ಎಲ್ಲಿ ಹುಡುಕ್ಬೇಕು? ಬೈಬಲ್ ಹುಡುಕ್ಬೇಕು. ನಾನು ಸುಮ್ಮನೆ ಮೊಣಕಾಲು ಮುರ್ಕೊಂಡ್ಬಿಟ್ಟು ಜಪ ಮಾಡ್ಕೊಂಡ್ಬಿಟ್ಟು ನನ್ನ ಮನ್ಸಿಗೆ ಬಂದಿದ್ದೆಲ್ಲ ಯೋಚನೆ ಮಾಡ್ಕೊಂಡು ನೆನ್ಸ್ಕೊಂಡ್ಬಿಟ್ರೆ ಇದು ಸತ್ಯವೇದದಲ್ಲಿ ಇದೆಯಾ ಅಂತ ಗೊತ್ತಾಗ್ಬಿಡ್ತದ? ನೋ. ನಾವು ನಮ್ಮಲ್ಲಿರೋಂಥ ಆಲೋಚನೆಗಳನ್ನ ಸರಿಯಾಗಿದೆಯಲ್ಲ ಅಂತ ಎಲ್ಲಿ ಪರೀಕ್ಷಿಸ್ಬೇಕು? ಸತ್ಯವೇದ ಮುಖಾಂತರ ಏನ್ ಮಾಡ್ಬೇಕು? ಪರೀಕ್ಷಿಸ್ಬೇಕು. ಕರೆಕ್ಟಾ? ಇವಾಗ ನಾವೇನ್ ಮಾಡ್ಬೇಕಂದ್ರೆ, ಇವಾಗ ಇದು ಪ್ರಭು ರಾತ್ರಿ ಭೋಜನ ಬಗ್ಗೆನೇ ಹೇಳ್ತಾ ಇದೆಯಾ ಅಥವಾ ಬೇರೆ ಯಾವ್ದ್ರ ಬಗ್ಗೆ ಹೇಳ್ತಾ ಅಂತ ನಾವೇನ್ ಮಾಡ್ಬೇಕು? ನಾವು ಸ್ವಲ್ಪ ಥಿಂಕ್ ಮಾಡ್ಬೇಕು. ನೋಡಿ, ಈ ಒಂದು ಆಚರಣೆನ, ಈ ಒಂದು ವಿಚಾರನ ಯಾವಾಗಪ್ಪ ಮಾಡೋದಂತ ನೋಡ್ತೀನಿ ಅಂದ್ರೆ, ವಾರದ ಮೊದಲನೇ ದಿನ ಏನ್ ಮಾಡುತ್ತೆ? ಮಾಡುತ್ತೆ. ವಾರದ ಮೊದಲನೇ ದಿನ ಅವೆಲ್ಲರೂ ಕೂಡಿ ಬಂದವಾಗ ಏನ್ ಮಾಡದಂತೆ? ಇದನ್ ಮಾಡುತ್ತೆ. ಸರಿ, ಇದೇನು ವಾರದ ಮೊದಲನೇ ದಿನ? ನೋಡಿ, ಇವಾಗ ಏನ್ರಿ ಮೊದಲನೇದಾಗೆ ವಾರದ ಮೊದಲನೇ ದಿನ ಅಲ್ವರ. ಇವಾಗ ನೀವ್ ಹೇಳ್ರಿ, ನೋಡೋಣ ಚಾಟು. ಇವಾಗ ನಮಗೆ ವಾರದ ಮೊದಲನೇ ದಿನ, ವಾರದಲ್ಲಿ 7 ದಿನ ಇದೆಯಲ್ಲ, ವಾರದ ಮೊದಲನೇ ದಿನ ಯಾವ್ದು ಹೇಳಿ? ಭಾನುವಾರ ಭಾನುವಾರ ವಾರದ ಮೊದಲನೇ ದಿನ. ಭಾನುವಾರ ಮೊದಲನೇ ದಿನನಾ ಇಲ್ಲ ಕೊನೆ ದಿನನ? ಇವಾಗ ಕೆಲ್ಸಕ್ಕೆ ಸೋಮವಾರ. ಯಾವಾಗ? ಸೋಮವಾರ. ಆಕ್ಚುಲಿ ಬರ್ದರ್ ಕೊಟ್ಟಿದ್ ಕರೆಕ್ಟ್ ಉತ್ತರನೇ. ಇವಾಗ ಚೇಂಜ್ ಆಗ್ಬಿಟ್ಟಿದೆ. ಆಕ್ಚುಲಿ ವಾರದ ಕೊನೆ ದಿನ ಅಂದ್ರೆ ಶನಿವಾರ ಸಬತ್ತು, ವಾರದ ಮೊದಲನೇ ದಿನ ಅಂದ್ರೆ ಭಾನುವಾರನೇ. ಇವಾಗ ಏನಾಗ್ಬಿಟ್ಟಿದೆ ಅಂದ್ರೆ ಭಾನುವಾರ ವಾರದ ಕೊನೆ ದಿನ ಆಗ್ಬಿಟ್ಟಿದೆ, ವೀಕೆಂಡ್ ಅಂತ ಹೇಳ್ತೀನಿ ನೋಡಿದ್ದೀನಿ. ಸೋಮವಾರ ಅಂದ್ರೆ ಫಸ್ಟ್ ಬಂದ್ಬಿಟ್ಟಿದೆ, ಯಾಕಂದ್ರೆ ಸೋಮವಾರ ಕೆಲ್ಸಕ್ಕೆ ಹೋಗ್ತಿರಲ್ಲ. ಸರಿ, ಇವಾಗ ವಾರದ ಮೊದಲನೇ ದಿನ ಅಂದ್ರೆ ಭಾನುವಾರ. ಸರಿ, ಭಾನುವಾರ ಏನಾಯ್ತು? ಭಾನುವಾರ ಏನಪ್ಪ ಆಯ್ತು? ಭಾನುವಾರ ಯಾಕೆ ವಾರದ ಮೊದಲನೇ ದಿನ ಸೇರಕ್ಕೆ ಶುರು ಮಾಡಿದ್ರು? ಆಕ್ಚುಲಿ ಯಹೂದ್ಯರು ಸಭೆ ಫಸ್ಟ್ ಶುರು ಆಗಿದೆ ಯಹೂದ್ಯರ ಜನಗಳ ನಡುವೆ, ಕರೆಕ್ಟಾ? ಸರಿ, ಯಹೂದ್ಯರೆಲ್ಲರೂ ಆಲಯದಲ್ಲಿ ಯಾವತ್ತು ಸೇರ್ತಾ ಇದ್ರು? ದೇವರನ್ನ ಆರಾಧನೆ ಮಾಡೋದಕ್ಕೆ ಯಹೂದ್ಯರು ಶನಿವಾರನೇ ಸೇರ್ತಾ ಇದ್ರು ಬ್ರದರ್ ಅವರು. ವೆರಿ ಗುಡ್. ಸಬ್ಬತ್ ದಿನ ಶನಿವಾರ. ಯೇಸು ಕ್ರಿಸ್ತು ಕೂಡ ಅದೇ ಮಾಡಿದ್ದು, ಆಲಯ ಅಲ್ವರ? ಸಬ್ಬತ್ ದಿನ, ಕರೆಕ್ಟ್ ಅಲ್ಲ ಬ್ರದರ್? ಕರೆಕ್ಟ್. ಯೇಸು ಕ್ರಿಸ್ತು ಕೂಡ ಸಬ್ಬತ್ ದಿನದಲ್ಲೇ ಆಲಯದಲ್ಲಿ ಅದ್ಭುತ ಮಾಡ್ತಾರೆ, ಅದು ಬೇಕು ಅಂತ ಹಿಡಿತಾರೆ. ಆಲಯದಲ್ಲೇ ಇವ್ರು ಏನ್ ಮಾಡಿದ್ದು? ಸಬ್ಬತ್ ದಿನ ಏನ್ ಮಾಡ್ತಾರೆ? ಆಚರಣೆ ಮಾಡ್ತಾರೆ. ಸರಿ, ಇವಾಗ ಭಾನುವಾರ ಹಿಂಗ್ ಹೊಟ್ಟೈತದ, ಅದ್ ನೋಡ್ಬೇಕಲ್ವಾ? ಆವಾಗ ಈ ಪ್ರಶ್ನೆಗೆ ಉತ್ತರ ಸಿಗ್ತದೆ. ಹೆಂಗಪ್ಪ ಭಾನುವಾರ ಹೊಟ್ಟೈತು ಅಂತಂದ್ರೆ, ಏನ್ರಿ ಯೇಸು ಕ್ರಿಸ್ತು ಶಿಲ್ಬೆ ಮೇಲೆ ಸತ್ತಿದ್ ಯಾವತ್ತೋ? ಶುಕ್ರವಾರ. ಶುಕ್ರವಾರ. ಪುನರುತ್ಥಾನಾಗಿದ್ ಯಾವತ್ತೋ? ಭಾನುವಾರ. ವಾರದ ಮೊದಲನೇ ದಿನ. ಸರಿ, ಅದು ವಾರದ ಮೊದಲನೇ ದಿನ. ಸರಿ, ಇದಕ್ಕೂ ಪುನರುತ್ಥಾನಕ್ಕೂ ಈ ರೊಟ್ಟಿ ಏನ್ ಸಂಬಂಧ? ಏನೋ ಇರ್ಬೇಕಲ್ವಾ? ಇಲ್ದಿರ ಇರ್ತದ? ಏನೋ ಇರ್ಬೇಕು. ಹಂಗಾರೆ ಏನಪ್ಪ ಅರ್ಥ ಅಂದ್ರೆ, ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ ನೋಡ್ರಿ, ಯೇಸು ಕ್ರಿಸ್ತು ಏನ್ರಿ ಪುನರುತ್ಥಾನ ಆಗಿದ್ಮೇಲೆ
ಶಿಷ್ಯನ್ರಿಗೆ ಕಾಣಿಸ್ಕೊಂತಾರೆ. ಯಾವತ್ ಕಾಣಿಸ್ಕೊಂಡ್ರು ಯೇಸು ಕ್ರಿಸ್ತು ಶಿಷ್ಯನ್ರಿಗೆ ಪುನರ್ತನ ಆಗಿದ್ದು? ವಾರದ ಮೊದಲನೇ ದಿನ. ವೆರಿ ಗುಡ್. ವಾರದ ಮೊದಲ ದಿನ. ಅದಕ್ಕೆ ನೋಡ್ಬೇಕಾರೆ ಏನ್ರಿ, ಗುಡ್ ಫ್ರೈಡೆ ಆಗಿದ ನಂತರ ಈಸ್ಟರ್, ರಿಸರೆಕ್ಷನ್ ಸಂಡೇ, ಎಲ್ಲಾ ಸಭೆಗಳು ನೋಡಿ 6 ಗಂಟೆಗೆಲ್ಲ ಬಂದು ಕೂತ್ಬಿಡ್ತಾರೆ. ಯಾಕೆ? ಮರಿಯಾಳು ವಾರದ ಮೊದಲನೇ ದಿನ ಮುಂಜಾನೆ ಸೂರ್ಯ ಉದಯಕ್ಕೆ ಮುಂಚೆನೆ ಏನ್ ಮಾಡೋದು, ಸಮಾಧಿ ಹತ್ರ ಕೂತಿದ್ರಲ್ಲ ಯೇಸು ಕ್ರಿಸ್ತನ ನೋಡೋದಕ್ಕೆ. ಅದಕ್ಕೆ ಎಲ್ಲರೂ ಏನ್ ಮಾಡೋದು, ರಿಸರೆಕ್ಷನ್ ಸಂಡೇ ದಿನ ಎಲ್ಲರೂ ಹೋಗ್ಬಿಡೋದು. ಯಾಕೆ? ವಾರದ ಮೊದಲನೇ ದಿನ. ನೋಡಿ ಎಲ್ಲಿ ಕೊಟ್ಟವ್ರೆ? ಲೂಕಲ್ಲಿ ಕೊಟ್ಟಾರ ನೋಡಿದ್ದೀನಿ. ಯೇಸು ಕ್ರಿಸ್ತು ಶಿಷ್ಯನ್ಗಳಿಗೆ ನಾನು ಪುನರ್ತನ ಆಗಿದೆ ಅಂತ ಗೋಚರ ಪಡಿಸಿದ್ದೆ ವಾರದ ಮೊದಲನೇ ದಿನ. ಎಲ್ಲಪ್ಪ ಕೊಟ್ಟವ್ರೆ? ಓದಿ ನೋಡಿ, ಲೂಕ 24ನೇ ಅಧ್ಯಾಯ 1ನೇ ವಾಕ್ಯ ಓದಿ. ಆ ಸ್ತ್ರೀಯರು ಸಬ್ಬತ್ ದಿನದಲ್ಲಿ ಧರ್ಮ ನಿಯಮದ ಪ್ರಕಾರ ವಿಶ್ರಮಿಸಿಕೊಂಡು ವಾರದ ಮೊದಲನೆಯ ದಿವಸದಲ್ಲಿ ಇನ್ನೂ ಮೊಬ್ಬಿರುವಾಗ ತಾವು ಸಿದ್ಧ ಮಾಡಿದ್ದ ಸುಗಂಧ ದ್ರವ್ಯಗಳನ್ನು ತೆಗೆದುಕೊಂಡು ಸಮಾಧಿಗೆ ಬಂದರು. ವಾರದ ಮೊದಲನೇ ದಿನ ಏನ್ ಮಾಡಿದಂತೆ ಬಂದರು ಅಂತ ಹೇಳ್ತಾರೆ. ಅದರ ಇವಾಗ ಏನಾಯ್ತು? ಅದೇ ಅಧ್ಯಾಯದಲ್ಲಿ ಹಂಗೆ 13ನೇ ವಾಕ್ಯ ಓದಿಂತಿ ನೋಡೋಣ. ಅದೇ ದಿನದಲ್ಲಿ ಶಿಷ್ಯರಲ್ಲಿ ಇಬ್ಬರು, ಅಂಡರ್ಲೈನ್ ಮಾಡ್ಕೊಳ್ಳಿ, ಅದೇ ದಿನದಲ್ಲಿ ವಾರದ ಮೊದಲನೇ ದಿನದಲ್ಲಿ ಶಿಷ್ಯರಲ್ಲಿ 2 ಜನ ಏನ್ ಮಾಡ್ತಾರೆ, ಇಮಾವಾಸ್ಯೆ ನಡ್ಕೊಂಡು ಹೋಗ್ತಾ ಇರ್ತಾರೆ. ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಏನಾಯ್ತು? ಹಂಗೆ ಓದಿ ಬರ ಮುಂದಕ್ಕೆ. ಹೋಗ್ತಾ ಸಂಭವಿಸಿದ ಈ ಎಲ್ಲಾ ಕಾರ್ಯಗಳ ವಿಷಯವಾಗಿ ಸಂಭಾಷಣೆ ಮಾಡುತ್ತಿದ್ದರು. ಅವರು ಸಂಭಾಷಣೆಯಲ್ಲಿ ಚರ್ಚಿಸುತ್ತಿರುವಾಗ ಯೇಸು ತಾನೇ ಹತ್ತಿರಕ್ಕೆ ಬಂದು ಅವರ ಜೊತೆಯಲ್ಲಿ ಹೋದನು. ಆದರೆ ಅವರು ಆತನ ಗುರುತನ್ನು ಹಿಡಿಯಲಿಲ್ಲ, ಅವರ ಕಣ್ಣು ಕಟ್ಟಿದ ಹಾಗಾಯಿತು. ಯೇಸು ಕ್ರಿಸ್ತು ಜೊತೆಗೆ ಹೋಗ್ತಂತೆ, ಯೇಸು ಕ್ರಿಸ್ತನ್ ಕಣ್ಣಿಡಿಯಕ್ಕಾಗಿಲ್ವಂತೆ. ಯಾಕಂದ್ರೆ ಕಣ್ಣು ಕಟ್ಟಂತ ಆಯ್ತು ಅಂತಂದ್ರೆ ಯೇಸು ಕ್ರಿಸ್ತು ಇಲ್ಲಿ ಬೇರೆ ರೀತಿ ಬಂದ್ಬಿಟ್ರೆ ಅದೊಂದು ಡಿಫ್ರೆಂಟ್ ಕ್ಲಾಸೇ ಇದೆ. ಆಯ್ತಾ? ಅದ್ ನೋಡೋಣ, ದೇವಚಿತ್ತ ಇದ್ರಲ್ಲ. ಒಟ್ಟಲ್ಲಿ ಯೇಸು ಕ್ರಿಸ್ತು ಏನ್ ಮಾಡೋರು, ಜೊತೆಗೆ ಬಂದವ್ರೆ. ಇವ್ರಿಗೇನಾಗಿಲ್ಲ, ಇವ್ರು ಯೇಸು ಕ್ರಿಸ್ತನ್ ಗೊತ್ತಾಗಿಲ್ಲ. ಇಬ್ರು ಹೋಗ್ತಾವ್ರೆ, ಮಾತಾಡ್ತಾವ್ರೆ. ಏನಪ್ಪ ಮಾತಾಡ್ತಿದ್ರೆ ಅಂತ ಕೇಳಿದ್ರೆ, ಸರ್ ನಿಮ್ಗೆ ಗೊತ್ತಿಲ್ವಾ, ಯೇಸು ಅಂತ ಒಬ್ರು ಇದ್ರು, ಇವ್ರ ಮುಖಾಂತರ ಇಸ್ರೇಲ್ಗೆ ರಕ್ಷಣೆ ಬರ್ತದೆ, ನಾವು ಕಾಯ್ತಾ ಇದ್ರಿ, ಆದ್ರೆ ಇವರೇ ಶಿಲ್ಪೆ ಮೇಲೆ ಸತ್ತೋಗ್ಬಿಟ್ರು ಅಂತ ಎಲ್ಲ ದುಃಖದಿಂದ ಹೇಳ್ತಾ ಇರ್ಬೇಕ್ರೆ ಯೇಸು ಕ್ರಿಸ್ತು ಅವಾಗ ಇವ್ರಿಗೆ ಕ್ಲಾಸ್ ತಗೊಂತಾರೆ. ಏನ್ ಕ್ಲಾಸ್ ತಗೊಂತಾರೆ? 25ರಿಂದ ಹಿಡ್ದು 27ವರೆಗೂ ಓದಿ. ಆತನು ಅವರಿಗೆ, ಎಲ್ಲಾ ಬುದ್ಧಿ ಇಲ್ಲದವರೇ, ಪ್ರವಾದಿಗಳು ಹೇಳಿದ್ದೆಲ್ಲವನ್ನು ನಂಬುವುದರಲ್ಲಿ ಮಂದ ಹೃದಯವರೇ, ಕ್ರಿಸ್ತನು ಇಂಥ ಶ್ರಮೆಗಳನ್ನು ಅನುಭವಿಸಿ ತನ್ನ ಮಹಾಪದವಿಗೆ ಸೇರುವುದು ಅಗತ್ಯವಾಗಿತ್ತಲ್ಲವೇ ಎಂದು ಹೇಳಿ ಮೋಶೆಯ ಮತ್ತು ಎಲ್ಲಾ ಪ್ರವಾದಿಗಳ ಗ್ರಂಥಗಳು ಮೊದಲುಗೊಂಡು ಸಮಸ್ತ ಗ್ರಂಥಗಳಲ್ಲಿ ತನ್ನ ವಿಷಯವಾಗಿರುವ ಸೂಚನೆಗಳನ್ನು ಅವರಿಗೆ ವಿವರಿಸಿದನು. ನೋಡ್ರ, ಅವರು ಇವ್ರ ಬಗ್ಗೆನೆ ಯೇಸು ಕ್ರಿಸ್ತು ಏನ್ ಮಾಡ್ತಾರೆ, ಎಲ್ಲಾ ಮಂದಿ ಅವರು ಹೋಗುತ್ತಿರುವ ಹಳ್ಳಿಯ ಸಮೀಪಕ್ಕೆ ಬಂದಾಗ ಆತನು ಇನ್ನು ಮುಂದಕ್ಕೆ ಹೋಗುವವನಂತೆ ಕಾಣಿಸಿದನು. ನೋಡ್ರ, ಅವಾಗ ಏನ್ ಮಾಡ್ತಾರೆ, ಇವ್ರ ಬಗ್ಗೆನೆ ಇವ್ರು ಏನ್ ಮಾಡ್ತಾರೆ ಹೇಳಕ್ಕೆ ಶುರು ಮಾಡ್ತಾರೆ. ಗ್ರಂಥದಲ್ಲಿ ಮೋಸೆಯಿಂದ ಹಿಡಿದು ಓಲ್ಡ್ ಟೆಸ್ಟಿಮೆಂಟ್ ಇಂದ ಹಿಡಿದು ಫುಲ್ ರೆಫರೆನ್ಸ್ ಕೊಟ್ಬಿಡ್ತಾರೆ. ಕ್ರೈಸ್ಟ್ ಫಸ್ಟ್ ಹಿಂಸೆಗಳನ್ನ ಅನುಭವಿಸ್ಬೇಕಾದ್ರೆ ನಂತರ ಏನಾಗ್ಬೇಕು, ಶಿಲುಬೆ ಮೇಲೆ ಸಾಯ್ಬೇಕಾದ್ರು. ಇವೆಲ್ಲ ಹೇಳಿದ್ಮೇಲೆ ಊರು ಏನಾಗ್ಬಿಡ್ತಾರೆ, ಆತರ ಬಂದ್ಬಿಡ್ತಾರೆ. ಯೇಸು ಕ್ರಿಸ್ತು ಏನ್ ಮಾಡ್ತಾರೆ, ಸರಿಯಪ್ಪ ನಾನು ಬರ್ತೀನಿ, ಟಾಟಾ ಬಾಯ್ ಬಾಯ್ ಅಂತ ಮುಂದಕ್ಕೆ ಹೋಗ್ಬೇಕು ಅಂತ ಆಕ್ಟಿಂಗ್ ಮಾಡಕ್ ಹೋಗ್ತಾರೆ. ಅವಾಗ ಶಿಷ್ಯನ ಹೇಳ್ತಾರೆ, ಬೇಡ ಬೇಡ ಸರ್, ಕತ್ಲಲ್ಲಿ ಹೋದ್ರೆ ಕಷ್ಟ ಆಗ್ಬಿಡ್ತಾರೆ, ದಯವಿಟ್ಟು ನಮ್ಮ ಜೊತೆಗೆ ಬನ್ನಿ ಅಂತ ಬಲವಂತ ಮಾಡ್ತಾರೆ. ಬಲವಂತ ಮಾಡಿ ಎಲ್ಲಾರು ಹೋಗಿ ಏನ್ ಮಾಡ್ತಾರೆ, ಹೋಟ್ಲಿಗೆ ಏನ್ ಮಾಡ್ತಾರೆ, ಊಟಕ್ಕೆ ಹೋಗಿ ಕೂತ್ಕೊಂತಾರೆ. ಅವಾಗ ಏನಾಯ್ತು ನೋಡಿ, ಓದೋಣ ಎಲ್ಲಿ ಅಂತಂದ್ರೆ 30 ಮತ್ತೆ 31. ಆತನು ಅವರ ಸಂಗಡ ಊಟಕ್ಕೆ ಕೂತುಕೊಂಡಾಗ ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು ಅವರಿಗೆ ಕೊಡುತ್ತಿರಲಾಗಿ ಅವರ ಕಣ್ಣುಗಳು ಆಮೇಲೆ ಅವರು ಆತನ ಗುರುತನ್ನು ಹಿಡಿದರು. ಆತನು ಅವರ ಕಣ್ಣಿಗೆ ಮಾಯವಾದನು. ಕಣ್ಣಿಗೆ ಮಾಯವಾದ್ರಂತೆ. ಇದು ಆಗಿದ್ ಯಾವತ್ತು? ವಾರದ ಮೊದಲನೇ ದಿನ. ಯೇಸು ಕ್ರಿಸ್ತು ಶಿಷ್ಯನ್ಗಳಿಗೆ ಗೋಚರ ಆಗಿದೆ ಯಾವ್ದಂತಂದ್ರೆ ಏನ್ರಿ, ರೊಟ್ಟಿ ಮುರಿಯಂತ ರೀತಿಯಲ್ಲಿ. ಅದರ ಸರಿ, ಇವಾಗ 3 ಜನ ಕೂತವ್ರೆ. ಈ 3 ಜನದಲ್ಲಿ ಯಾಕೆ ಯೇಸು ಕ್ರಿಸ್ತನೇ ಪ್ರೇಯರ್ ಮಾಡ್ಬೇಕು? ಯಾಕೆ ಅಂದ್ರೆ ಇಸ್ರೇಲ್ ಅಲ್ಲಿ ಒಂದು ಪದ್ಧತಿ ಇತ್ತು. ಮನೆಗೆ ಎಲ್ಲರೂ ಊಟ ಕೂತ್ಕೊಬೇಕಾದ್ರೆ ನಮ್ ತರ ಎಲ್ಲರಿಗೂ ಒಂದ್ ತಟ್ಟೆ ಇರ್ತಾ ಇರಲಿಲ್ಲ. ಕಾಮನಾಗ ಒಂದ್ ತಟ್ಟೆ ಇರ್ತೈತೆ ಅಲ್ಲಿ, ಅಲ್ರ ಎಲ್ಲರೂ ಒಂದೇ ಇದಲ್ಲಿ ಕೂತ್ಕೊಂಡು ಏನ್ ಮಾಡೋರು, ಊಟ ಮಾಡೋರು ಅಲ್ರ. ಆಮೇಲೆ ಅದನ್ನ ರೊಟ್ಟಿ ತಗೊಂಡು ಮನೆ ಹಿರಿಯರು ಅಥವಾ ಯಾರಿದಾರ ಪಂಕ್ತಿಲಿ ಹಿರಿಯರು ಅವ್ರು ಏನ್ ಮಾಡ್ಬೇಕು, ಪ್ರಾರ್ಥನೆ ಮಾಡಿ ರೊಟ್ಟಿ ಏನ್ ಮಾಡಿ ಮುರಿದೆ ಕೊಡ್ಬೇಕು. ಇದು ಇಸ್ರೇಲ್ ಅಂತ ಪದ್ಧತಿ ಅಲ್ರ. ಇವಾಗ ನಿಮ್ಗೆ ಚೆನ್ನಾಗ್ ಗೊತ್ತಲ್ಲ, ಯೇಸು ಕ್ರಿಸ್ತು 4,000 ಜನಕ್ಕೆ ಊಟ ಕೊಡ್ಬೇಕಾದ್ರೆ ಪ್ರೇಯರ್ ಮಾಡಿದ್ಯಾರೋ? ಯೇಸು ಕ್ರಿಸ್ತು. ಯಾಕಂದ್ರೆ ಅವರೇ ಹಿರಿಯರು, ಅವ್ರಕ್ಕಿಂತ ಇದ್ದಾರೆ ಬಿಡ್ರಿ ಅಲ್ರ. ಇಲ್ಲೂ ಕೂಡ ಯೇಸು ಕ್ರಿಸ್ತನ ಪ್ರೇಯರ್ ಮಾಡ್ತಾರೆ. ಪ್ರೇಯರ್ ಮಾಡಿದ ತಕ್ಷಣ, ರೊಟ್ಟಿ ಮುರಿದಿದ ತಕ್ಷಣ ಶಿಷ್ಯನಿಗೆ ಗೊತ್ತಾಗ್ಬಿಡ್ತಾರೆ, ಓ ಇವ್ರು ಯಾರು, ಜೀಸಸ್ ಕ್ರೈಸ್ಟ್ ಅಂತ. ಅಷ್ಟೊತ್ತಿಗೆ ಯೇಸು ಕ್ರಿಸ್ತು ಏನಾಗ್ಬಿಡ್ತಾರೆ, ಪಟ್ಟಂತ ಮಾಯ ಆಗ್ಬಿಡ್ತಾರೆ. ಅದರ ಇದ್ರಲ್ಲಿ ಏನಪ್ಪ ಕಂಡಿಟ್ಕೊಂಡ್ರು ಅಂತಂದ್ರೆ, ರೊಟ್ಟಿ ಮುರಿಯಂತ ರೀತಿಯಲ್ಲಿ ವಾರದ ಮೊದಲನೇ ದಿನದಲ್ಲಿ
ಶಿಷ್ಯರುಗಳು ಯೇಸು ಕ್ರಿಸ್ತು ಪುನರ್ತನ ಆಗಿದ್ದಾರೆ ಅಂತ ಮಾಡೋದು ಬಹು ಸ್ಪಷ್ಟವಾಗಿ ಗೋಚರ ಪಡಿಸ್ಕೊಂಡ್ರು. ಇದೇ ರೀತಿ ಏನ್ರಿ, ಇದನ್ನ ನೆನಪಿಗಾಗಿ, ಯಾವ್ದು ನೆನಪಿಗಾಗಿ? ಕ್ರಿಸ್ತನ ಮರಣ ನೆನಪಿಗಾಗಲ್ಲ, ಕ್ರಿಸ್ತನು ಪುನರ್ತನ ಆಗಿದ್ದಾನೆ, ಕ್ರಿಸ್ತನು ಈ ತರ ಪುನರ್ತನ ಆಗಿರೋದು ನಮಗೇನಾಗಿದ್ರೆ ದೇವರು ನಮ್ಗೆ ಗೋಚರ ಪಡಿಸಿರ ಅಂತ ಇದನ್ನ ನೆನಪಿಗಾಗಿ ಏನಪ್ಪಾ ಮಾಡಿದ್ರು ಅಂದ್ರೆ, ವಾರದ ಮೊದಲನೇ ದಿನ ರೊಟ್ಟಿ ಮುರಿಯೋದಕ್ಕೆ ಏನ್ ಮಾಡಿದ್ರು, ಶುರು ಮಾಡಿದ್ರು. ದ್ರಾಕ್ಷಾರಸ ಅಂತ ಕೊಟ್ಟವ್ರ? ಯೇಸು ಕ್ರಿಸ್ತು ದ್ರಾಕ್ಷಾರಸ ಕುಡಿದ್ರ ಅಲ್ಲಿ? ದ್ರಾಕ್ಷಾರಸ ಕುಡ್ದಿಲ್ಲ ಅಲ್ಲಿ. ಅದಕ್ಕೆ ಬರೀ ರೊಟ್ಟಿ ಮುರಿ ಅಂತ ಪದ್ಧತಿ ಏನ್ ಮಾಡಿದ್ರಲ್ಲಿ ಅಲ್ಲಿ ಮಾಡಿದ್ರು ಅಲ್ವರ? ಕರ್ತನಲ್ಲಿ ಪ್ರೀತಿ ಅಂತ ಸೊರಸಗಳೇ, ಇದಕ್ಕೂ ಪ್ರಭು ರಾತ್ರಿ ಭೋಜನಕ್ಕೇನಿಲ್ಲ, ಸಂಬಂಧನೇ ಇಲ್ಲ. ಅದಕ್ಕೆ ನೋಡಲ್ಲ ನೋಡಿ, ಫೋಟೋ ನೋಡ್ಬೋದು, ಈ ತರ ಇರ್ತಾ ಇತ್ತು, ಒಂದ್ ದೊಡ್ಡ ಊಟ ತಟ್ಟೆ ಇರೋದು, ಎಲ್ಲಾರು ಅದಲ್ಲೇ ಮಾಡೋರು, ಭೋಜನ ಮಾಡೋರು. ಹಿರಿಯರು ಅದನ್ನೇ ಮಾಡಿ ಪ್ರಾರ್ಥನೆ ಮಾಡಿ ಎಲ್ಲರಿಗೂ ಹಂಚೋರು. ಈ ಒಂದು ಪದ್ಧತಿ ಇದು ಇಸ್ರೇಲ್ ಅಂತ ಊಟದ ಪದ್ಧತಿ. ಇದನ್ನ ಮಾಡಬೇಡಿ, ಇದನ್ನ ನೀವು ದಯವಿಟ್ಟು ಬಂದ್ಬಿಟ್ಟು ಪ್ರಭು ರಾತ್ರಿ ಭೋಜನಕ್ಕೆ ಸೇರಿಸ್ಬೇಡಿ ಅಂತ ಅಂದ್ಬಿಟ್ಟು ಅಪೊಸ್ತಲ ಪೌಲ್ ಏನ್ ಮಾಡ್ತದ ಅಲ್ಲಿ ಕೊರಿಂಥದಲ್ಲಿ ಬರ್ತಂತ ಸಭೆಗೆ ಏನ್ ಮಾಡ್ತಾರೆ ನಮ್ಗೆ ಅಲ್ಲಿ ಬಹು ಸ್ಪಷ್ಟವಾಗಿ ಹೇಳ್ತಾರೆ. ಅದನ್ನ ಕರ್ತನಲ್ಲಿ ಪ್ರೀತಿ ಅಂತ ಸೋರಸಗಳೇ, ಇಷ್ಟೂ ಓದಿರೋಂಥ ವಾಕ್ಯಗಳಲ್ಲಿ ಎಲ್ಲೂ ಬಂದ್ಬಿಟ್ಟು ದ್ರಾಕ್ಷಾರಸದ ಬಗ್ಗೆ ಒಂದೇ ಒಂದು ರೆಫರೆನ್ಸ್ ಏನ್ ಮಾಡಿಲ್ಲ ನಮ್ಗೆ, ಕೊಡ್ಲಿಲ್ಲ. ಯಾಕಪ್ಪ ಕೊಡ್ಲಿಲ್ಲ ಅಂತಂದ್ರೆ, ಇದು ಯಾವ್ದು ದ್ರಾಕ್ಷಾರಸದ ಬಗ್ಗೆ ಮಾತಾಡ್ತಾನೆ ಇಲ್ಲ, ಪ್ರಭು ರಾತ್ರಿ ಭೋಜನ ಬಗ್ಗೆ ಮಾಡ್ತಾ ಇಲ್ಲ. ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸೋರಸಗಳೇ, ಇದು ಕರ್ತನ ಮರಣವನ್ನು ಏನ್ರಿ ನೆನ್ಸ್ಕೊಳೋದಾಗಿರಂತ ನೀವು ಬಹು ಜಾಗರೂಕತೆ ಮಾಡಿ ನೀವು ಮಾಡಿ ಅಂತ ಹೇಳ್ತಾರೆ. ಇವಾಗ ಯೋಚನೆ ಮಾಡಿ, ಒಬ್ರು ಮರಣ ನಾನು ಯಾವಾಗಪ್ಪ ನೆನ್ಸ್ಕೊಂತೀರಿ ನೋಡಿ, ಜನ ಇದಾರೆ, ಮಹಾತ್ಮ ಗಾಂಧಿ, ಜವಾಹರ್ಲಾಲ್ ನೆಹರು, ಸುಭಾಷ್ ಚಂದ್ರ ಬೋಸ್, ಅಂಬೇಡ್ಕರ್, ಇವ್ರ ಮರಣ ನಾವ್ ಯಾವಾಗ ನೆನ್ಸ್ಕೊಂತೀರಿ? ವರ್ಷಕ್ಕೊಂದೇ ಸರಿ ವರ್ಷಕ್ಕೊಂದು ಸತಿ ಬ್ರದರ್ ಅಲ್ವಾ? ದಿನಾನು ನೆನ್ಸ್ಕೊಂತೀರಿ, ಅದೊಂದ್ ರೀತಿ ಅಲ್ವರ? ಇವಾಗ ಏನ್ರಿ, ನಿಮ್ಮ ತಂದೆ ತಾಯಿ ಇದಾರೆ, ನಮ್ ತಂದೆ ತಾಯಿ ಇದಾರೆ, ನಮ್ ತಾತ ಇದಾರೆ, ಅವ್ರು ಮರಣ ಹೊಂದಿರೋದ್ನ ದಿನ ನೆನ್ಸ್ಕೊಂತೀರಿ. ವಿಶೇಷವಾಗಿ ಯಾವತ್ ನೆನ್ಸ್ಕೊಂತೀರಿ? ಯಾವ ದಿನ? ಅಲ್ವರ? ಯಾವ ಕ್ಷಣದಲ್ಲಿ, ಯಾವ ಮೂಮೆಂಟ್ ಅಲ್ಲಿ ಅವ್ರ ಪ್ರಾಣ ಬಿಟ್ರು ಗೊತ್ತಾ? ಅದನ್ನ ನಾವ್ ಏನ್ ಮಾಡ್ತೀವಿ, ತುಂಬಾ ಏನ್ರಿ ನಾವು ತುಂಬಾ ನೆನ್ಸ್ಕೊಂತೀರಿ. ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳೇ, ದಿನಾನ, ವಾರಕ್ಕೊಂದ್ಸತಿ, ತಿಂಗಳಿಗೊಂದ್ಸತಿನ ಅಂದ್ರೆ ಇಲ್ಲ ರೀ, ವರ್ಷಕ್ಕೊಂದ್ಸತಿ ಕರೆಕ್ಟ್ ಆಗಿ ನಾವೇನ್ ಮಾಡೋದು ಅಲ್ಲಿ ನೆನ್ಸ್ಕೊಡಂಥದ್ದು. ಅದನ್ನೇ ಯೇಸು ಕ್ರಿಸ್ತ ಹೇಳೋದು, ಇದು ನನ್ನ ಮರಣಕ್ಕಾಗಿ ನೀವ್ ಮಾಡಂಥದ್ದು, ಇದನ್ನ ದಯವಿಟ್ಟು ಇದನ್ನ ಕರೆಕ್ಟ್ ಆಗಿ ಏನ್ ಮಾಡಿ ಅಂತ ಹೇಳ್ತಾರೆ. ಇದನ್ನ ಮಾಡ್ಬೇಕಾದ್ರೆ ಆಕ್ಚುಲಿ ಕರೆಕ್ಟ್ ಆಗಿ ಏನ್ ಗೊತ್ತಾ ಪದ್ಧತಿ? ವರ್ಷಕ್ಕೆ ಒಂದೇ ಸತಿ ರೀ, ತಿಂಗಳಿಗೊಂದ್ಸತಿನೂ ಅಲ್ಲ, ದಿನಾನೂ ಅಲ್ಲ, ವಾರಕ್ಕೊಂದ್ಸತಿ ಅಲ್ಲ. ಸರಿ, ಇದಕ್ಕೆ ಬೈಬಲ್ ಪ್ರೂಫ್ ಇದೆಯಾ? ಎಸ್, ಇದು ಬೈಬಲ್ ನಲ್ಲಿ ಏನಾಗಿದೆ? ಪ್ರೂಫ್ ಇದೆ. ನೋಡಿ, ಇದುವರೆಗೂ ನಾವು ತೋಟಿರೋ ಪಾಠಗಳಲ್ಲಿ ಯಾವುದೋ ನಿಮ್ಗೆ ಪ್ರೂಫ್ ಇಲ್ದಿರ ಕೊಟ್ಟಿದ್ದು ಯಾವ್ದು ಇಲ್ಲ ರೀ. ಎಲ್ಲದಕ್ಕೂ ಬಿಬ್ಲಿಕಲ್ ಸ್ಕ್ರಿಪ್ಚರ್ಸ್ ಏನಾಗಿದೆ ಇದೆ, ಬಿಬ್ಲಿಕಲ್ ಪ್ರೂಫ್ ಏನಾಗಿದೆ ಇದೆ. ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ, ಇದಕ್ಕೆಲ್ಲ ಬೈಬಲ್ ಪ್ರೂಫ್ ಇದೆ. ಹೇಗೆ ಅಂತಂದ್ರೆ, ಕರ್ತನು ಈ ಒಂದು ಪ್ರಭು ರಾತ್ರಿ ಭೋಜನ ಆಚರಣೆ ಏನ್ ಮಾಡಿದ್ರು, ತಂದ್ರು ಅಲ್ರ? ಯಾಕೆ ತಂದ್ರು, ಏನಕ್ಕೆ ತಂದ್ರು ಅಂತ ನೋಡ್ಬೇಕ್ರೆ, ಇದು ಯೇಸು ಕ್ರಿಸ್ತು ಇಸ್ರೇಲ್ ಅಲ್ಲಿ ಒಂದು ನ್ಯಾಯ ಪ್ರಮಾಣದಂತ ಒಂದು ಹಬ್ಬನ ರೀಪ್ಲೇಸ್ ಮಾಡೋದಕ್ಕೋಸ್ಕರ ಏನ್ ಮಾಡಿದ್ರು, ಅವ್ರು ಇದನ್ನ ಮಾಡಿದ್ರು. ಏನಪ್ಪಾ ಅದು, ಯಾವ ಹಬ್ಬ ಅಂತ ನೋಡಿದ್ರೆ, ಇಸ್ರೇಲ್ ಅಲ್ಲಿ ಪಸ್ಕಾದ ಹಬ್ಬ ಏನಾಗಿತ್ತು ಇತ್ತು. ಆ ಪಸ್ಕಾದ ಹಬ್ಬದ ಹೊಸ ವಿಧಾನ ಯೇಸು ಕ್ರಿಸ್ತು ಏನ್ ಮಾಡಿದ್ರು ಇಲ್ಲಿ ನೋಡ್ಸ್ಕೊಟ್ರು. ಇಸ್ರೇಲ್ ಅಲ್ಲಿ ಒಂದು ಪದ್ಧತಿ ಇತ್ತು. ಪಸ್ಕಾ ಅಂದ್ರೆ ಏನ್ ಮಾಡ್ಬೇಕು, ಕುರಿನ ತರಬೇಕು, ಕುರಿನ ಕಡಿಬೇಕು, ಅದನ್ನ ಮಾಂಸ ತಿರ್ಬೇಕು ಅಂತ. ಆದ್ರೆ ಯೇಸು ಕ್ರಿಸ್ತು ಏನ್ ಮಾಡ್ತಾರೆ, ಹೊಸ ಪಸ್ಕದ ನಿಯಮನ ಕೊಡ್ತಾರೆ ನಮ್ಗೆ. ಏನದು ಓದಿ, ಲೂಕ 22, ಲೂಕ 22:15. ಆಗ ಆತನು ಅವರಿಗೆ, ನಾನು ಶ್ರಮೆ ಅನುಭವಿಸುವುದಕ್ಕಿಂತ ಮುಂಚೆ ನಿಮ್ಮ ಸಂಗಡ ಈ ಪಸ್ಕದ ಊಟವನ್ನು ಮಾಡುವುದಕ್ಕೆ ಕುತೂಹಲದಿಂದ ಅಪೇಕ್ಷಿಸಿದ್ದೇನೆ. ಯಾವ ಪಸ್ಕದ ಊಟ? ಈ ಪಸ್ಕದ ಊಟ. ಈ ಪಸ್ಕದ ಊಟವನ್ನು ನಿಮ್ಮ ಸಂಗಡ ನಾನು ಮಾಡ್ಬೇಕು ಅಂತ ಅಂದ್ಬಿಟ್ಟು ಬಹು ಕುತೂಹಲದಿಂದ ನಾನೇನ್ ಮಾಡಿದೀನಿ, ನಾನು ಕಾಯ್ತಾ ಇದ್ದೀನಿ ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಹೇಳ್ಬಿಟ್ಟು ಅವಾಗ ಏನ್ ಮಾಡೋದು, ಅವಾಗೆ ಅವ್ರ ಏನ್ ಮಾಡೋದು, ಇದು ಎಂದೆ ನಿಮಗಾಗಿ ಮುರಿಯಲ್ಪಟ್ಟಂತ ನನ್ನ ದೇಹ ಅಂತ ಹೇಳ. ನೋಡಿ, 19ನೇ ವಾಕ್ಯ ಓದಿ ಬಿಡ್ತಾರಲ್ಲಿ, 19th ವರ್ಸ್ ಬುದರ್. ಬಳಿಕ ಆತನು ರೊಟ್ಟಿಯನ್ನು ತೆಗೆದುಕೊಂಡು ಸ್ತೋತ್ರ ಮಾಡಿ ಮುರಿದು ಅವರಿಗೆ ಕೊಟ್ಟು, ಇದು ನಿಮಗೋಸ್ಕರ ಕೊಟ್ಟಿರುವ ನನ್ನ ದೇಹ, ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಹೀಗೆ ಮಾಡಿರಿ ಅಂದನು. ನೋಡ್ರ, ಆವಾಗ ಹೇಳೋದು, ನೋಡಪ್ಪ, ನಾನು ಹೊಸ ಪದ್ಧತಿ ಕೊಡ್ತಾ ಇದ್ದೀನಿ, ಈ ಹೊಸ ಪ್ರಭು ರಾತ್ರಿ ಭೋಜನ ಹೇಳ್ತಾ ಇದ್ದೀನಿ, ಹೊಸ ಏನ್ರಿ ಪಸ್ಕರ ಪದ್ಧತಿ ಹೇಳ್ತಾ ಇದ್ದೀನಿ, ಪ್ರಭು ಪದ್ಧತಿ ಅಂದ್ರೆ ಪಸ್ಕದ ಒಂದು ಭೋಜನ ಹೇಳ್ತಾ ಇದ್ದೀನಿ. ಅದೇನಂದ್ರೆ, ಫಸ್ಟ್ ರೊಟ್ಟಿ ತಕೊಂಡು ಅನಂತರ ದ್ರಾಕ್ಷಾರಸ ತಗೊಂಡು ಅಂತ ಹೇಳ್ತಾರೆ. ಹಂಗಾರೆ ಇದು ಪಸ್ಕದ ಹೊಸ ಪದ್ಧತಿ, ಹಳೆ ಪಸ್ಕದ ಬಿಟ್ಬಿಡಿ ಅಂತ ಹೇಳ್ತಾ ಇದಾರೆ. ಯಾಕಂದ್ರೆ ಯೇಸು ಕ್ರಿಸ್ತನೇ ಆ ಪಸ್ಕದ ಕುರಿ ಅಲ್ವರ? ಅದನ್ನ ನೋಡ್ಬೇಕಾದ್ರೆ ಆ ಪಸ್ಕದ ಕುರಿ ಯೇಸು ಕ್ರಿಸ್ತ ಆಗಿರೋದ್ರಿಂದ
ನೀವು ಧರ್ಮಶಾಸ್ತ್ರ ಹೇಳ್ಕೊಟ್ಟ ರೀತಿಯಲ್ಲಿ ಕುರಿನ ತಂದಿ ತಿರ್ಗಾ ಏನ್ ಮಾಡಕ್ ಹೋಗ್ಬಿಡಿ, ಕಡೆಗೆ ಹೋಗ್ಬಿಡಿ, ನಿಲ್ಸ್ಬಿಡಿ ಅದನ್ನ. ಆ ಕುರಿ ಬದಲಾಗಿ ನಾನೇ ಏನಾಗ್ತಾ ಇದ್ದೀನಿ, ದೇವ್ರಿಗೆ ಶಾಶ್ವತವಾಗಿರಂತ ಒಂದ್ ಏನಾಗ್ತಾ ಇದ್ದೀನಿ, ಪಸ್ಕದ ಕುರಿಯಾಗಿ ದೇವ್ರಿಗೆ ಅರ್ಪಣೆ ಮಾಡಿದ್ಮೇಲೆ ಇನ್ನು ಮುಂದಕ್ಕೆ ಈ ಪದ್ಧತಿ ಮಾಡಬೇಡಿ, ಕುರಿನ್ ತಂದು ಕಡಿಬೇಡಿ, ಅದ್ರ ಬದಲಾಗಿ ನೀವೇನ್ ಮಾಡಿ ಇದನ್ನ ಆಚರಣೆ ಮಾಡಿ ಅಂತ ಹೇಳ್ತಾರೆ. ಓದಿ 1 ಕೊರಿಂಥ 5:7. 1 ಕೊರಿಂಥ 5:7. ನೀವು ಉಳಿಯಿಲ್ಲದವರೆನಿಸಿಕೊಂಡದ್ದರಿಂದ ಹಳೆ ಉಳಿಯನ್ನು ತೆಗೆದು ಹಾಕಿ ಹೊಸ ಕಣಿಕದಂತಾಗಿರ್ರಿ. ಯಾಕೆಂದ್ರೆ ನಮ್ಮ ಪಸ್ಕದ ಯಜ್ಞದ ಕುರಿಯು ಕೊಯ್ದದೆ, ಅದಾವುದೆಂದರೆ ಕ್ರಿಸ್ತನೇ. ನೋಡ್ರ, ಪಸ್ಕದ ಯಜ್ಞ ಕೂಯ್ದಿದೆ, ಅದು ಯಾರಂದ್ರೆ ಕ್ರಿಸ್ತನು. ಅಂದ್ರೆ ಯೇಸು ಕ್ರಿಸ್ತು ಮಾಡಿದ ಪಸ್ಕದ ಹಬ್ಬದ ಆಚರಣೆ ಹೊಸ ವಿಧದಲ್ಲಿ ಮಾಡ್ತಾರೆ. ನೋಡಿ, ಬೇಕಾದ್ರೆ ಓದೋಣ ಇಲ್ಲಿ ಲೂಕ 22ರಲ್ಲಿ 7 ಓದಿ. ಶಿಷ್ಯನ್ರು ಹೋಗ್ಬಿಟ್ಟು ಏನ್ ಸರಿ ಮಾಡ್ತಾರೆ, ಏನ್ ಸಿದ್ಧತೆ ಮಾಡ್ತಾರೆ? 7 ಮತ್ತು 8. ಉಳಿಯಿಲ್ಲದ ರೊಟ್ಟಿಯನ್ನು ತಿನ್ನುವ ದಿವಸಗಳಲ್ಲಿ ಪಸ್ಕದ ಕುರಿಮರಿಯನ್ನು ಕೊಯ್ಯತಕ್ಕ ದಿವಸ ಬಂದಾಗ ಯೇಸು ಪೇತ್ರನಿಗೂ ಯೋಹಾನನಿಗೂ, ನೀವು ಹೋಗಿ ನಾವು ಪಸ್ಕದ ಊಟ ಮಾಡುವಂತೆ ಸಿದ್ಧ ಮಾಡಿರಿ ಎಂದು ಹೇಳಿ ಅವರನ್ನು ಕಳುಹಿಸಿದನು. ಅಲ್ವರ, ಪಸ್ಕನ್ ಸಿದ್ಧತೆ ಮಾಡೋಂತ ಹೇಳ್ತಾರೆ. ಇವ್ರು ಹೋಗ್ಬಿಟ್ಟು ಪಸ್ಕದ ಹೊಸ ನಿಯಮನ ಏನ್ ಮಾಡ್ತಾರೆ, ಸಿದ್ಧತೆ ಮಾಡ್ತಾರೆ. ಇವಾಗ ಯೇಸು ಕ್ರಿಸ್ತ ಹೇಳಿದ್ರು, ನನ್ನ ಮರಣ ನೆನ್ಸ್ಕೊಳಕ್ಕೋಸ್ಕರ ಇದನ್ನ ಮಾಡಿ ಅಂತಂದ್ರೆ ನಾವೇನ್ ಮಾಡ್ಬೇಕು, ಅದನ್ನ ಅದೇ ರೀತಿ ಏನ್ ಮಾಡ್ಬೇಕು, ಅಲ್ಲಿ ಮಾಡ್ಬೇಕು. ನೋಡಿ, ಇದು ಯಾವಾಗ ಮಾಡಿದ್ರು ಅದು ಕೂಡ ಇಂಪಾರ್ಟೆಂಟ್ ಅಲ್ರ. ಇದು ಬೆಳಿಗ್ಗೆ ಮಾಡೋಂಥದ್ದಲ್ಲ, ರಾತ್ರಿ ಹೊತ್ತೆ ಮಾಡ್ಬೇಕು ಮೊದಲನೇದು. ಆಮೇಲೆ ಯಾವಾಗ ಯೇಸು ಕ್ರಿಸ್ತು ಮಾಡಿದ್ರು ಅವತ್ತೇ ನಾವೇನ್ ಮಾಡ್ಬೇಕು, ಇದನ್ನ ಮಾಡ್ಬೇಕು. ನೋಡಿ, ಇವಾಗ ಯೇಸು ಕ್ರಿಸ್ತು ಏನ್ರಿ ಶಿಲ್ಬೆ ಮೇಲೆ ಸಾಯ್ಬೇಕಾದ್ರೆ ಯಾವಾಗ ಸತ್ತಿದ್ರು ಅಂದ್ರೆ ಪಸ್ಕದ ಕುರಿಯಾಗಿ ಏನ್ ಮಾಡಿದ್ರು, ಸತ್ರು. ಅದನ್ನ ಅವರೇ ಹೇಳಿದ್ದಾರೆ ಅಲ್ರ. ಶ್ರೀ ಯೇಸು ಕ್ರಿಸ್ತು ಯಾವಾಗ ಸತ್ತಿದ್ರು ಶಿಲ್ಬೆ ಮೇಲೆ? ಯಾವ ತಿಂಗಳಲ್ಲಿ ಸತ್ತಿದ್ದು? ಯಾವ ತಿಂಗಳಲ್ಲಿ ಅಂದ್ರೆ ಏನು ಟೆನ್ಷನ್ ತಗೊಂಬಿಡಿ, ಬೈಬಲ್ ಓದನ್ಬಿಡಿ. ಎಲ್ಲಿ? ವಿಮೋಚನಾ ಕಾಂಡ 13:4 ಓದಿ. ಪಸ್ಕ ಯಾವಾಗ ಮಾಡಿದ್ರು? ಚೈತ್ರ ಮಾಸದ ಈ ದಿನದಲ್ಲಿ ಹೊರಡುವವರಾಗಿದ್ದೀರಷ್ಟೇ. ನೋಡ್ರ, ಚೈತ್ರ ಮಾಸದಲ್ಲಿ ಇಸ್ರೇಲ್ ಜನಗಳು ಐಗುಪ್ತ ದೇಶ ಬಿಡುಗಡೆ ಆಗಿ ಬಂದಿದ್ದು. ಆ ಚೈತ್ರ ಮಾಸದಲ್ಲೇ ಪಸ್ಕದ ಒಂದು ಆಚರಣೆ ಮಾಡಿದ್ದು ಐಗುಪ್ತ ದೇಶದಲ್ಲಿ ಮಾಡಿದ್ದು ಅದರ. ಇವಾಗ ಚೈತ್ರ ಮಾಸ ಅಂದ್ರೆ ಯಾವ್ದು? ಜನವರಿನ? ಚೈತ್ರ ಮಾಸ ಅಂದ್ರೆ ಯಾವ್ದು? ಏಪ್ರಿಲ್ ಬ್ರದರ್, ಏಪ್ರಿಲ್ ಅಲ್ವರ. ಇವಾಗ ಕ್ಯಾಲೆಂಡರ್ ಇರೋದೇನೋ ವರ್ಷದ ಆರಂಭ ಜನವರಿ. ಇದು ಏಪ್ರಿಲ್ ಇದ್ದಿದ್ದು ಯಹೂದ್ಯರಿಗೆ ವರ್ಷದ ಆರಂಭನೇ ಚೈತ್ರ ಮಾಸ, ಏಪ್ರಿಲ್ ಮಾಸ. ಮತ್ತೆ ಇದು ಜನವರಿಗೆ ಹೆಂಗ್ ಬಂತು ಅಂತಂದ್ರೆ, ಇಸ್ರೇಲ್ ಜನಗಳು ರೋಮನ್ಸ್ ಏನ್ ಮಾಡ್ತಾರೆ, ಸರಿ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಇದ್ರೂ ಸರಿ ಇವ್ರು ದೇವ್ರನ್ನ ಬಿಟ್ಟು ಬೇರೆ ಯಾವ ದೇವ್ರನ್ನ ಆಚರಣೆ ಮಾಡಲ್ಲ. ವರ್ಷದ ಆರಂಭನ ಏಪ್ರಿಲ್ ಅಲ್ಲೇ ಮಾಡ್ತಾ ಇರ್ತಾರೆ, ಪಸ್ಕಾನ್ ಕಡಿತಾ ಇರ್ತಾರೆ. ಇದು ರೋಮನಿರಂತ ಅಧಿಪತಿಗೆ ಇಷ್ಟನೇ ಆಗಲ್ಲ. ಅವನೇನ್ ಮಾಡ್ತಾನೆ, ಬಿಡ್ರಿ ಇದೆಲ್ಲ ಅಂತಂದ್ರೆ ಬಿಡೋದೇ ಇಲ್ಲ. ಅದಕ್ಕೆ ಏನ್ ಮಾಡ್ತಾನೆ, ನೀವು ವರ್ಷದ ಆರಂಭ ಏಪ್ರಿಲ್, ನಾನು ಚೇಂಜ್ ಮಾಡ್ತೀನಿ ಅಂತ ಏನ್ ಮಾಡ್ತಾನೆ, ಚೇಂಜ್ ಮಾಡ್ತಾನೆ. ಇವನ ಹೆಸರು ಏನಪ್ಪಾ ಅಂದ್ರೆ ಜನರಸಸ್ ಅಂತ ಇವನ ಹೆಸರು. ಅದಕ್ಕೆ ಏನ್ ಮಾಡ್ತಾನೆ, ಇವಾಗ ಚೇಂಜ್ ಮಾಡ್ಬೇಕು. ಈ ಏಪ್ರಿಲ್ ಬಿಟ್ಟು ಯಾವಾಗ ಹಾಕಣ ಅಂತ ನೋಡಿದ್ರೆ ಇವನ ಹೆಸರಿಗೆ ತುಂಬಾ ಹತ್ರವಾಗಿದ್ದು ಜಾನ್ವರಿ. ಅದಕ್ಕೆ ಏನ್ ಮಾಡ್ತಾನೆ, ಜನರಸಸ್ ಜಾನ್ವರಿ. ಸೀದಾ ತೆಗ್ಬಿಟ್ಟು ಜನವರಿಗೆ ಏನ್ ಮಾಡ್ತಾನೆ, ಫಿಟ್ ಮಾಡ್ಬಿಡ್ತಾನೆ, ವರ್ಷದ ಆರಂಭ ಅಂತ. ಆದ್ರೂ ಕೂಡ ಇಸ್ರೇಲ್ ಜನಗಳ ಪದ್ಧತಿನ ಬಿಡೋದಿಲ್ಲ. ಅದಕ್ಕೆ ಏನ್ ಮಾಡ್ತಾನೆ, ಗೇಲಿ ಮಾಡ್ಬೇಕು ಅಂತ ಏಪ್ರಿಲ್ ಫೂಲ್ಗಳು ಇವರು ಅಂತ ನೇಮಿಸಿದೀನಿ. ಏಪ್ರಿಲ್ ಫೂಲ್ ಅಂತ ಬಂದಿದ್ದು ಅಲ್ವರ. ಏನಿಮೆ ನೋಡ್ಬೇಕ್ರೆ ವರ್ಷದ ಆರಂಭ ಯಾವ್ದಪ್ಪ ಅಂದ್ರೆ ಏಪ್ರಿಲ್ ಅಲ್ವರ. ಇವಾಗ ಈ ಪಸ್ಕದ ನಿಯಮ ದಯವಿಟ್ಟು ಈ ಕ್ಲಾಸ್ ಆಗಿದ್ಮೇಲೆ ವಿಮೋಚನಾ ಕಾಂಡ 12ನೇದಲ್ಲಿ ದಯವಿಟ್ಟು ಓದಿ. ಈ ಒಂದು ತಿಂಗಳದ ಆರಂಭದಲ್ಲಿ ಅಲ್ವರ 10ನೇ ದಿನದಲ್ಲಿ ನೀವೇನ್ ಮಾಡಿ, ಒಂದು ಕುರಿಮರಿನ ಆಯ್ಕೆ ಮಾಡ್ಬೇಕು. ಅದು ಪೂರ್ಣ ಅಂಗವಾಗಿರ್ಬೇಕು, ಅದ್ರಲ್ಲಿ ಯಾವುದೇ ರೀತಿ ದೋಷ ಇರಬಾರ್ದು, ಅದು ಗಂಡಾಗಿರ್ಬೇಕು ಅಂತ ಏನ್ ಮಾಡಿದ್ರೆ ಅನೇಕ ನಿಯಮಗಳು ಏನ್ ಮಾಡಿದ್ರೆ ಕೊಟ್ಟವ್ರೆ ಅಲ್ವರ. ಅದನ್ನ ತಗೊಂಡು ಮನೆಯೊಳಗೆ ಏನ್ ಮಾಡ್ಬೇಕು, 14ನೇ ದಿನದವರೆಗೆ ಏನ್ ಮಾಡ್ತೀವಿ ನೀವು ಸಾಕ್ಬೇಕು ಅಂತ ಹೇಳ್ತಾರೆ. ಕರೆಕ್ಟ್ ಆಗಿ ನೋಡಿದ್ರೆ ಯೇಸು ಕ್ರಿಸ್ತು ಯೆರೂಸಲೇಮಿಗೆ ಬಂದಿದ್ದು ಅದೇ ದಿನದಲ್ಲಿ ಅದರ. ಯೆರೂಸಲೇಮಿಗೆ ಬರ್ಬೇಕಾದ್ರೆ ಹೊಸನ, ದಾವೀದನ ಕುಮಾರನಿಗೆ ಹೊಸನ ಅಂತ ಏನ್ ಮಾಡ್ತಾರೆ, ಯೇಸು ಕ್ರಿಸ್ತನ ಪಸ್ಕದ ಕುರಿ ತರ ಏನ್ ಮಾಡ್ತಾರೆ, ವೆಲ್ಕಮ್ ಮಾಡ್ತಾರೆ. ಯೇಸು ಕ್ರಿಸ್ತು ಎಲ್ಲಪ್ಪ ಇದ್ರು ಅಂತಂದ್ರೆ ಯೆರೂಸಲೇಮ್ನಲ್ಲೇ ಇದ್ರು. ಅದ್ರಲ್ಲಿ ಯಾವುದೇ ರೀತಿ ಲೋಪದೋಷ ಇರ್ಬಾರ್ದು. ಅದೇ ರೀತಿ ಯೇಸು ಕ್ರಿಸ್ತನ ಯಾವ್ದಾದ್ರು ಲೋಪದೋಷಗಳಿತ್ತಾ? ಯಾವುದಿಲ್ಲ, ಪರಿಶುದ್ಧವಾಗಿರಂತ ಒಂದು ಕುರಿ ಅದರ. ಅವ್ರು ಕಡ್ದಿದ ಮೇಲೆ ಆ ಕುರಿಯ ರಕ್ತನೇ ಮಾಡ್ಬೇಕಂದ್ರೆ ಮನೆ ಹೊಸ್ಲಿಗೆ ಏನ್ ಮಾಡ್ಬೇಕಂತೆ, ಹಾಕ್ಬೇಕಂತೆ ಅದರ. ಇವಾಗ ಯೇಸು ಕ್ರಿಸ್ತು ಒಂದು ನಮ್ಗೆ ಪಸ್ಕದ ಕುರಿ ಅಂತಂದ್ರೆ ಆತನ ರಕ್ತನ ನಾವೇನ್ ಮಾಡ್ಕೋಬೇಕು, ನಮ್ಮ ಎದೆ ಮೇಲೆ, ನಮ್ಮ ಮನೆ ಬಾಗಲ್, ನಮ್ಮ ದೇಹ ಎಂಬಂತ ಮನೆ ಈ ಬಾಗಲ್ ಮೇಲೆ ಏನ್ ಮಾಡ್ತೀವಿ ನಾವು ಪ್ರೋಕ್ಷ ಮಾಡ್ಕೋಬೋದೆ. ನಮ್ಮ ಹೃದಯ ಎಂಬಂತ ಬಾಗಿಲು. ಯೇಸು ಕ್ರಿಸ್ತು ಹೇಳ್ತಲ್ಲ, ಈಗ ಬಾಗಿಲ್ ಬಲ್ಲಿ ಇಂತ ಏನ್ ಮಾಡ್ತಾ ಇದೀನಿ, ತಡ್ತಾ ಇದೀನಿ. ಯಾರು ತರೀತಾರ ಹೊರಗಡೆ ಬಂದ್ ಮಾಡ್ತೀನಿ, ಊಟ ಮಾಡ್ತೀನಿ. ಯಾವ ಬಾಗಿಲು? ಮನೆ ಬಾಗಲ?
ನಮ್ಮ ಹೃದಯ ಎಂಬಂತ ಬಾಗಿಲು. ಇದರಲ್ಲಿ ಯೇಸು ಕ್ರಿಸ್ತನ ಈ ಮನೆ ಬಾಗಿಲ ಮೇಲೆ, ಈ ಹೃದಯ ಮೇಲೆ ಯೇಸು ಕ್ರಿಸ್ತನ ರಕ್ತನ ಪ್ರೋಕ್ಷ ಮಾಡೋರಾಗಿರ್ಬೇಕ್ರಿ. ಅದರ ಕರ್ತನಲ್ಲಿ ಪ್ರೀತಿ ಅಂತ ಸೊರಗಳೆ. ಆಮೇಲೆ ಏನ್ ಹೇಳ್ತಾರೆ, ಆ ದಿನ ರಾತ್ರಿ ಅಂದ್ರೆ ಮರಣದ ದೂತ ಏನ್ ಮಾಡ್ತಾನೆ, ಹಾದು ಹೋಗ್ತಾನೆ. ಇವಾಗ ಯಾರಿಗಪ್ಪ ಮರಣದ ಭಯ ಇರೋದು ಅಂದ್ರೆ, ನಿಜವಾದ ಸಭೆ ಮಕ್ಳಿಗೆ ಏನ್ರಿ ಮರಣದ ಒಂದು ಭಯ ಇರೋದು. ಆಮೇಲೆ ಆ ಊಟನ ಮಾಡ್ಬೇಕು, ಹೆಂಗ್ ಊಟ ಮಾಡ್ಬೇಕು ಏನ್ರಿ, ಸುಮ್ನೆ ತಿನ್ನಂಗಿಲ್ಲ, ಆರಾಮಾಗೆ ರಿಲ್ಯಾಕ್ಸ್ ಆಗಿ ಅದರ ಹೆಂಗ್ ತಿನ್ಬೇಕಂತೆ, ವೇಗವಾಗಿ ತಿನ್ಬೇಕಂತೆ, ರಭಸವಾಗಿ ತಿನ್ಬೇಕಂತೆ. ನೋಡಿ ಓದನ ವಿಮೋಚನ ಕಾಂಡ 12:8. ಆ ರಾತ್ರಿಯಲ್ಲಿ ಆ ಮಾಂಸವನ್ನ ಭೋಜನ ಮಾಡಬೇಕು. ಅದನ್ನು ಬೆಂಕಿಯಲ್ಲಿ ಸುಟ್ಟು ಹುಳಿಯಿಲ್ಲದ ರೊಟ್ಟಿಗಳು ಮತ್ತು ಕಹಿಯಾದ ಪಲ್ಯಗಳ ಸಂಗಡ ಊಟ ಮಾಡಬೇಕು. ನೋಡ್ರ, ಸುಟ್ಟಿ ಕಹಿಯಾದ ಪಲ್ಯಗಳ ಜೊತೆ ಊಟ ಮಾಡ್ಬೇಕಂತೆ. ಇವಾಗ ಕಬಾಬ್ ಇವಾಗ ತಿನ್ಬೇಕಾದ್ರೆ ಜೊತೆಗೆ ಈರುಳ್ಳಿ ಎಲ್ಲ ಇಟ್ಕೊತಿರ್ತ ಪುದೀನ, ಏನಕ್ಕೆ ಇನ್ನೊಂದ್ ಸ್ವಲ್ಪ ತಿನ್ನಕ್ ನಮ್ಗೇನಾಗ್ಲಿ ಆಸೆ ಬರ್ಲಿ ಅಂತ. ಅದೇ ತರ ಹೇಳ್ತಾರೆ, ಕಹಿಯಾದ ಪಲ್ಯಗಳು ಅಂದ್ರೆ ಕಹಿಯಾದ ಅನುಭವಗಳು. ಕಹಿಯಾದ ಅನುಭವಗಳು ನಮ್ಮ ಜೀವನದಲ್ಲಿ ಜಾಸ್ತಿ ಇದ್ದಷ್ಟು ನಾವು ಕ್ರಿಸ್ತನ್ಗೆ ಮಾತ್ರ ಹತ್ರವಾಗಿ ಬರ್ತೀವಿ. ಇನ್ನ ಜಾಸ್ತಿ ತಿನ್ಬೇಕು, ಜಾಸ್ತಿ ಯೇಸು ಕ್ರಿಸ್ತನ ನಾವು ಅಂಗೀಕಾರ ಮಾಡ್ಬೇಕು ಅಂತ ಮನ್ಸು ಬರ್ತದೆ. ಆಮೇಲೆ ಇದನ್ನ ತಿನ್ಬೇಕಾದ್ರೆ ಹೇಗ್ ತಿನ್ಬೇಕು ಅಂತ ಹೇಳ್ತಾರೆ, 11ನೇ ವಾಕ್ಯ ಬರ್ತಾರೆ. ಆ ಭೋಜನವನ್ನು ಮಾಡಬೇಕಾದ ಕ್ರಮ ಹೇಗೆಂದರೆ, ನೀವು ನಡುವನ್ನು ಕಟ್ಟಿ ಕೆರವನ್ನ ಮೆಟ್ಟಿಕೊಂಡು ಕೋಲು ಹಿಡಿದು ತೊರೆಯಾಗಿ ಮಾಡಬೇಕು. ಇದು ಯೆಹೋವನಿಗೆ ಆಚರಿಸತಕ್ಕ ಪಸ್ಕ. ಇಷ್ಟ ಬಂದಾಗ ಕ್ಯಾಶುಯಲ್ ಆಗಿ ಯೇಸು ಮುಖದ ತಿನ್ನೋದಲ್ಲಪ್ಪ, ಫಾಸ್ಟ್ ಆಗಿ ತಿನ್ಬೇಕಂತೆ. ಶೂ ಹಾಕೊಂಡು ಲೇಸ್ ಕಟ್ಕೊಂಡು ಟಿಪ್ ಟಾಪ್ ರೆಡಿ ಆಗಿ ಕೈಯಲ್ಲಿ ದೊಣ್ಣೆ ಇಟ್ಕೊಂಡೆ ಮಾಡ್ಬೇಕಂತ ತಿನ್ಬೇಕಂತ. ಯಾಕೆ? ಯಾವಾಗ ಬೇಕಾದ್ರೂ ದೇವ್ರ ಮಾಡಿ ಬಿಡುಗಡೆ ಕೊಡ್ಬೋದು. ಇದೇ ತರ ನಾವು ಸಮಾಧಾನ ಸಾರುವಂತ ಸುವಾರ್ತೆಯ ಕೆರೆಗಳನ್ನ ಯಾವಾಗೂ ಸಿದ್ಧತೆಯಲ್ಲಿ ಹಾಕೊಂಡು, ತಲೆಗೆ ಅಂತ ರಕ್ಷಣೆ ಅಂತ ಶಿರಸ್ತ್ರಾಣ ಹಾಕೊಂಡು, ಕವಚಗಳ ಧರಿಸ್ಕೊಂಡು ಟಿಪ್ ಟಾಪ್ ಆಗಿ ಏನ್ ಮಾಡುತ್ತೆ, ಆತನ ಒಂದು ದೊಣ್ಣೆ ಕೋಲು ನಮ್ಮನ್ನ ಸಂತೈಸ್ತಲ್ಲ, ದೇವ್ರ ವಾಕ್ಯನ ಇಟ್ಕೊಂಡು ರಭಸವಾಗಿ ಯೇಸು ಕ್ರಿಸ್ತನ ಆಲಸ್ಯವಾಗಿ ಏನ್ ಮಾಡಕ್ ಹೋಗ್ಬಿಡ್ದು, ಎಣ್ಸಕ್ ಹೋಗ್ಬಿಡ್ದು. ಅದರ ಅದನ್ನ ಏನ್ ಮಾಡಬೇಕು, ಅತಿ ವೇಗವಾಗಿ ಏನಾಗ್ತಿರ್ಬೇಕು. ಯಾಕಂದ್ರೆ ಇದು ಯಾರ ಒಂದು ಮರಣ ನೆನ್ಸ್ಕೊಂಡಂಥದ್ದು, ಕರ್ತನ ಮರಣವನ್ನು ನೆನ್ಸ್ಕೊಂಡಂಥದ್ದು. ಕರ್ತನಲ್ಲಿ ಪ್ರೀತಿ ಅಂತ ಸೋರಸರುಗಳೇ, ಅದಿಂದ ಏನ್ರಿ ಹೇಳೋದು, ಇದು ಕರ್ತನ ಮರಣನ ನೆನ್ಸ್ಕೊಳೋದಾಗಿರೋದ್ರಿಂದ ಇದನ್ನ ದಯವಿಟ್ಟು ಏನ್ ಮಾಡಕ್ ಹೋಗ್ಬೇಡಿ, ನೀವು ಕೇರ್ಲೆಸ್ ಆಗಿ ಮಾಡಕ್ ಹೋಗ್ಬೇಡಿ ಅಲ್ವರ. ಇದನ್ನ ತುಂಬಾ ಏನ್ ಮಾಡಿ, ನೀವು ಕೇರ್ಫುಲ್ ಆಗಿ ಏನ್ ಮಾಡಿ ಅಂತ ಹೇಳ್ತಾರೆ. ಹಂಗಾರೆ ಯೇಸು ಕ್ರಿಸ್ತ ಮಾಡಿದ್ ಯಾವತ್ತಪ್ಪ ಅಂತಂದ್ರೆ, ನಾನು ಆಕ್ಚುಲಿ ನೋಡಿದ್ರೆ ಚೈತ್ರ ಮಾಸದ 14ನೇ ತಾರೀಕು. ಅದರ ಚೈತ್ರ ಮಾಸ 14ನೇ ತಾರೀಕು ಯೇಸು ಕ್ರಿಸ್ತ ಶಿಲುಬೆ ಮೇಲೆ ಏನಾಗಿದ್ದು, ಪಸ್ಕದ ಕುರಿ ತರ ಮರಣ ಹೊಂದಿದ್ದು. ಅವ್ರ ಆಚರಣೆ ಮಾಡಿದ್ರು ಒಂದಿನ ಮುಂಚೆ, ಅಂದ್ರೆ ಚೈತ್ರ ಮಾಸದ 13ನೇ ತಾರೀಕು ಸಂಜೆ ಯೇಸು ಕ್ರಿಸ್ತ ಏನ್ ಮಾಡ್ತಾರೆ, ಈ ಹೊಸ ಪ್ರಭು ರಾತ್ರಿ ಭೋಜನ ಅಂದ್ರೆ ಪಸ್ಕದ ಹೊಸ ನಿಯಮನ ಏನ್ ಮಾಡ್ತಾರೆ, ಕೊಡ್ತಾರೆ. ಹಂಗ ನಾವೇನ್ ಮಾಡ್ಬೇಕು ಅಂದ್ರೆ, ಚೈತ್ರ ಮಾಸದ 13ನೇ ತಾರೀಕು ಸಂಜೆ ಹೊತ್ತು ಸೂರ್ಯ ಮುಳುಗಿದ್ಮೇಲೆ ಏನ್ ಮಾಡ್ಬೇಕು, ಈ ಪದ್ಧತಿನ ಕರೆಕ್ಟಾಗಿ ಮಾಡ್ಬೇಕು. ಇದು ಪ್ರಭು ರಾತ್ರಿಯ ಭೋಜನ. ಇದನ್ನ ಇಷ್ಟ ಬಂದಂತ ರೀತಿಯಲ್ಲಿ, ಇಷ್ಟ ಬಂದಂತ ಸಮಯದಲ್ಲಿ ಮಾಡೋಂಥದ್ದು ಅಲ್ಲ. ಅದಕ್ಕೆ ನಮ್ ಕ್ರೈಸ್ತವ್ರು ಏನ್ ಮಾಡ್ಬಿಟ್ರು ಅಂದ್ರೆ, ಗುಡ್ ಫ್ರೈಡೆ ಫಿಕ್ಸ್ ಆಗ್ಬಿಟ್ರು. ಎಲ್ಲಪ್ಪ ಸರಿ, ಯೇಸು ಸಾಯ್ಬೇಕಾ ಫ್ರೈಡೆ, ಪುನರುತ್ಥಾನ ಆಗ್ಬೇಕಾ ಸಂಡೇ. ಪ್ರತಿ ವರ್ಷ ಹಿಂಗೆ ಬರ್ತದ? ಸಾಧ್ಯನೇ ಇಲ್ಲ ರೀ. ಪ್ರತಿ ವರ್ಷ ದಿನಗಳೇನಾಗ್ತದೆ, ಚೇಂಜ್ ಆಗ್ತದೆ. ಆದ್ರೆ ನಮ್ಮನ್ನ ಏನ್ ಮಾಡ್ಬಿಟ್ರೆ, ಗುಡ್ ಫ್ರೈಡೆಗೆ ಫಿಕ್ಸ್ ಮಾಡ್ಕೊಂಡ್ಬಿಟ್ರೆ. ಯೇಸು ಫ್ರೈಡೆ ಮಾಡೋಂತಂದ್ರ ಫ್ರೈಡೆ ಅಂತ ಹೇಳಿಲ್ಲ, ಆ ಡೇಟ್ ನ ಸರಿಯಾಗಿ ನೀವೇನ್ ಮಾಡಿ, ನೀವು ಮಾಡಿ ಅಂತಂದ್ರೆ ಹೊರತು ಗುಡ್ ಫ್ರೈಡೆ ಅಲ್ಲ. ಗುಡ್ ಫ್ರೈಡೆ ಬಗ್ಗೆ ಬೈಬಲ್ ಎಲ್ಲೂ ನಮ್ಗೆ ಏನ್ ಮಾಡಿಲ್ಲ, ಕೊಡ್ಲಿಲ್ಲ. ಅವ ಸಾಯ್ಬೇಕಾದ್ರೆ ಶುಕ್ರವಾರ ಆಗಿತ್ತಪ್ಪ ಅಷ್ಟೇ, ಓಕೆ. ಅದರ ಪ್ರತಿ ವರ್ಷ ಹೇಗ್ ಬರ್ತಾರೆ ಇದು? ಅದರ ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ, ನಾವು ದೇವ್ರ ಮಕ್ಳು ಏನಪ್ಪಾ ಮಾಡ್ಬೇಕು ಅಂದ್ರೆ, ಏನ್ರಿ, ದೇವ್ರ ವಾಕ್ಯಕ್ಕೆ ವಿಧೇಯರಾಗಬೇಕು. ಅದು ಹೇಳೋದು ಅಪೊಸ್ತಲ ಪೌಲ್ ಏನ್ ಹೇಳ್ತಾರೆ, 27ರಿಂದ 31 1 ಕೊರಿಂಥ 11ನೇ ಅಧ್ಯಾಯ 27-31 ಹೇಳ್ತಾರೆ, ಹೀಗಿರುವುದರಿಂದ ಯಾವನಾದರೂ ಅಯೋಗ್ಯವಾಗಿ ಕರ್ತನ ರೊಟ್ಟಿಯನ್ನು ತಿಂದು ಅದರ ಏನ್ರಿ, ಆಮೇಲೆ ಕರ್ತನ ಪಾತ್ರೆಯಲ್ಲಿ ಪಾನ ಮಾಡೋದಾರೆ ಅದೇನ್ ಮಾಡ್ತಾರಂತೆ, ಅಯೋಗ್ಯವಾಗಿ ತಿಂದ್ರೆ ಕರ್ತನ ದೇಹಕ್ಕೂ ಕರ್ತನ ರಕ್ತಕ್ಕೂ ಏನ್ ಮಾಡ್ದಂಗೆ ದ್ರೋಹ ಮಾಡಂತಾಗಿರುವನು. ಅಯೋಗ್ಯವಾಗಿ ತಿನ್ಬಾದ್ರೆ ಇದು ಸುಮ್ನೆ ಏನೋ ಮಾಡ್ತಾರೆ ಅಂದ್ಬಿಟ್ಟು ಇಡೀ ಜಗತ್ತಲ್ಲಿ ಎಲ್ಲಾರು ಮಾಡ್ತಾರೆ ಅಂದ್ಬಿಟ್ಟು ಆತರ ಮಾಡಂತದಲ್ಲ. ಅದರ ನಾವು ಮನುಷ್ಯನ ಮೆಚ್ಚಿಸಂತದಲ್ಲ, ದೇವ್ರನ್ನ ಮೆಚ್ಚಿಸೋದಾಗಿರ್ಬೇಕು. ಮನುಷ್ಯನೆಲ್ಲ ಮೆಚ್ಚಿಸದೆ ದೇವ್ರಿಗೆ ಮೆಚ್ಚುಗೆ ಆಗಿರ್ಬೇಕಲ್ವಾ? ಅಲ್ಲ, ದೇವ್ರ ಮೆಚ್ಚುಗೆ ಆಗಿರ್ತೀವಿ, ನಡ್ಕೊಬೇಕು. ಅಪೊಸ್ತಲ ಪೌಲ್ ಹೇಳ್ತಾರೆ, ಇನ್ಮೇಲೆ ನಾನು ಯಾರನ್ನ ಮೆಚ್ಚಿಸ್ಲಿ, ದೇವ್ರನ್ನ ಮೆಚ್ಚಿಸ್ಲಾ ಇಲ್ಲ ಮನುಷ್ಯನ ಏನ್ ಮಾಡ್ಲಿ ಮೆಚ್ಚಿಸ್ಲಾ ಅಂದ್ರೆ, ಅದಕ್ಕೆ ಅಯೋಗ್ಯವಾಗಿ ಮಾಡ್ಬಾರ್ದು. ಇದು ಇಷ್ಟ ಬಂದಂತ ರೀತಿಯಲ್ಲಿ ಏನೋ ತಗೊಳಂತದಲ್ಲ ರೀ. ಕರ್ತನಲ್ಲಿ ಪ್ರೀತಿ ಅಂತ ಸೊಳ್ಳೆ ಇದು ಆತನ ಮರಣ ನೆನ್ಸ್ಕೊಂಡಂಥದ್ದು. ಮರಣನ ವರ್ಷಕ್ಕೆ ಒಂದ್ಸತಿನೇ ಸರಿಯಾದ ರೀತಿಯಲ್ಲಿ ಮಾಡ್ಕೊಂಡು ನೆನ್ಸ್ಕೊಂಡಂಥದ್ದಾಗಿರ್ಬೇಕು ಅಲ್ದ್ರ. ಅದಕ್ಕೆ ಏನ್ ಹೇಳ್ತಾರೆ, ಪ್ರತಿಯೊಬ್ಬರು ಏನ್ ಮಾಡ್ಲಿ, ತನ್ನ ತಾನೇ ಏನ್ ಮಾಡ್ಲಿ, ಪರೀಕ್ಷಿಸ್ಕೊಳ್ಳಿ. ಅದರ ಅವನ ಕರ್ತನ ದೇಹಕ್ಕೂ ಆತ ರಕ್ತಕ್ಕೂ ಏನ್ ಮಾಡದಂತೆ ದ್ರೋಹ ಮಾಡಂತಾಗಿರುವನು. ಅದ್ದ ಪ್ರತಿಯೊಬ್ಬ ಮನುಷ್ಯನು
ತಾನೇ ಪರೀಕ್ಷಿಸ್ಕೊಂಡು ಈ ರೊಟ್ಟಿಯನ್ನು ತಗೊಂಡು ತಿನ್ನಲಿ, ಆ ಪಾತ್ರೆಯಲ್ಲಿ ಏನ್ ಮಾಡ್ಲಿ, ಕುಡಿಲಿ ಅಂತ ಹೇಳ್ತಾರೆ. ಬರೀ ರೊಟ್ಟಿ ಅಂದ್ಬಿಟ್ರ, ರೊಟ್ಟಿನೂ ಹೇಳ್ತಾರೆ, ಪಾತ್ರೆ ಎರಡೂ ಮಾಡ್ಬೇಕು ನಾವು. ಸುಮ್ನೆ ಒಂದು ಮಾಡಿದ್ರೆ ಖಂಡಿತವಾಗೂ ಆಗೋದಿಲ್ಲ. ಯಾಕಂದ್ರೆ ಕರ್ತನ ದೇಹವನ್ನು ವಿವೇಚಿಸದೆ ಅಲ್ಲ ತಿಂದು ಕುಡಿಯುವನು ಹಾಗೆ ಏನ್ ಮಾಡ್ತಾನಂತೆ, ದೇವರ ನ್ಯಾಯ ತೀರ್ಪಿಗೆ ಅವನು ಬಲಿಯ ಗುರಿ ಆಗ್ತಾನೆ ಅಂತ ಹೇಳ್ತಾರೆ. ಅದನ್ನ ಕರ್ತನಲ್ಲಿ ಪ್ರೀತಿ ಅಂತ ಸೊಗಳೆ ಇದನ್ನ ಸರಿಯಾದ ರೀತಿ ನಾವೇನ್ ಮಾಡ್ಬೇಕು. ಎಷ್ಟೋ ಜನ ಇದನ್ನ ಸರಿಯಾದ ರೀತಿ ಗೊತ್ತಿಲ್ದ್ರೆ ಮಾಡ್ತಾ ಇದ್ದಾರೆ. ಅದು ಇವೆಲ್ಲ ಹೇಳ್ಕೊಟ್ರು ಕೂಡ ಎಷ್ಟು ಜನ ಏನ್ ಮಾಡ್ತಾರೆ, ತಿರ್ಗಾ ಅದನ್ನೇ ಮಾಡ್ತಾರೆ, ತಾವು ಮಾಡಿದ್ದೆ ಸರಿ ಅಂತ. ನಾವು ಏನ್ ಮಾಡ್ತೀರಿ ಗೊತ್ತಾ, ಎಷ್ಟೋ ಜನ ಗೊತ್ತಿಲ್ದಿರ ಏನ್ರಿ ಕರ್ತನ ಒಂದು ಪಂಕ್ತಿನ ಬಿಟ್ಬಿಟ್ಟು ಆಕ್ಚುಲಿ ದೆವ್ವದ ಪಂಕ್ತಿಯಲ್ಲಿ ಕೈ ಹಾಕ್ತಾ ಇದಾರೆ ಗೊತ್ತಾ. ನೋಡಿ, ನಾನು ಹೇಳ್ತಾರೆ ಸತ್ಯವೇದದಲ್ಲಿ ಓದಿಂತೀನಿ. ಎಲ್ಲಿ 1 ಕೊರಿಂಥ 10:21 ಓದಿ. 1 ಕೊರಿಂಥ 10:21. 1 ಕೊರಿಂಥ 10:21 ದಯವಿಟ್ಟು ಯಾರು ಓದಿ. ನೀವು ಕರ್ತನ ಪಾತ್ರೆ ಮತ್ತು ದೆವ್ವಗಳ ಪಾತ್ರೆ ಇವುಗಳೊಳಗೆ ಒಂದರಲ್ಲಿಯೇ ಹೊರತು ಎರಡರಲ್ಲಿಯೂ ಕುಡಿಯಲಾರಿರಿ. ಕರ್ತನ ಪಂಕ್ತಿ ಮತ್ತು ದೆವ್ವಗಳ ಪಂಕ್ತಿ ಇವುಗಳೊಳಗೆ ಒಂದರಲ್ಲಿಯೇ ಹೊರತು ಎರಡರಲ್ಲಿಯೂ ಊಟ ಮಾಡಲಾರಿರಿ. ನೋಡ್ರ, ಯಾವ್ದಲ್ಲ ಒಂದ್ರಲ್ಲೇ ಮಾಡೋದು. ನಾವು ಅದ್ರಲ್ಲಿ ಮಾಡ್ತಾ ಇದೀನಿ ಅಂತ ನೆನ್ಸ್ಕೊಂಡು ತಪ್ಪಾಗಿ ಮಾಡ್ತಾ ಇದ್ದೀರಾ, ಥಿಂಕ್ ಮಾಡಿ. ನಾವು ಕರೆಕ್ಟಾಗಿ ಇದೆ ಅಂತ ನಾವು ಭಾವಿಸ್ಬೋದು. ಕರ್ತನ ದೃಷ್ಟಿಯಲ್ಲಿ ಯಾರ ಪಂಕ್ತಿ ಅಂತದು? ದೆವ್ವದ ಪಂಕ್ತಿ. ಕರ್ತನ ದೃಷ್ಟಿಯಲ್ಲಿ ದೇವ್ರ ಪಾತ್ರೆ ಅಲ್ವಂತೆ, ದೆವ್ವದ ಪಾತ್ರೆ. ಪ್ರಭು ರಾತ್ರಿ ಭೋಜನ ಮಾಡಪ್ಪ ಅಂತಂದ್ರೆ ನಾನು ಬೆಳಗ್ಗೆ ಹೋಗಿ ಮಾಡ್ತೀನಿ, ರಾತ್ರಿ ಬರಕ್ಕಾಗಲ್ಲ ಅಂತಂದ್ರೆ ಏನರ್ಥ? ಇದು ಪವಿತ್ರ ಆತ್ಮನ ಪ್ರೇರಣೆನ? ಇಲ್ಲ ಬೈಬಲ್ ಸತ್ಯವೇ ಹೇಳೋದು ವರ್ಷಕ್ಕೊಂದೇ ಸತಿ ಮಾಡಿ ಅಂತ ಹೇಳಿದ್ರೆ, ಇಲ್ಲ ಇದು ವಾರಕ್ಕೊಂದ್ಸತಿ ಮಾಡ್ತೀರಿ, ತಿಂಗ್ಳಿಗೊಂದ್ಸತಿ ಮಾಡ್ತೀನಿ ಅಂತ ಹೇಳೋದು ಇದು ಕರ್ತನ ವಾಕ್ಯಕ್ಕೆ ಅನುಗುಣವಾಗಿ ನಡೆಯುವಂಥದ್ದು ಮಾತಾ? ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ, ಇದು ದೆವ್ವದ ಏನ್ರಿ ಪಾತ್ರೆ, ಇದು ದೆವ್ವದ ಪಂಕ್ತಿ. ನಮ್ಮ ಕರ್ತನು ನಮ್ಮ ಹತ್ರ ನನ್ನ ನೆನಪಿಗಾಗಿ ಈಗ ಮಾಡುವಂತ ನಮ್ಮ ಹತ್ರ ಯಾವ್ದು ಕೇಳಿಲ್ಲ ರೀ. ಯೋಚನೆ ಮಾಡಿದ್ದೀನಿ, ಎಂಥ ನಮ್ಮ ಒಡೆಯನರಿ, ಎಂಥ ಕುರುಬನ್ರಿ, ಎಂಥ ನಮ್ಮ ಕರ್ತನು, ಎಂಥ ನಮ್ಮ ರಕ್ಷಕನು. ನಮ್ಮಿಂದ ಒಂದು ಕೂಡ ರಿಕ್ವೆಸ್ಟ್ ಮಾಡಿಲ್ಲ ರೀ ಅವರು. ಅವ್ರು ರಿಕ್ವೆಸ್ಟ್ ಮಾಡಿರೋದು ಒಂದೇ ವಿಚಾರ, ಏನಪ್ಪಾ ಅಂತಂದ್ರೆ ನನ್ನ ಮರಣನ ನೆನ್ಸ್ಕೊಳಕ್ಕೋಸ್ಕರ ಹೀಗೆ ಮಾಡಿರಿ. ಯೇಸು ಕ್ರಿಸ್ತ ಹೇಳಾರ ನನ್ನ ಬರ್ತಾರೆ ನೆನ್ಸ್ಕೊ ಅಂತ. ಅದನ್ನೆಲ್ಲ ನಮ್ಮ ಕ್ರಿಶ್ಚಿಯನ್ಸ್ ಗ್ರ್ಯಾಂಡ್ ಆಗಿ ಮಾಡ್ತಾರಪ್ಪ. ಏನ್ ಕೇಳಿದ್ರು? ನನ್ನ ಮಣ್ಣ ನೆನ್ಸ್ಕೊಳಕ್ಕೋಸ್ಕರ ಈಗ ಮಾಡಿ ಅಂತ ಹೇಳ್ಬೇಕಾರೆ ನಾವ್ ಹೆಂಗ್ ನೆನ್ಸ್ಕೊಬೇಕು? ಬರ್ತಡೇ ಮಾತ್ರ ದಿನ ಮಾಡ್ತೀರಾ? ಯೋಚನೆ ಮಾಡಿ. ಅದು ಮಾತ್ರ ಕ್ರಿಸ್ಮಸ್ 25ಗೆ, ಡಿಸೆಂಬರ್ 25ಗೆ ಮಾಡೋ ಕ್ರಿಸ್ಮಸ್ ಯೇಸುಗೋಸ್ಕರ ಬರ್ತಡೇ ಮಾಡೋ ಅಂತಾರ. ಅವ್ರು ಹೇಳಿದ್ದೇನಂದ್ರೆ ಏನ್ರಿ, ನನ್ನ ಮರಣವನ್ನು ನೆನ್ಸ್ಕೊಳ್ಳಿ. ನನ್ನ ಮರಣ ನೆನಪಿಗಾಗಿ ಇದ್ ಮಾಡಿ. ಯಾಕಂದ್ರೆ ನೀವು ಏನೆಲ್ಲ ಮಾಡ್ತೀರೋ, ಎಷ್ಟು ಸತಿ ಮಾಡ್ತಿರೋ ಅಷ್ಟು ಸತಿ ಎಲ್ಲ ನಾನು ಮರಣ ನೆನ್ಸ್ಕೊಂತೀರ. ಅದರಿಂದ ಇದನ್ನ ಕೇವಲವಾಗಿ ಮಾಡ್ಬೇಡಿ. ದಯವಿಟ್ಟು ಯೋಚನೆ ಮಾಡಿದ್ದೀನಿ. ಕರ್ತನಲ್ಲಿ ಪ್ರೀತಿ ಆದ ಸೊಗಳೆ, ನಮ್ಮ ಕರ್ತನಾಗಿರಂತ ಯೇಸು ಕ್ರಿಸ್ತನ ಒಂದು ಚಿಕ್ಕ ರಿಕ್ವೆಸ್ಟ್ ಕೂಡ ಮಾಡಕ್ಕಾಗಿಲ್ಲ ಅಂದ್ರೆ ನಾವು ಇನ್ನೆಂತ ದೇವ್ರ ಮಕ್ಳು ರೀ. ಸಿಂಪಲ್ ರಿಕ್ವೆಸ್ಟ್. ಎಷ್ಟೋ ಜನ ಹೇಳ್ತಾರೆ ಲೋಕದಲ್ಲಿ ಸಾಯಂತ ಮನುಷ್ಯನ ರಿಕ್ವೆಸ್ಟ್ ದಯವಿಟ್ಟು ಏನ್ ಮಾಡಿ ನೆರವೇರಿಸಿ ಹೇಳ್ತಾರೆ. ಇವಾಗ ಕೂಡ ನೋಡ್ಬೇಕಾದ್ರೆ ದೊಡ್ಡ ಏನ್ರೆ ಜೈಲ್ಗಳಲ್ಲಿ ಏನ್ರೆ ಯಾವ ಜೀವಾವಧಿ ಶಿಕ್ಷೆ ಅಥವಾ ಏನ್ರೆ ಮರಣದ ಒಂದು ಶಿಕ್ಷೆ ಕೊಡ್ಬೇಕಾರೆ ಆ ಮನುಷ್ಯನ ಕೊನೆ ಆಸೆ ಕೇಳ್ತಾರೆ. ಏನಪ್ಪ ನಿನ್ ಕೊನೆ ಆಸೆ ಅಂತ ಹೇಳ್ಬೇಕು, ನಂಗೆ ಇದ್ಬೇಕು ಅಂದ್ರೆ ಅದನ್ನ ನೆರವೇರಿಸ್ತಾರೆ ಗೊತ್ತಾ. ಯೋಚನೆ ಮಾಡಿ. ಕರ್ತನಲ್ಲಿ ಪ್ರೀತಿ ಅಂತ ಮನುಷ್ಯನ ಕೊನೆಯ ಆಸೆನ ಲೋಕದಲ್ಲಿ ನೆರವೇರಿಸ ಅಂತಂದ್ರೆ ಯೇಸು ಕ್ರಿಸ್ತು ಸಾಯೋದಕ್ಕೆ ಒಂದಿನ ಮುಂಚೆ ರೀ ನಮ್ಮ ಹತ್ರ ಕೇಳಿದ ಚಿಕ್ಕ ರಿಕ್ವೆಸ್ಟ್. ಇದನ್ನ ನಾವು ಸಾಕ್ಷಿ ನಾವು ಇಲ್ಲೇ ಹೀಗೆ ಮಾಡ್ತೀರಿ ಅಂತಂದ್ರೆ ಇನ್ ಎಷ್ಟು ಮಾತ್ರಗೆ ಇದಕ್ಕೆ ಕರ್ತನಿಗೆ ಮೆಚ್ಚುಗೆ ಆಗ್ತಾರೆ. ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳೇ, ನಾವು ಯೋಚನೆ ಮಾಡೋಣ. ನಾವು ದೆವ್ವದ ಪಂಕ್ತಿಯಲ್ಲಿ ಪಾತ್ರೆ ಕೈ ಹಾಕ್ತಾ ಇದ್ರಾ ಅಥವಾ ಕರ್ತನ ಪಾತ್ರೆಯಲ್ಲಿ ಕೈ ಹಾಕ್ತಾ ಇದ್ರ ಅಂತ ನಾವೇನ್ ಮಾಡೋಣ, ಯೋಚನೆ ಮಾಡೋಣ. ನನ್ನ ಕರ್ತನಲ್ಲಿ ಪ್ರೀತಿ ಅಂತ ಸೌರಸಗಳೇ, ಈ ಒಂದು ವರ್ಷದಲ್ಲಿ ಅಂದ್ರೆ 2024ರಲ್ಲಿ ಏಪ್ರಿಲ್ 21ನೇ ತಾರೀಕು ಇದು ಕರೆಕ್ಟ್ ಆಗಿ ಏನಾಗ್ತಾರೆ ಬೀಳ್ತದೆ. ಈ ಒಂದು ಪಂಕ್ತಿಯಲ್ಲಿ ಸರಿಯತಿಲ್ಲ ನಾವೇನ್ ಮಾಡೋಣ, ಆಚರಣೆ ಮಾಡೋಣ. ಅದಕ್ಕೆ ಸರಿಯತಿಲ್ಲ ಆಚರಣೆ ಮಾಡಕ್ಕೆ ಯಾರೋ ಮನ್ಸಿತ್ತು ಅಂದ್ರೆ ನಮ್ಮನ್ನ ನೀವೇನ್ ಮಾಡಿದೀವಿ ಸಂಧಿಸಿ, ಅದಕ್ಕಾಗಿ ಬೇಕಾಗಿರುವಂತ ಎಲ್ಲ ಏರ್ಪಾಡುಗಳನ್ನ ನಾವೇನ್ ಮಾಡೋಣ ಮಾಡೋರಾಗನ. ದೇವ್ರ ಈ ವಾಕ್ಯಗಳನ್ನ ಆಶೀರ್ವದಿಸ್ಲಿ, ದೇವ್ರ ಕೃಪೆ ಕೊಟ್ಟು ದಯ ಕೊಟ್ಟು ನಡೆಸ್ಲಿ. ಕೊನೆಯದಾಗಿ ಯಾರಿಗಾರ ಏನೋ ಡೌಟ್ ಇತ್ತಂದ್ರೆ ಧಾರಾಳವಾಗಿ ಸಂಕೋಚ ಇಲ್ದ್ರೆ ನೀವೇನ್ ಮಾಡಿ ದಯವಿಟ್ಟು ನಿಮ್ ಪ್ರಶ್ನೆಗಳನ್ನ ಕೇಳಿ. ಯಾರಿಗಾರ ಪ್ರಶ್ನೆ ಇದೆಯಾ? ಬಸವ ಜ್ಯೋತಿ ಬ್ರದರ್ ಏನೋ ಪ್ರಶ್ನೆ ಇದೆಯಾ? ಜಾನ್ ಬ್ರದರ್? ಇಲ್ಲ ಸರ್, ಏನಿಲ್ಲ, ಪ್ರಶ್ನೆ ಏನಿಲ್ಲ. ಓಕೆ, ಸೊಲೋಮಿ ಬ್ರದರ್? ಅದೇ ಈ ದೆವ್ವದ ಪಂಕ್ತಿ ಅಥವಾ ಕರ್ತನ ಪಂಕ್ತಿ ಅಂತ ಹೇಳ್ತಾ ಇದ್ರಿ, ಅವೆರಡರ ಡಿಫ್ರೆನ್ಸ್ ಏನು ಸ್ವಲ್ಪ ಕ್ಲುಪ್ತವಾಗಿ ಹೇಳ್ಬಿಡಿ ಸರ್. ಎರಡರ ಡಿಫ್ರೆನ್ಸ್ ಏನಂತಂದ್ರೆ ಬ್ರದರ್, ಕರ್ತನ ಪಂಕ್ತಿ ಮತ್ತೆ ಕರ್ತನ ಒಂದು ಪಾತ್ರೆ ಅಂತ ಹೇಳ್ಬೇಕಾದ್ರೆ ಅದು ಪ್ರಭು ರಾತ್ರಿ ಭೋಜನಕ್ಕೆ ಏನ್ ಹೇಳ್ತಾರೆ. ಯಾಕಂದ್ರೆ ಎರಡು ವಿಚಾರ ಯೂಸ್ ಮಾಡ್ತಾರೆ ಅಲ್ಲಿ.
ಪಂಕ್ತಿನೂ ಯೂಸ್ ಮಾಡ್ತಾರೆ ಮತ್ತೆ ದ್ರಾಕ್ಷಿ ರಸ ಕೂಡ ಯೂಸ್ ಮಾಡ್ತಾರೆ. ಅದೇ ಮೇಜ್ ಬಂತ ರೊಟ್ಟಿ ಮತ್ತೆ ದ್ರಾಕ್ಷಿ ರಸ ಯೂಸ್ ಮಾಡೋದ ಇದು ಪ್ರಭುರಾತ್ರಿ ಭೋಜನ ಕೇಳೋದು. ಪ್ರಭುರಾತ್ರಿ ಭೋಜನನ ನಮ್ಮ ಕರ್ತನ ಹೇಳಂತ ವಿಧದಲ್ಲೇ ಸರಿಯಾದ ರೀತಿಲಿ ಮಾಡೋದು, ಅದು ಕರ್ತನ ಒಂದು ಮೇಜು, ಕರ್ತನ ಏನ್ರಿ ಒಂದು ಅಂತಾರೆ ದ್ರಾಕ್ಷಿ ರಸದಲ್ಲಿ ಪಾಲ್ಗೊಳ್ಳೋದು. ಇದನ್ನ ಸರಿಯಾದ ರೀತಿಲಿ ಮಾಡ್ತೀರಾ ಏನ್ರಿ, ಅದನ್ನ ನಾವು ಸರಿ ಅಂತ ಭಾವಿಸ್ಕೊಂಡು ತಪ್ಪಾದ ರೀತಿಲಿ ದೇವ್ರಿಗೆ ಇಷ್ಟ ಹೇಳ್ತೀರಿ ಮಾಡದೆ, ಅದು ಎಂತ ಒಂದು ವಿಧ ಅಂತಂದ್ರೆ ಏನ್ರಿ, ಅದು ಸೇತಾನಿನ ಒಂದು ಪಂಕ್ತಿ. ನೋಡಿ, ಇದು ಸೇತಾನಿನ ಪಂಕ್ತಿ ಅಂತ ಹೇಳ್ಬೇಕಾದ್ರೆ ಏನೋ ಬಿರಿಯಾನಿ ಇಟ್ಕೊಂಡ್ ತಿನ್ನೋದು, ಡ್ರಿಂಕ್ಸ್ ಇಟ್ಕೊಂಡ್ ತಿನ್ನೋದು ಅಂತ ಅಲ್ಲ. ಇದು ಹೇಳ್ತಾ ಸತ್ಯವೇದದ ಒಂದು ಅನುಗುಣವಾಗಿನೇ ಸೇತಾನ ನಮ್ಮನ್ನು ಮೋಸ ಮಾಡೋದು. ಸೇತಾನ ಕ್ರಿಶ್ಚಿಯನ್ಸ್ ನ ಮೋಸ ಮಾಡೋದು ಹೆಂಗೆ ಅಂತಂದ್ರೆ ಸತ್ಯವೇದ ಉಪಯೋಗಿಸ್ಕೊಂಡೇ ಮೋಸ ಮಾಡ್ತಾನೆ. ಗೊತ್ತಾ ನಿಮ್ಗೆ? ಗೊತ್ತಾ? ವಾಕ್ಯನೇ ಐತೆ ನೋಡ್ರಿ. ಎಲ್ಲಿ ಬನ್ನಿ, ಕೊರಿಂಥಕ್ಕೆ ಬನ್ನಿ, 11ನೇ ಅಧ್ಯಾಯ ಬನ್ನಿ. 2ನೇ ಕೊರಿಂಥ 11ನೇ ಅಧ್ಯಾಯಕ್ಕೆ ಬನ್ನಿ. 2 ಕೊರಿಂಥ. ಹಾ, 2ನೇ ಕೊರಿಂಥ 11ನೇ ಅಧ್ಯಾಯ 13-14 ಓದಿ. 13-14 ಓದು. ಆದರೆ ಅಂತವರು ಸುಳ್ಳು ಅಪೋಸ್ತಲರು, ಮೋಸಗಾರರಾದ ಕೆಲಸದವರು, ಕ್ರಿಸ್ತನ ಅಪೋಸ್ತಲರಾಗಿ ಕಾಣಿಸುವುದಕ್ಕೆ ವೇಷ ಹಾಕಿಕೊಳ್ಳುವವರು ಆಗಿದ್ದಾರೆ. ಇದೇನು ಆಶ್ಚರ್ಯವಲ್ಲ, ಸೈತಾನನು ತಾನೇ ಪ್ರಕಾಶ ರೂಪವುಳ್ಳ ದೇವದೂತನ ವೇಷವನ್ನು ಹಾಕಿಕೊಳ್ಳುವಾಗ ಅವನ ಸೇವಕರು ಸಹ ನೀತಿಗೆ ಸೇವಕರಾಗಿ ಕಾಣಿಸುವುದಕ್ಕೆ ವೇಷ ಹಾಕಿಕೊಳ್ಳುವುದು ದೊಡ್ಡದಲ್ಲ. ಸೇತನ್ ತರ ಬರ್ತಾನ. ಸೇತನ್ ಬರ್ಬೇಕಾರೆ ಎಂತ ಪ್ರಕಾಶವುಳ್ಳ ದೇವದೂತನ ವೇಷ ಹಾಕೊಂಡೇ ಬರ್ತಾನಂತ ಅಲ್ಲಿ. ಅದ್ರ ಹಂಗಾರೆ ಸೇತಾನು ಸಭೆ ಮಕ್ಕಳುಗಳನ್ನ ಕ್ರೈಸ್ತವನ ವಂಚನೆಗೊಳಿಸ್ಬೇಕು ಹೆಂಗ್ ಬರ್ತಾನೆ? ಏನೋ ಅವ್ನ ಮಕ್ಕಳು ಸೇತನ್ ತರ ಬರಲ್ರಿ, ಅವನು ಒಳ್ಳೆ ಒಂದು ದೇವರ ಒಂದು ಎಂತಾರೆ ವೇಷ ಧರಿಸ್ಕೊಂಡೇ ಬರೋದಂತೆ. ದೇವದೂತನ ವೇಷ ಧರಿಸ್ಕೊಂಡೇ ಬರ್ತಾರಂತೆ. ಅದಕ್ಕೆ ಬೈಬಲ್ ಹೇಳೋದು ಇದು ಹೇಗಪ್ಪ ಕಂಡುಹಿಡಿಬೇಕಂತೆ, ಉಪದೇಶಗಳು ಇದರ ಪ್ರಕಾರ ಉಪದೇಶ ಇಲ್ಲ ಅಂದ್ರೆ ಅರ್ಥ ಮಾಡ್ಕೋಬೇಕು, ಅದು ದೇವರ ಪವಿತ್ರಾತ್ಮ ಪ್ರೇರಣೆನೇ ಅಲ್ಲ. ನೋಡಿ ಅಲ್ಲೇ ಹೇಳ್ತಾರೆ, ಎಲ್ಲಿ ಬೈಬಲ್ ನಲ್ಲಿ ಸೇತಾನ ಎಲ್ಲಾ ಡೂಪ್ಲಿಕೇಟ್ ಮಾಡ್ಬಿಟ್ಟಾನೆ. ನೋಡಿ ಓದನ, ಎಲ್ಲಿ ಅದ್ರಲ್ಲೇ 4ನೇ ವಾಕ್ಯ ಓದಿ. 4ನೇ ವಾಕ್ಯ. ಯಾಕೆಂದರೆ ನಾವು ಪ್ರಸಿದ್ಧಿ ಪಡಿಸದಿದ್ದ ಮತ್ತೊಬ್ಬ ಯೇಸುವನ್ನು ನಿಮ್ಮ ಬಳಿಗೆ ಬರುವವರು ಪ್ರಕಟಿಸುವಾಗಲೂ ಅಂಡರ್ಲೈನ್ ಮಾಡ್ಕೊಳ್ಳಿ, ಸತ್ಯವೇದದಲ್ಲಿ ಬೇರೊಬ್ರು ಯೇಸು ಕ್ರಿಸ್ತಿದಾರಂತೆ. ಇದ್ನ ಯಾರು ತಂದಿರೋದು? ಬೇರೊಬ್ರು ಯೇಸು ಕ್ರಿಸ್ತನ ಸೇತಾನೇ ತಂದವನೇ. ಅದನ್ನೇ ಹೇಳೋದಲ್ಲಿ ಸೇತಾನೇ ಹಿಂಗ್ ಬರ್ತಾನೆ ಅಂತ. ಮತ್ತೊಬ್ಬ ಯೇಸು ಕ್ರಿಸ್ತನ ಸೇತಾನೇ ಏನ್ ಮಾಡೋರಂತೆ, ಅಲ್ಲಿ ಉತ್ಪನ್ನ ಮಾಡೋರಂತೆ, ತಯಾರಿಸೋರಂತೆ. ಆಮೇಲೆ ನೆಕ್ಸ್ಟ್, ನೀವು ಹೊಂದದೇ ಇದ್ದ ಬೇರೆ ವಿಧವಾದ ಆತ್ಮ ಪ್ರೇರಣೆಯನ್ನು ಹೊಂದುವಾಗಲೂ ನೋಡ್ರ ಪವಿತ್ರಾತ್ಮ ಡೂಪ್ಲಿಕೇಟ್ ಇದಂತೆ. ಇದ್ರ ಬಗ್ಗೆ ತುಂಬಾ ಡೀಟೇಲ್ ಆಗಿದೆ, ಪವಿತ್ರಾತ್ಮ ಬಂದ್ರೆ ಏನೇನ್ ಕೆಲಸ ಮಾಡ್ತಾರೆ ಅಂತ. ಅದರ ಪವಿತ್ರಾತ್ಮ ಬಂದ್ರೆ ಫಸ್ಟ್ ಮಾಡೋಂಥ ಕೆಲಸ ಏನು ಅಂತಂದ್ರೆ, ಕೈ ಹಿಂಗೆ ಇಟ್ಕೊಳ್ಳಿ, ತಿರ್ಗಾ ಬರೋಣ. ಜಾನ್ 16:13 ಓದಿ. ಯೋಹಾನ 16:13 ಓದಿ ಬದ. ಕೈ ಹಿಂಗೆ ಇಟ್ಕೊಳ್ಳಿ, ತಿರ್ಗಾ ಬರೋಣ. ಯೋಹಾನ 16:13 ಓದಿ. ಸತ್ಯದ ಆತ್ಮನು ಬಂದಾಗ ಆತನು ನಿಮ್ಮನ್ನು ನಡೆಸಿಕೊಂಡು ಹೋಗಿ ಸಕಲ ವಿಷಯದಲ್ಲಿಯೂ ಸತ್ಯಕ್ಕೆ ಸೇರಿಸುವನು. ಯಾವ ವಿಚಾರದಲ್ಲಿ? ಸಕಲ ವಿಚಾರದಲ್ಲಿ. ಅರ್ಧಂಬರ್ಧ ವಿಚಾರದಲ್ಲ, ಬರೀ 10%. ಎಲ್ಲಾ ಕರೆಕ್ಟ್ ಆಗಿರ್ತಾರೆ, ಇದೊಂದು ಮಾತ್ರ ಮಿಸ್ಟೇಕಾ? ಪವಿತ್ರಾತ್ಮ ಇತ್ತು ಅಂದ್ರೆ ಸರಿಯಾಗಿ ನಡೆಸ್ತಾರೆ. ಯಾವುದೇ ರೀತಿಯಲ್ಲಿ ಮಿಸ್ಟೇಕ್ ಮಾಡಕ್ಕೆ ಪವಿತ್ರಾತ್ಮ ಅನುಮತಿ ಕೊಡಲ್ಲ. ಪವಿತ್ರಾತ್ಮ ಇದ್ರೆ ಪವಿತ್ರಾತ್ಮ ಪ್ರೇರಣೆಯಿಂದ ಸತ್ಯವೇದಕ್ಕೆ ಅನುಗುಣವಾಗಿ ನಡೆಸ್ತಾರೆ, ಅದು ಸಂದೇಹನೇ ಇಲ್ಲ. ಇವಾಗ ಇಷ್ಟೊಂದು ಮುಖ್ಯವಾಗಿರುವಂತ ಉಪದೇಶದಲ್ಲಿ ಕ್ರಮಬದ್ಧವಾಗಿ ನಡೆದಿರ ಇದು ವಿರುದ್ಧವಾಗಿ ನಡೆಸ್ತಾರೆ ಅಂತ ಇದು ದೇವ್ರ ಪಂಕ್ತಿನ? ಯೋಚನೆ ಮಾಡ್ರಿ. ಇದೆಂತದಂತೆ ಬೇರೆ ಒಂದು ಯೇಸು, ಬೇರೆ ಒಂದು ಏನ್ರಿ ಆತ್ಮದ ಪ್ರೇರಣೆ. ಆಮೇಲೆ ಬಂದ್ರೆ ಮುಂದಕ್ಕೆ ಓದಿ ಬನ್ನಿ. ನೆಕ್ಸ್ಟ್ ಕೊರಿಂಥಕ್ಕೆ ಬನ್ನಿ. ಇವಾಗ 2ನೇ ಕೊರಿಂಥ 11:4 ಮುಂದಕ್ಕೆ ಓದಿ. ಬೇರೆ ವಿಧವಾದ ಆತ್ಮ ಪ್ರೇರಣೆ ಹೊಂದುವಾಗಲೂ ಅವಲಂಬಿಸದೇ ಇದ್ದ ಬೇರೊಂದು ಸುವಾರ್ತೆಯನ್ನು ಕೇಳುವಾಗಲೂ ನೀವು ಸಹಿಸಿಕೊಳ್ಳುತ್ತಿರುವುದು ಬಹು ಆಶ್ಚರ್ಯ. ನೋಡ್ರ, ಬೇರೆ ಒಂದು ಸುವಾರ್ತೆ ಅಂತೆ. ಏನ್ ಸುವಾರ್ತೆ ಅಂದ್ರೆ ಹೇಳ್ರಿ ನೋಡೋಣ. ಏನ್ ಸುವಾರ್ತೆ ಏನ್ ಹೇಳಿ ನೋಡೋಣ. ಆಶೀರ್ವಾದ. ಆಮೇಲೆ ಸತ್ಯವೇದದ ಪ್ರಕಾರ ಹೇಳಿ. ನೀವ್ ಹೇಳೋದು ತಪ್ಪಿಲ್ಲ, ಕರೆಕ್ಟ್. ಸತ್ಯವೇದದ ಪ್ರಕಾರ ಹೇಳಿ, ಸುವಾರ್ತೆ ಏನು? ಸುವಾರ್ತೆ ಏನ್ ಗೊತ್ತಾ? ಗಲಾತ್ಯರಲ್ಲಿ ತೆಗಿರಿ. ಫಸ್ಟ್ ಸುವಾರ್ತೆ ಯಾರಿಗೆ ಸಾಲಲ್ಪಡ್ತು? ಗಲಾತ್ಯರು. ಗಲಾತ್ಯರಲ್ಲಿ 3ನೇ ಅಧ್ಯಾಯ 8ನೇ ವಾಕ್ಯ ಓದಿ. ಹೀಗಿದ್ದ ಮೇಲೆ
ದೇವರು ಅನ್ಯ ಜನರನ್ನು ನಂಬಿಕೆಯ ನಿಮಿತ್ತವಾಗಿ ನೀತಿವಂತರೆಂದು ನಿರ್ಣಯಿಸುವನೆಂಬುದಾಗಿ ಶಾಸ್ತ್ರವು ಮೊದಲೇ ಕಂಡು ಅಬ್ರಹಾಮನಿಗೆ ನಿನ್ನ ಮೂಲಕ ಎಲ್ಲಾ ಜನಾಂಗಗಳವರಿಗೆ ಆಶೀರ್ವಾದ ಉಂಟಾಗುವುದೆಂಬ ಶುಭ ವರ್ತಮಾನವನ್ನು ಮುಂಚಿತವಾಗಿಯೇ ತಿಳಿಸಿತು. ನೋಡ್ರ, ನಿನ್ನ ಒಂದು ಸಂತತಿ ಮುಖಾಂತರ ಎಲ್ಲಾ ಜನಾಂಗದವನ್ನ ಆಶೀರ್ವಾದ ಮಾಡ್ತೀನಿ ಅಂತಂದ್ಬಿಟ್ಟು ಶಾಸ್ತ್ರವು ಮೊದಲೇಗೊಂಡು ತಿಳಿದು ಏನ್ ಮಾಡ್ತಾರಂತೆ, ಶುಭ ವರ್ತಮಾನವನ್ನು, ಸುವಾರ್ತೆಯನ್ನು ಅಬ್ರಾಮಿಗೆ ತಿಳಿಸಿದ್ರು. ಅಬ್ರಾಮಿಗೆ ತಿಳಿಸಿರೋದೇ ಫಸ್ಟ್ ಸುವಾರ್ತೆ ರೀ. ಏನ್ರಿ ಸುವಾರ್ತೆ ಅಂದ್ರೆ ಎಲ್ಲಾ ಮನುಷ್ಯರನ್ನ ಏನ್ ಮಾಡ್ತೀನಿ, ಆಶೀರ್ವಾದ ಮಾಡ್ತೀನಿ. ಒಬ್ಬನ ನರಕಕ್ಕೆ ಹಾಕ್ಬಿಡ್ತೀನಿ, ಮಿಗ್ದವ್ರನ್ನ ಸ್ವರ್ಗಕ್ಕೆ ಕೊಂಡೋಗ್ತೀನಿ ಅಂತ. ಎಲ್ಲಿ ಸುವಾರ್ತೆ ಇದೆ? ಬೈಬಲ್ ನೋಡ್ಬಿಡ್ತೀನಿ. ಬೈಬಲ್ ನಲ್ಲಿ ಇದು ಸುವಾರ್ತೆ. ದೇವರು ತನ್ನ ಮೇಲೆ ಆಣೆ ಇಟ್ಕೊಂಡು ಹೇಳೋರು. ಯೋಚನೆ ಮಾಡಿ, ದೇವ್ರ ಹಂಗ್ರೆ ತನ್ನ ಮೇಲೆ ಆಣೆ ಇಟ್ಕೊಂಡ್ಬಿಟ್ಟು ಎಲ್ಲಾರ್ದು ಒಂದ್ ಕಡೆ ಹಾಕ್ಬಿಟ್ಟು ಇನ್ನೊಬ್ರನ್ನೆಲ್ಲ ಇನ್ನೊಬ್ರು ಕೊಂಡೋಗ್ತಾರ? ನೋ, ಇದು ಸುವಾರ್ತೆನೇ ಅಲ್ಲ ರೀ. ಅದೇ ಹೇಳ್ತಾರೆ ಅಲ್ಲಿ ಅಪೊಸ್ತಲ ಪೌಲ ಬೈಯೋದು, ನಾವು ಹೇಳ್ಕೊಡ್ತಾರೆ ಅಂತ ಹೇಳ್ತಾರೆ, ಈ ಮತ್ತೊಂದು ಸುವಾರ್ತೆ ಬಂದು ಹೇಳ್ತಾರೆ ಅಂತಂದ್ರೆ ಅದನ್ನ ನೀವು ಚೆನ್ನಾಗಿ ಬೇರೆ ಅಂಗೀಕರಿಸ್ತಿರಲ್ಲ ಅಂತ ಹೇಳೋದು ಏನ್ರಿ ಬಹು ಆಶ್ಚರ್ಯವಾಗಿದೆ ಅಂತ ಹೇಳ್ತಾರೆ. ಅದಕ್ಕೆ ಕರ್ತನ ಇದೇ ಏನ್ರಿ ದೆವ್ವದ ಪಂಕ್ತಿಗೂ ಕರ್ತನ ಪಂಕ್ತಿಗೂ ಇರಂತ ವ್ಯತ್ಯಾಸ. ಓಕೆನಾ ಬ್ರದರ್? ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಬ್ರದರ್. ಬೇರೆ ಯಾರಿಗೂ ಡೌಟ್ ಇದೆಯಾ? ಜಾನ್ ಬ್ರದರ್, ಏನೋ ಪ್ರಶ್ನೆ ಇದೆಯಾ? ಏನಿಲ್ಲ ಬ್ರದರ್. ಆನಂದ್ ಬ್ರದರ್, ಏನೋ ಪ್ರಶ್ನೆ ಇದೆಯಾ? ಪ್ರಶ್ನೆ ಅಂದ್ರೆ ಬಹಳ ಪ್ರಶ್ನೆ ಇದಾವ್ರಿ, ಎಲ್ಲಾ ಪ್ರಶ್ನೆನೇ ಇದಾವೆ. ಆದ್ರೆ ಇದು ಯಾವಾಗಿಂದ ಪಸ್ಕ ಹಬ್ಬ ಸ್ಟಾರ್ಟ್ ಆಯ್ತು ಪಾಸ್ಟ್ರೆ, ರಾಜು ಪಾಸ್ಟ್ರೆ? ಪಸ್ಕ ಹಬ್ಬ ಶುರು ಆಗಿದ್ದೆ ನಾವು ವಿಮೋಚನಾ ಕಾಂಡದಲ್ಲಿ ಓದ್ಬೇಕಾರೆ 12ನೇದಲ್ಲಿ ಬರ್ತಲ್ಲ, ಅವಾಗಿಂದ ಇಸ್ರೇಲ್ ಜನಗಳಿಗೆ ಆಯ್ತು ಪಸ್ಕದ ಆಚರಣೆ ಆಯ್ತು. ಯಾವಾಗ ಕ್ರಿಸ್ತನ ಶಿಲುಬೆ ಮೇಲೆ ಸತ್ರೋ ಅದ್ರದ್ದು ಒಂದು ದಿನ ಮುಂಚೆ ಏನ್ ಮಾಡ್ತಾರೆ, ಪದ್ಧತಿ ಏನ್ ಮಾಡ್ತಾರೆ, ಯೇಸು ಕ್ರಿಸ್ತು ಚೇಂಜ್ ಮಾಡ್ತಾರೆ. ಯಾಕಂದ್ರೆ ಅದಾಗಿದ್ದ ನಂತರ ಇನ್ ಯಾವುದೇ ಯಜ್ಞಗಳನ್ನ ದೇವ್ರು ಯಾವುದೇ ಕಾರಣಕ್ಕೂ ಸ್ವೀಕಾರ ಮಾಡಕ್ಕೆ ಸಾಧ್ಯನೇ ಇಲ್ಲ. ಎಲ್ಲಾ ಯಜ್ಞಗಳಿಗೆ ಅಂತ್ಯ ಕ್ರಿಸ್ತನ ಒಂದು ಬಲಿ. ಎಲ್ಲಾ ಯಾಜಕರು ಏನ್ ಮಾಡ್ತಾರಂತೆ, ಬಲಿಗಳನ್ನ ತಿರ್ಗಾ ಅದನ್ನ ವರ್ಷ ಅದನ್ನ ರಿಪೀಟ್ ಮಾಡಿದ ಇದ್ರು. ಆದ್ರೆ ಯೇಸು ಕ್ರಿಸ್ತನ ಬಲಿ ಹೆಂಗಿದೆ ಅಂದ್ರೆ ನಿತ್ಯಕ್ಕೂ ದೇವರ ನೀತಿನ ತೃಪ್ತಿ ಮಾಡೋಂಥ ಬಲಿ ಆಗಿರೋದ್ರಿಂದ ಇದನ್ನ ರಿಪೀಟ್ ಮಾಡೋಂಥ ಅವಶ್ಯಕತೆ ಇಲ್ಲ. ನಾನು ಕೇಳೋದೇನಂದ್ರೆ, ಅದು ಪಸ್ಕ ಹಬ್ಬ ಯಾದಕ್ಕೆ ಮಾಡಿದ್ರು? ಪಸ್ಕ ಹಬ್ಬ ವಿಮೋಚನಾ ಕಾಂಡದಲ್ಲಿ ನೋಡ್ಬೇಕಾದ್ರೆ ಇಸ್ರೇಲ್ ಜನಗಳಿಗೆ ಬಿಡುಗಡೆಗಾಗಿ ಏನ್ ಮಾಡಿದ್ದು, ಅದ್ ನೆನ್ಸ್ಕೊಳ್ಳೋಕೋಸ್ಕರ ಪ್ರತಿ ವರ್ಷ ಮಾಡಿ ಅಂತ ಹೇಳಿದ್ದು. ಅಂದ್ರೆ ಬಿಡುಗಡೆ, ಅವರು ಅಲ್ಲಿ ಐಗುಪ್ತ ದೇಶದಿಂದ ಇಸ್ರೇಲ್ ದೇಶಕ್ಕೆ ಬರೋಕೆ ಬಿಡುಗಡೆ ಆಯ್ತು, ಅದಕ್ಕೆ ಪಸ್ಕ ಹಬ್ಬ ಮಾಡಿದ್ರು ಅವರು. ಹೌದು. ಅಂದ್ರೆ ಅದು ಶರೀರ ಸಂಬಂಧಪಟ್ಟಿದ್ದಾಗಿ ಇಲ್ಲ, ಇವಾಗ ಇಸ್ರೇಲ್ ಜನರಿಗೆ ಮಾತ್ರ ಸಂಬಂಧಪಟ್ಟಿದ್ದಾಗಿ ಕಂಡು ಬರ್ತದೆ. ನ್ಯಾಯ ಪ್ರಮಾಣ ಕೊಟ್ಟಿದ್ದು ಇಸ್ರೇಲ್ ಜನಗಳಿಗೆ ಅಲ್ವಾ? ಅಂದ್ರೆ ಅನ್ಯ ಜನರು ಕೂಡ ಆಮೇಲೆ ಎಲ್ಲರೂ ರಕ್ಷಣೆ ಹೊಂದಬೇಕನ್ನೋದು ದೇವ್ರ ಉದ್ದೇಶ ಇತ್ತಲ್ಲ. ಅದಕ್ಕೂ ಪಸ್ಕ ಹಬ್ಬಕ್ಕೂ ಈ ಯೇಸು ಸ್ವಾಮಿಯ ಪಸ್ಕದ ಕುರಿಮರಿಯಾಗಿ ಸಾಯೋದಕ್ಕೆ ಏನಾದ್ರು ಡಿಫ್ರೆನ್ಸ್ ಅದ, ಇಲ್ಲ ಅದು ಸೇಮ್? ಇವಾಗ ಅವ್ರ ಬಿಡುಗಡೆಗೆ ನಮ್ ಬಿಡುಗಡೆಗೆ ಏನಾದ್ರು ಡಿಫ್ರೆನ್ಸ್ ಅದ? ಹೇಗೆ ಅಂತಂದ್ರೆ, ಇವಾಗ ನೋಡಿ, ಹಳೆ ಒಡಂಬಡಿಕೆಯಲ್ಲಿ ಬರ್ದಿರೋದು ಎಲ್ಲವೂ ಯಾರಿಗಾಗಿ ಬರ್ದಿಲ್ಪಟ್ಟಿದೆ? ಅಂದ್ರೆ ಇಸ್ರೇಲ್ ಜನರಿಗೆ ಅಂತೀರಾ? ಅಲ್ಲ, ಅದೇ ನಾನು ಕೇಳ್ತೇನೆ, ಯಾರಿಗಾಗಿ ಬರ್ಲಿಪಟ್ಟಿದೆ? ಅಂದ್ರೆ ಅವ್ರನ್ನ ಆರಿಸ್ಕೊಂಡು ಲೋಕಕ್ಕೆ ದೇವರನ್ನು ತೋರಿಸ್ಬೇಕನ್ನೋದು ದೇವ್ರ ಉದ್ದೇಶ ಅಂತ ನನಗೆ ಅನಿಸ್ತಾ ಇತ್ತು. ರೋಮಾಪುರದಲ್ಲಿ 15:4 ಓದಿ ಬ್ರದರ್, ಓದನ? ರೋಮಾಪುರದಲ್ಲಿ 15:4. ಓದ್ರಿ ಯಾರಾದ್ರು ಜಲ್ದಿ. ರೋಮಾಪುರದಲ್ಲಿ 15:4. ಪೂರ್ವದಲ್ಲಿ ಬರೆದದೆಲ್ಲ ನಮ್ಮನ್ನು ಉಪದೇಶಿಸುವುದಕ್ಕಾಗಿ ಬರೆಯಲ್ಪಟ್ಟಿತು. ನಾವು ಯಾರಿಗಂತೆ? ನಮ್ಮ ಉಪದೇಶಕ್ಕಾಗಿ ಪೂರ್ವದಲ್ಲಿ ಬರೆದ್ಬಿಟ್ಟು. ಇದು ಯಾರಿಗೆ ಬರೀತಾರೆ? ರೋಮನ್ಸ್ ಬರೀತಾರೆ. ರೋಮನ್ ಇರೋಂತ ಒಂದು ಸಭೆಗೆ, ಅವರೆಲ್ಲ ಅನೇಕ ಜನಗಳವ್ರೆ. ಆದ್ರೂ ಏನ್ ಹೇಳ್ತಾರೆ ಅಂತಂದ್ರೆ, ಪೂರ್ವದಲ್ಲಿ ಬರೆದಿರೋದೆಲ್ಲ ನಮ್ಮ ಉಪದೇಶಕ್ಕಾಗಿ ಏನಂತಾರೆ ಬರೆಯಲ್ಪಟ್ಟಿದೆ. ಆಮೇಲೆ ಬರ್ತದೆ ನಾವು ಓದಿ ಸ್ಥಿರಚಿತ್ತವನ್ನು ಆಧರಣೆಯನ್ನು ಹೊಂದಿ ರಕ್ಷಣೆಯ ನಿರೀಕ್ಷೆಯುಳ್ಳವರಾಗುವಂತೆ ಆ ಗ್ರಂಥಗಳು ಬರೆಯಲ್ಪಟ್ಟವು. ನೋಡ್ರ, ಆ ಗ್ರಂಥಗಳೆಲ್ಲ ನಮಗೋಸ್ಕರ ಅಂತ ಬರೆಯಲ್ಪಟ್ಟಿದೆ. ಎವ್ರಿಬಡಿ, ಅವನೇ ಆಗ್ಲಿ
ಅನ್ಯ ಜನಗಳಾಗ್ಲಿ ಸತ್ಯವೇದನ ಸಂಪೂರ್ಣವಾಗಿ ಬರಲಿಪಟ್ಟಿದ್ ನಮ್ಗೆ. ಸರಿ, ಇವಾಗ ಹಳೆ ಒಡಂಬಡಿಕೆ ಮುಖ್ಯವಾಗಿ ನೋಡ್ಬೇಕಾದ್ರೆ ಎಂತಾರೆ ನಮಗೆಲ್ಲ ಅದ್ರಲ್ಲಿ ನಮ್ಗೆ ಏನ್ ಮಾಡೋರು ಒಂದು ಪಾಠನ ಇಟ್ಟವ್ರೆ. ಏನ್ ಪಾಠ? 1 ಕೊರಿಂಥ 10ನೇ ಅಧ್ಯಾಯ 11ನೇ ವಾಕ್ಯ ಓದಿ. 1 ಕೊರಿಂಥ 10:11. ಓದ್ರಿ ಯಾರಾದ್ರು, ದಯವಿಟ್ಟು ಬೈಬಲ್ ತೆಗೀರಿ. ಆನಂದರ ಬೈಬಲ್ ಇಲ್ವಾ? 1 ಕೊರಿಂಥ 10:11. ಹಾ. ಕರ್ತನ ಸಂಬಂಧದಲ್ಲಿ 1 ಕೊರಿಂಥ 10:11. 1 ಕೊರಿಂಥ 10:11. ಹಾ, ಓದಿ. ಕರ್ತನ ಸಂಬಂಧದಲ್ಲಿ ಪುರುಷರಿಲ್ಲದೆ ಸ್ತ್ರೀಯರು, ಸ್ತ್ರೀಯರಿಲ್ಲದೆ ಪುರುಷರು. ನಿಮಿಷ ಸಿಸ್ಟರ್, ನೀವು ಯಾವ್ದು ಅವರಿಗೆ ಸಂಭವಿಸಿದ ಈ ಸಂಗತಿಗಳು ನಿರ್ದರ್ಶನ ರೂಪವಾಗಿವೆ ಮತ್ತು ಯುಗಾಂತ್ಯಕ್ಕೂ ಬಂದಿರುವುದಾದರೆ ನಮಗೆ ಬುದ್ಧಿವಾದಗಳಾಗಿ ಬರೆದಿವೆ. ಇನ್ನೊಂದ್ಸರಿ ಕರೆಕ್ಟ್ ಆಗಿ ಓದಿ. ಅವರಿಗೆ ಸಂಭವಿಸಿದ ಈ ಸಂಗತಿಗಳು ನಿರ್ದರ್ಶನ ರೂಪವಾಗಿವೆ ಮತ್ತು ಯುಗಾಂತ್ಯಕ್ಕೆ ಬಂದಿರುವವರಾದ ನಮಗೆ ಬುದ್ಧಿವಾದಗಳಾಗಿ ಬರೆದಿವೆ. ನೋಡಿದ್ರ, ಯುಗಾಂತ್ಯದಲ್ಲಿ ಬಂದಿರತ್ತ ನಮಗೆ ಬುದ್ಧಿ ಮಾತೇನಾಗ ಬಂದವ್ರೆ. ನೀವು ಅದನ್ನ ಓದ್ದ ಅಂತಂದ್ರೆ ಇಸ್ರೇಲ್ ಪಟ್ಟಂತ ಅನುಭವಗಳ ಬಗ್ಗೆ ಹೇಳೋದು, ಐಗುಪ್ತ ದೇಶ ಬಿಡುಗಡೆ ಆಗಿರೋ ಅನುಭವಗಳು. ಇವಾಗ ನಮಗೆ ಏನ್ ಮಾಡೋರೆ? ಬುದ್ಧಿ ಮಾಟಕ್ ಬಂದವ್ರೆ. ಹಂಗಾರೆ ಏನು? ಹಳೆ ಒಡಂಬಡಿಕೆಯಲ್ಲಿ ಬರ್ದಿರೋದೆಲ್ಲ ಹೊಸ ಒಡಂಬಡಿಕೆಯಲ್ಲಿ ಬರುವಂತ ಒಂದು ಕಾರ್ಯಗಳೇನಿದೆ, ಛಾಯೆ ನಿಜ ಸ್ವರೂಪವಾಗಿದೆ. ಅಲ್ಲಿ ಹಳೆ ಒಡಂಬಡಿಕೆಯಲ್ಲಿ ಬಲಿಗಳೆಲ್ಲ ಯಜ್ಞಗಳಿತ್ತು. ಹೊಸ ಒಡಂಬಡಿಕೆಯಲ್ಲಿ ಅದೆಲ್ಲ ಏನ್ ಗಪ್ಪ ಛಾಯೆ ಅಂದ್ರೆ ಕ್ರಿಸ್ತನ ಪಟ್ಟಂತ ಕಷ್ಟ ಸಂಗತಿಗಳು, ಶ್ರಮೆಗಳು, ಆತನ ಬಲಿ ತ್ಯಾಗಗಳಿಗೇನಾಗಿದೆ? ಛಾಯೆ ಆಗಿದೆ. ಅದರಿಂದ ಹಳೆ ಒಡಂಬಡಿಕೆನ ಬಿಡಾಗೇನಿಲ್ಲ. ಅದರದ ಸಂಪೂರ್ಣವಂತ ವಿವರಗಳು ಕ್ಲಿಯರ್ ಆಗಿ ನಮ್ಗೆ ಎಲ್ಲಪ್ಪ ಕೊಟ್ಟಿದ್ರೆ ಕ್ರಿಸ್ತನಲ್ಲಿ ನಮ್ಗೆ ಏನ್ ಮಾಡಿದ್ರೆ ದೇವರು ಒಂದು ಛಾಯೆಯಾಗಿ ನಮ್ಗೆ ಸಂಪೂರ್ಣವಾಗಿ ನೋಡ್ಸಿದ್ದಾರೆ ಬದರ್. ಓಕೆನಾ ಬದರ್? ಆನಂದ್ ಬದರ್, ಅದರಿಂದ ಪಸ್ಕ ಹಳೆ ಒಡಂಬಡಿಕೆದಂತ ಪಸ್ಕ ನಮಗೂ ಕೂಡ ಏನಾಗ್ತಾರೆ ಹೊಸ ಒಡಂಬಡಿಕೆಯಲ್ಲಿ ಅನ್ವಯಿಸ್ತದೆ. ಆದ್ರೆ ಆ ಒಂದು ಹಬ್ಬನ ನಾವು ಯಾವ ರೀತಿ ಮಾಡ್ಬೇಕು ಅಂತ ಅಂದ್ಬಿಟ್ಟು ಕ್ರಿಸ್ತ ನಮ್ಗೆ ಏನ್ ಮಾಡೋದ್ರಲ್ಲಿ ತೋರಿಸ್ಕೊಟ್ಟಿರೋದು. ಓಕೆ, ನಾನು ಹೇಳೋದೇನಂದ್ರೆ, ಏನು ಇಸ್ರೇಲ್ ಜನರು ಐಗುಪ್ತದಿಂದ ದೇಶದಿಂದ ಬಿಡಿಸೋದಕ್ ಮುಂಚೆನೆ ದೇವರ ಉದ್ದೇಶಗಳು ಬಹಳ ದೊಡ್ಡವಿದ್ದು, ಅದು ಅಬ್ರಹಾಮನಿಂದ ಆಗಲಿ ಇಲ್ಲ ಹೇಬೇಲನ ರಕ್ತದಿಂದ, ಹೇಬೇಲನ್ನ, ಹಾನೋಕನನ್ನ, ನೋವಾಹನನ್ನ ಮತ್ತು ಅನೇಕರನ್ನು ತೋರಿಸೋದ್ರ ಮೂಲಕ ನಮ್ಮ ಆ ಪಿತರರನ್ನು ತೋರಿಸಿ ಅದನ್ನ ನಮ್ಮನ್ನ ಸರಿಯಾದ ಮಾರ್ಗದಲ್ಲಿ ನಡೆಸ್ಬೇಕನ್ನೋ ದೇವರ ಉದ್ದೇಶ ಇತ್ತು. ಅದನ್ನ ಅಬ್ರಹಾಮನ ಜೊತೆ ವಾಗ್ದಾನಗಳನ್ನು ಮಾಡಿ, ಧರ್ಮಶಾಸ್ತ್ರವು ಇನ್ನು ಅಂದ್ರೆ ಮೋಶೆಯ ಧರ್ಮಶಾಸ್ತ್ರ ಇಲ್ಲದ ಮೊದಲೇ ನಮ್ಮ ವಾಗ್ದಾನಕ್ಕೆ ವಾರಸರಾಗಿದ್ದೇವೆ ನಾವು. ಇವೆಲ್ಲ ವಿಷಯಗಳು ನೋಡಿದ್ರೆ ಧರ್ಮಶಾಸ್ತ್ರಕ್ಕೆ ಮೊದಲೇ ಅನೇಕ ಉದ್ದೇಶಗಳು, ಜಗತ್ತುತ್ಪತ್ತಿಯಲ್ಲೇ ನಾವು ದೇವ್ರ ಉದ್ದೇಶದಲ್ಲಿ ಇದೀವಿ. ಅವು ಅಂದ್ರೆ ಈ ಪಸ್ಕ ಹಬ್ಬ ಅನ್ನೋದು ಸರಿ, ಇದು ಮಾತಾಡಿದ್ರೆ ಲೆಂತ್ ಇದಿರ್ತದೆ. ಇನ್ನೊಂದು ಟೈಮ್ ಯಾವಾಗಾದ್ರೆ ನಾವು ವ್ಯಕ್ತಿಗತ ಮಾತಾಡೋಣ. ಸರಿ, ಇವತ್ತು ಇಲ್ಲಿಗೆ ನೀವು ಹೇಳಿದ್ದು ಓಕೆ ಮಾಡಿ ಮುಗಿಸ್ಬಿಡವ. ಥ್ಯಾಂಕ್ ಯು ಬದರ್, ಥ್ಯಾಂಕ್ ಯು. ಹಾಗಾದ್ರೆ ಬೇರೆ ಏನು ಪ್ರಶ್ನೆ ಇಲ್ಲ ನಿಮ್ಗೆ? ಏನಿಲ್ಲ. ಥ್ಯಾಂಕ್ ಯು ಬದರ್. ಓಕೆ, ಮಾರ್ಕಂಡ ಬದರ್, ನಿಮ್ಗೇನೋ ಪ್ರಶ್ನೆ ಇದೆಯಾ? ಓಕೆ, ಜಾನ್ ಬದರ್ ಹೇಳಿ. ಏನಿಲ್ಲ ಬ್ರದರ್. ಓಕೆ, ಸಲೋಮಿ ಸಿಸ್ಟರ್ ಇಲ್ಲ ಅಂತಂದ್ರೆ ಸಲೋಮಿ ಬ್ರದರ್ ಏನೋ ಪ್ರಶ್ನೆ ಇದೆಯಾ? ಓಕೆ, ದೇವದನ್ ಬ್ರದರ್ ಏನೋ ಪ್ರಶ್ನೆ ಇದೆಯಾ? ಇಲ್ಲ ಸರ್, ಇಲ್ಲ. ಓಕೆ ಓಕೆ, ಥ್ಯಾಂಕ್ ಯು. ಮೋಟೋರೋಲಾ ಬ್ರದರ್ ಏನೋ ಪ್ರಶ್ನೆ ಇದೆಯಾ? ಸುರೇಶ್ ಬ್ರದರ್ ಏನೋ ಪ್ರಶ್ನೆ ಇದೆಯಾ? ಓಕೆ, ನವೀನ್ ಬ್ರದರ್, ಸೀಮಾಸ್ಟರ್ ಏನೋ ಪ್ರಶ್ನೆ ಇದೆಯಾ? ಇಲ್ಲ ಬ್ರದರ್, ಎಲ್ಲ ಕ್ಲಿಯರ್ ಆಗಿದೆ. ಓಕೆ ಓಕೆ ದೆನ್ ಹಂಗಾರೆ ಕೊನೆಯದಾಗ ಅಂತ್ಯ ಮಾಡೋಣ. ಮೋಹನ್ ಬ್ರದರ್, ಓಕೆ.